ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಾಜು ಡಿಜಿ, ಗ್ಲೋಬಲ್ ರೆಡ್ ಡೈಮಂಡ್ ಡೈರೆಕ್ಟರ್, ಬ್ಯಾಂಗ್ಳೂರ್, ಮೋದಿ ಕೇರ್ ಇಂಡಿಯಾ. ಓಕೆ, ಸೊ ಬ್ರ್ಯಾಂಡ್ ನ್ಯೂ ಮಂಡೇ, ಫಸ್ಟ್ ಮಂಡೇ ಆಫ್ ದಿ ಮಿರಾಕಲ್ ಮಾರ್ಚ್ ಮಂತ್. ತುಂಬಾ ಉತ್ಸುಕನಾಗಿದ್ದೀನಿ. ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತಿನ ಸೆಷನ್ ತುಂಬಾ ವಿಶಿಷ್ಟವಾದಂತಹ ಒಂದು ಸೆಷನ್ ಆಗ್ಲಿಕ್ಕೆ ಕೊಟ್ಟಿದೆ. exciting surprises, lots of realizations, learnings, wonderful experience, ಇನ್ನು ಸಾಕಷ್ಟು ವಿಚಾರಗಳು ಎಲ್ಲದನ್ನು ಕೂಡ ನಾನು ಹೇಳಕ್ಕಿಂತ ಮುಂಚೆ ನೀವೇ ಅನುಭವಿಸ್ಬೇಕು. ಸೊ ಅದಕ್ಕೋಸ್ಕರ ನಿಮ್ಮನ್ನ ಎಲ್ಲರನ್ನು ಕೂಡ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಬಿ ವಿತ್ ಅಸ್ ಟಿಲ್ ದ ಲಾಸ್ಟ್ ಮಿನಿಟ್. ಓಕೆ, ಸೊ 10 ಗಂಟೆವರೆಗೂ ಎಲ್ಲರೂ ಇರ್ಬೇಕು. ಯಾವ ಕಾರಣಕ್ಕೂ ಮಿಸ್ ಮಾಡೋದು ಬೇಡ. ಅಂಡ್ ಇನ್ನೊಂದ್ಸಲ ಚೆಕ್ ಮಾಡಿ, ಯಾರಾದ್ರೂ ಇನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ಅವ್ರನ್ನ ಜಾಯ್ನ್ ಮಾಡಿಸಿ. ಸೊ ನಾನು ನಿಮಗೆ ತುಂಬಾ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇವತ್ತಿನ ದಿನ ಮೋಸ್ಟ್ ಎಕ್ಸೈಟಿಂಗ್ ನೈಟ್, ಇವತ್ತಿನ ನೈಟ್ ಮೋಸ್ಟ್ ಎಕ್ಸೈಟಿಂಗ್ ಆಗ್ಲಿಕ್ಕೆ ಹೊರಟಿದೆ. ತುಂಬಾ ಅಪ್ಡೇಟ್ಸ್ ಅನ್ನ ಕೊಡ್ಲಿಕ್ಕೆ ಹೊರಟಿದ್ದೀನಿ. ಸೊ ನಿಮಗೆ ಮೋದಿ ಕೇರ್ ಪ್ರೀತಿ ಜಾಸ್ತಿ ಆಗುತ್ತೆ, ನಿಮ್ಮ ಕನಸಿನ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತೆ, ನಿಮ್ಮ ಒಂದು ಲೈಫಿನ ಮೇಲೆ ನಿಮ್ಮ ಒಂದು ಪ್ರೀತಿ ಜಾಸ್ತಿ ಆಗುತ್ತೆ. ಆ ಭರವಸೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ನೇಹಿತರೆ, ವಿಲ್ ಸ್ಟಾರ್ಟ್ ದ ಸೆಷನ್. ನನ್ನ ಕಡೆಯಿಂದ ಬೆಸ್ಟ್ ಎಕ್ಸೈಟಿಂಗ್ ಶೇರಿಂಗ್ ಇದೆ. ಅಂಡ್ ಲಾಸ್ಟ್ ಅಲ್ಲಿ ಒಂದು ರೋಚಕತೆಗೆ ಹೋಗುತ್ತೆ. So best is always, I don't know where I'll be keeping it. So beginning alle kodabodu athwa middle alli kodabodu, but I want you to have that curiosity and be with us. And diary pen anna idukoli, ನಿಮ್ಮ ಒಂದು ವಿಡಿಯೋ ಕ್ಯಾಮೆರಾ ಆನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಮೋದಿ ಕೇರ್ ಈಗ ಒಂದು ಹೊಸ ಪರ್ವ ಆರಂಭ ಆಗಿದೆ. ಮೋದಿ ಕೇರ್ ನಲ್ಲಿ ಸಾಕಷ್ಟು ರೆಸೊಲ್ಯೂಷನ್ ಆಗ್ತಾ ಇದೆ, ಹೊಸ ಪ್ಲಾನ್ ಬಂದಿದೆ, ವೈಡ್ ಅಕ್ಸೆಪ್ಟೆನ್ಸ್ ಇದೆ. ಎಲ್ಲರೂ ಒಂಥರ ಯಾವ ತರ ಆಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಲೀಡರ್ಗಳು ತುಂಬಾ ಎಕ್ಸೈಟ್ ಆಗಿದ್ದಾರೆ, ಖುಷಿಯಾಗಿದ್ದಾರೆ. ನಮ್ಮ ಫೇವರೇಟ್ ಪ್ಲಾನ್ ವಾಪಸ್ ಬಂದಿದೆ ಅಂತೇಳಿ. ಅಂಡ್ ಇನ್ನು ಅಪ್ಗ್ರೇಡ್ ಆಗಿ ಹೈಯರ್ ವರ್ಷನ್ ಬಂದಿದೆ. ಅಂಡ್ ಒಂದು ಲಾಯಲ್ಟಿ ವಾಪಸ್ ಬಂದಿರತಕ್ಕಂಥದ್ದು, ಲಾಯಲ್ಟಿ ಪ್ರೋಗ್ರಾಮ್ ಎಕ್ಸಲೆಂಟ್ ಆಗಿದೆ. ಇದೆಲ್ಲದೂ ಸೇರ್ಕೊಂಡು ಸೊ ನೀವೆಲ್ಲರೂ ಕೂಡ ಗೆಟ್ ರೆಡಿ. ನೀವೆಲ್ಲರ ಒಂದು ಮಿಂಚಿನ ಸಂಚಾರ ಆಗ್ಲಿಕ್ಕೆ ಹೊರಟಿದೆ ಇವಾಗ. ಅಂಡ್ ಇವತ್ತಿನ ಒಂದು ಸ್ಪೀಕರ್ಸ್ ಏನಿದ್ದಾರೆ ಅವ್ರನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಇನ್ವೈಟ್ ಮಾಡ್ತೀನಿ. ಅವರು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೋತಾರೆ. ಅದಾದ ನಂತರ ಸೊ ನೆಕ್ಸ್ಟ್ ನಾನು ನಿಮಗೋಸ್ಕರ ಏನು ಪ್ರಾಮಿಸ್ ಮಾಡಿದೀನಿ, ಈಗಾಗಲೇ ಆಡಿಯೋ ಮೆಸೇಜ್ ಕಳಿಸಿದೀನಿ. ಅಂಡ್ ಲಿಂಕ್ ಅಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದೀನಿ. ಅದೆಲ್ಲದನ್ನು ಕೂಡ ನಾನು ನಿಮ್ಗೆ ರೀಚ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಮ್ಮಲ್ಲಿ ಕೆಲವ್ರನ್ನ ಈಗಾಗಲೇ ನಾನು ಮೆನ್ಷನ್ ಮಾಡಿದ್ದೆ, ಅವ್ರನ್ನ ನಾನು ಇನ್ವೈಟ್ ಮಾಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಈ ಬಿಸ್ನೆಸ್ ಅಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಲೆಸ್ ದನ್ 10 months ಈ ಒಂದು ಮೋದಿ ಕೇರ್ ಬಿಸ್ನೆಸ್ ಮುಖಾಂತರ ಒಂದು ಜಾಬ್ ಮಾಡ್ಕೊಂಡು ಮೋದಿ ಕೇರ್ ನಲ್ಲಿ ಸೊ ಒಂದು ಥೈಲ್ಯಾಂಡ್ ಟ್ರಿಪ್ ನ ಕ್ವಾಲಿಫೈ ಆಗಿದ್ದಾರೆ. ತುಂಬಾ ಫೀಲ್ಡ್ ವರ್ಕ್ ಮಾಡ್ತಾ ಇದಾರೆ. ಲೇಡಿಯಾಗಿ ಇದ್ಕೊಂಡು ಅಗ್ರಿಕಲ್ಚರ್ ಐಟಮ್ ಎಲ್ಲ ಫೀಲ್ಡ್ ಹೋಗ್ತಾ ಇದಾರೆ, ಆಕ್ಷನ್ ಮಾಡ್ತಾ ಇದಾರೆ. ಸೊ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ, ರೇಣುಕಾ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ರೇಣುಕಾ ಮೇಡಮ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಗುಡ್ ಮಾರ್ನಿಂಗ್ ಸರ್. ಎಸ್ ರೇಣುಕಾ ಅವರೇ, ಕೇಳಿಸ್ತಿದೆಯಾ ಸರ್? ಗುಡ್ ಮಾರ್ನಿಂಗ್ ಸರ್. ಎಸ್ ಕೇಳ್ತಾ ಇದೆ ಸರ್? ಕೇಳ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಫೀಲ್ಡ್ ಅಲ್ಲಿ ಹೋಗಿರೋದೇ ಒಂದು ಖುಷಿ ಅಂತ ಹೇಳಿದ್ರೆ, ನಿಮ್ ಬಾಯಲ್ಲಿ ನಮ್ಮ ಹೆಸರು ಕಳ್ಕೊಳ್ಳೋದೇ ಒಂದು ದೊಡ್ಡ ಖುಷಿ ಆಗಿದೆ ಸರ್, ನಿಜವಾಗ್ಲು. ಸೊ ಇವಾಗ ನಾವ್ ಮೊನ್ನೆ ಒಂದು ಇದಕ್ಕೆ ಹೋಗಿದ್ವಿ ಸರ್, ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಒಂದು ತುಂಬಾ ಅದ್ಭುತವಾಗಿರೋದು ಒಂದು ಆಕ್ಷನ್ ಸರ್. ಅಲ್ಲಿ ಯಾವ ತರ ಅಂತ ಹೇಳಿದ್ರೆ, ಸೊ ಈ ಒಂದು ಅವಕಾಶ ನನಗೆ ನನ್ನ ತಮ್ಮೆಯಿಂದ ಸಿಕ್ತು. ಒಂದು ಟೆಂಪಲ್ ಅಲ್ಲಿ ಹೋಗಿದ್ದು, ಟೆಂಪಲ್ ಅಲ್ಲಿ ಯಾವ ತರ ಒಂದು ಸ್ಟಾಲ್ ಹೇಗ್ ಮಾಡ್ಬೇಕು ಅನ್ನೋದು ನನ್ಗೆ ಯಾವ ತರ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಂಗಾಗಿ ಒಂದು ತಮ್ಮೆಯಿಂದ ಅವಕಾಶ ಸಿಕ್ತು ನನ್ಗೆ. ಅಲ್ಲಿ ಒಂದು ತಿಂಗಳಲ್ಲಿ ಒಂದು 4 ಸಲ ಅಲ್ಲಿ ಫಂಕ್ಷನ್ಸ್ ಆಗುತ್ತೆ. ಸೊ ಒಂದು ಫಂಕ್ಷನ್ ಅಲ್ಲಿ 100 ಜನ ಇಲ್ಲ 150 ಜನ ಸೇರ್ತಾರಂತೆ, ಅಲ್ಲಿ ಸೇರ್ತಾ ಇರ್ತಾರೆ. ಸೊ ಹಂಗಾಗಿ ಅಲ್ಲಿ ಯಾವ ತರ ನಾವು ಹೆಂಗೆ ಏನೋ ಅಪ್ರೋಚ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ನಾನ್ ಅನ್ಕೊಂಡಿದ್ದೆ ದೇವಸ್ಥಾನದಲ್ಲಿ ಬರೀ ಪೂಜೆ ಸಾಮಾನು ಒಂದೇ ಸಿಗುತ್ತೆ ಸರ್ ಅಷ್ಟೇ, ಆ ಪೂಜೆ ಸಾಮಾನು ತಗೊಂಡೋಗಿ ನಾವು ದೇವ್ರಿಗೆ ಅರ್ಪಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಾನು ಸ್ಟಾಲ್ ಹಾಕಿ ಅದಕ್ಕಿಂತ ಹೆಚ್ಚು ನನ್ನ ಒಂದು ಮೋದಿ ಕೇರ್ ಪ್ರಾಡಕ್ಟ್ಸ್ ನಾನು ಅಲ್ಲಿ ಸೇಲ್ ಮಾಡಿರೋದಾಗಿರ್ಬೋದು, ನನ್ನ ಫ್ಯೂಚರ್ ಗೆ ನಾನು ಅರ್ಪಿಸ್ಕೊಂಡ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ ಸರ್ ಅಲ್ಲಿ. ಸೊ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಸರ್. ಅಲ್ಲಿ ಯಾವ ತರ ಅಂತ ಹೇಳಿದ್ರೆ ಸರ್, ಅಲ್ಲಿ ಒಂದು ಚಿಕ್ಕದಾಗಿ ಸ್ಟಾಲ್ ಹಾಕೊಂಡಿದ್ವಿ ನಾವು ಒಂದು ಸೈಡ್ ಅಲ್ಲಿ. ಸೊ ಅಲ್ಲಿ ಅವಕಾಶ ತಗೊಂಡು ನಾವು ಅವ್ರಿಗೆ ಮೋದಿ ಕೇರ್ ಬಗ್ಗೆ ನಾವು ತಿಳಿಸ್ತಾ ಇದ್ವಿ. ಸೊ ಅವರೇ ನಮ್ಗೆ ತುಂಬಾ ಜನ ನಮ್ಗೆ ಕಾಂಟ್ಯಾಕ್ಟ್ ಕೊಟ್ರು ಸರ್, ನಿಮ್ ಕಾಂಟ್ಯಾಕ್ಟ್ ಕೊಡಿ ಅಂತ ಹೇಳಿದ್ರು. ಮತ್ತೆ ಮೋದಿ ಕೇರ್ ಬಗ್ಗೆ ಅವರೇ ತುಂಬಾ ನಮ್ಮನ್ನ ಕೇಳ್ಕೊಂತಾ ಇದ್ರು. ಮತ್ತೆ ನಾವು ಫ್ರೀಡಮ್ ಡೆಮೋ ಆಗಿರ್ಬೋದು, ಮತ್ತೆ ಸ್ಟಡಿ ಕ್ಲೀನ್ ಡೆಮೋ ಆಗಿರ್ಬೋದು ಎಲ್ಲ ತೋರಿಸಿದ್ರು. ತುಂಬಾ ಖುಷಿ ಆಯ್ತು ಸರ್. ಅಲ್ಲಿ ಟೋಟಲ್ ನನ್ಗೆ ಅಲ್ಲಿ 30 ಜನ ಕಾಂಟ್ಯಾಕ್ಟ್ ಸಿಕ್ತು ಸರ್. ನನಗೆ 30 ಜನ ಕಾಂಟ್ಯಾಕ್ಟ್ ಸಿಕ್ತು. ಮತ್ತೆ ಅಲ್ಲಿ 5 ಜನ ಲಾಯಲ್ಟಿಗಂತ ಅವರು ನನ್ಗೆ ಕಾಲ್ ಮಾಡಿದ್ದಾರೆ.
ನಮ್ಗೆ ತಿಂಗಳಾಗಿ ನೀವೇ ತಂದ್ಕೊಡಿ ಸಾಮಾನೆಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದಾರೆ ಸರ್. ತುಂಬಾ ಖುಷಿ ಆಯ್ತು ಸರ್. ನಿಜವಾಗ್ಲೂ ಅವತ್ತು ನಾವು ಹೋಗಿಲ್ಲ ಅಂದಿದ್ರೆ ನಂಗೆ ಅಷ್ಟು ಕಾಂಟ್ಯಾಕ್ಟ್ ಸಿಗ್ತಾ ಇರ್ಲಿಲ್ಲ. ಇನ್ನೊಂದ್ ಏನಂತ ಹೇಳಿದ್ರೆ ಸರ್, ಇವಾಗ ಯಾವ ತರ ಮುಜುಗರ ಸರ್, ಒಂದು ಟೈಮ್ ಅಲ್ಲಿ ದೇವಸ್ಥಾನದಲ್ಲಿ ಯಾವ ತರ ನಾನು ಪ್ರಸಾದ ತಗೊಳಕ್ಕೆ ಮುಜುಗರ ಪಡ್ತಾ ಇದ್ದೆ ನಿಂತ್ಕೊಂಡು, ಅಂತದ್ರಲ್ಲಿ ನಾವು ಈ ತರ ಸ್ಟಾಲ್ ಮಾಡೋದು ಯಾವ ತರ ಅಂತ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಸರ್. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಮತ್ತೆ ಇನ್ನೊಂದ್ ಹೇಳ್ಬೇಕಂದ್ರೆ ಸರ್, ಲಾಸ್ಟ್ ಟೈಮ್ ಟ್ಯಾಲೆಂಟ್ ಕ್ವಾಲಿಫೈ ಆಗ್ಬೇಕಾದ್ರೆ ನನ್ಗೆ 4,000 PV ಬಾಕಿ ಇತ್ತು. ಸೊ ಅದ್ರಲ್ಲಿ ಎಷ್ಟು 2.5 ಲಕ್ಷ ಅಷ್ಟು ಬಿಸ್ನೆಸ್ ಕೊಡ್ಬೇಕಾಗಿತ್ತು ಸರ್. ತಿಂಗಳು ನಾನು 6 ತಿಂಗಳು ತುಂಬಾ ಅಗ್ರೆಸಿವ್ ಮಾಡ್ಕೊಂಡು ತುಂಬಾ ಸೀರಿಯಸ್ ಆಗಿ ಮಾಡ್ಕೊಂಡ್ ಬರ್ತಾ ಇದ್ದೆ. ಮತ್ತೆ ನಾನು ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ದೆ. ನನ್ಗೆ ಸಿಗ್ತಾ ಇದ್ದಿದ್ದೆ 4 ದಿವಸ ಅಷ್ಟೇ ಸರ್. ಸೊ ಅದ್ರಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ ಬರ್ತಾ ಇದ್ದೆ. ಸೊ ನನ್ಗೆ 4,000 PV ಯಾವ ತರ ಮಾಡ್ಬೇಕು ಅನ್ನೋದು ಯೋಚನೆ ಆಗ್ಬಿಟ್ಟಿತ್ತು. ಅದು ಬಿಡೋದಾ ಇಲ್ಲ ಮಾಡೋದಾ ಅನ್ನೋದು ಒಂದು ಚಾಲೆಂಜಸ್ ತುಂಬಾ ಬರ್ತಾ ಇತ್ತು ಸರ್. ಸೊ ಹಂಗಾಗಿ ನನ್ನ ಒಂದು ಟೀಮ್ ಅಲ್ಲಿ ಸರ್, ನನ್ನ ಒಂದು ಅಪ್ಲೈನ್ ನನ್ನ ಶ್ವೇತಾ ಮೇಡಮ್ ನನ್ಗೆ ಧೈರ್ಯ ಕೊಡೋದಾಗಿರ್ಬೋದು, ನನ್ನ ಲೀಡರ್ಸ್ ನನ್ನ ಮೇಲೆ ಒಂದು ನಂಬಿಕೆ ಮತ್ತೆ ನನ್ಗೆ ಧೈರ್ಯ ಕೊಡೋದಾಗಿರ್ಬೋದು, ಮತ್ತೆ ನಿಮ್ದು ಒಂದು ಟ್ರೈನಿಂಗ್ ನಾನು ಅಳವಡಿಸ್ಕೊಂಡಾಗಿರ್ಬೋದು ಸರ್. ಇದೆಲ್ಲಾನು ಅಳವಡಿಸ್ಕೊಂಡು ನಾವು ಹೋಗಿ ಫೀಲ್ಡ್ ಅಲ್ಲಿ ನಾವು ಆಕ್ಷನ್ ಮಾಡಿದಾಗ ಮಾತ್ರನೇ ನಮ್ ಸಕ್ಸಸ್ಗೆ ಕಾರಣ ಆಗುತ್ತೆ. ಸೊ ಸುಮ್ನೆ ಕೇಳ್ಕೊಂಡು ಸುಮ್ನೆ ಮನೇಲಿ ಕುತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡಿದೆ ಸರ್. ನಾನು ಆ ಟೈಮಲ್ಲಿ ನಾನು ಬೂಟ್ ಕ್ಯಾಂಪ್ ಸಹ ಅಟೆಂಡ್ ಮಾಡಿದೆ. ಸೊ ಅಲ್ಲಿ ನನ್ಗೆ ಸಿಕ್ಕಿರುವಂತಹ ಜ್ಞಾನ, ಸೊ ಅದನ್ನ ನಾನು ಅಳವಡಿಸ್ಕೊಂಡು ನಾನು ಫೀಲ್ಡ್ ಹೋದಾಗ ನನ್ಗೆ ಯಾವ ತರ ಕನೆಕ್ಟ್ ಆಯ್ತು ಅನ್ನೋದೇ ಗೊತ್ತಿಲ್ಲ ಸರ್. ಸೊ ನಾವ್ ಮಾಡ್ಬೇಕು, ನಮ್ಗೆ ಬೇಕು ಅಂತ ಹೇಳಿದ್ರೆ ಸಿಗೋದಿಲ್ಲ. ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾವು ಫೀಲ್ಡ್ ಹೋಗಿ ಆಕ್ಷನ್ ಮಾಡಿದಾಗ ಮಾತ್ರ ನಮ್ಗೆ ಸಿಗುತ್ತೆ. ಮತ್ತೆ ನಾವು ಎಷ್ಟೇ ಟ್ರೈನಿಂಗ್ ನಾವು ಅಳವಡಿಸ್ಕೊಂಡ್ರು ಮನೇಲಿ ಕುತ್ಕೊಂಡ್ರೆ ಆಗೋದಿಲ್ಲ. ನಾವು ಅದನ್ನ ಫೀಲ್ಡ್ ಹೋಗಿ ಆಕ್ಷನ್ ಮಾಡಿದಾಗ ಮಾತ್ರ ನಮ್ಮ ಅಚೀವ್ಮೆಂಟ್ ಗೆ ಕಾರಣ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಮೊನ್ನೆನೂ ಅಷ್ಟೇ ಸರ್, ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಸ್ಟಾಲ್ ಹಾಕಿ ನಾವು ಕ್ಯಾಂಪ್ ಮಾಡಿದಾಗ ನಮ್ಮ ಇವರು ರತ್ನೇಶ್ ಸರ್ ಅವರು, ನಮ್ ಲೀಡರ್ ರತ್ನೇಶ್ ಸರ್ ಅವರು ಸಹ ಒಳ್ಳೆ ಧೈರ್ಯ ಕೊಟ್ಟು ಸರ್ ನಮ್ಗೆ ದೇವಸ್ಥಾನದಲ್ಲಿ ಯಾವ ತರ ಅಪ್ರೋಚ್ ಮಾಡ್ಬೇಕಂತ ಕೇಳಿದಾಗ ಅಪ್ರೋಚ್ ಮಾಡ್ಬೇಕು, ನಾವ್ ಅಲ್ಲಿ ಹೋದಾಗ್ಲೇ ಗೊತ್ತಾಗುತ್ತೆ ಅಂತ ಒಂದು ಧೈರ್ಯ ಕೊಟ್ರು. ಮತ್ತೆ ನನಗೆ ಕಾಲ್ ಆಕ್ಸಿಡೆಂಟ್ ಆಗಿತ್ತು ಸರ್, ಕಾಲ್ಗೆ ಏಟ್ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಒಂದೇ ದಿವಸ ಸರ್ ನನ್ಗೆ 5 days ನಾನು ಲೀವ್ ಹಾಕಿದೆ. ಸೊ ಅದ್ರಲ್ಲಿ ಒಂದೇ ದಿವಸ ನಾನು ಮನೇಲಿ ಇದ್ದೆ. ಮತ್ತೆ ಫೀಲ್ಡ್ ಗೆ ತುಂಬಾ ನಮ್ಮ ಇವ್ರ ಅಪ್ಪನ್ ಕರ್ಕೊಂಡೋಗಿ ನಾನು ಫೀಲ್ಡ್ ಹೋಗಿದ್ದೆ. ಮತ್ತೆ ಅವತ್ತು ದೇವಸ್ಥಾನ ಹೋದ ಅವತ್ತು ಸರ್ ನನಗೆ ತುಂಬಾ ಕಾಲ್ ಏಟ್ ಆಗಿತ್ತು, ತುಂಬಾ ಕಾಲ್ ನೋವಿತ್ತು. ಸೊ ಅದೊಂದೇ ಅವಕಾಶ ಅಂತ ಹೇಳ್ಬಿಟ್ಟು ನಾವ್ ಅಲ್ಲಿ ಹೋದಾಗ ನನ್ಗೆ 30 ಜನ ಕಾಂಟ್ಯಾಕ್ಟ್ ನನ್ಗೆ ಸಿಕ್ತು ಸರ್. ನನಗಿಲ್ಲಾನೆ ನನ್ಗೆ ಆಗಲ್ಲ ಅಂತ ನಾವು ಮನೇಲಿ ಕುತ್ಕೊಂಡಿದ್ರೆ ಅಷ್ಟು ಸಿಗ್ತಾ ಇರ್ಲಿಲ್ಲ. ನನಗೆ ನಿಜ ತುಂಬಾನೇ ಖುಷಿ ಆಯ್ತು ಸರ್. ಸೊ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್, ನಿಜವಾಗ್ಲು. ಸರ್ ಕೇಳಿಸ್ತಿದ್ಯಾ ಸರ್? ಕೇಳ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಅವಕಾಶಕ್ಕೆ. ಸೊ ಮತ್ತೆ ಇನ್ನು ನೆಕ್ಸ್ಟ್ ಇನ್ನೊಂದು ಸರ್, ಮತ್ತೆ ನೆಕ್ಸ್ಟ್ ನಾವು ಯಾವ ತರ ಅಂದ್ರೆ ನಮ್ಮ ಒಂದು ಇವಾಗ ಒಂದು 2 months ನನ್ಗೆ ಫ್ಯಾಮಿಲಿಯಲ್ಲಿ ತುಂಬಾನೇ ನನ್ಗೆ ಚಾಲೆಂಜಸ್ ಆಯ್ತು ಸರ್. ಸೊ ಆ ಚಾಲೆಂಜಸ್ ಅಲ್ಲಿ ಸೊ ನಾವು ಎದುರ್ಕೊಂಡಿಲ್ಲ ಅಂದ್ರೆ ಯಾವ ತರ ಅಂದ್ರೆ ಇವಾಗ ನಾನು ಅಪ್ಲೈನು ಮುಂದೆ ಯಾವ ಲೆವೆಲ್ಗೆ ನಾವು ಹೋಗ್ಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಇವಾಗ ಒಂದು ಹೋಳಿ ಹಬ್ಬಕ್ಕೂ ನಮ್ಗೆ ರಜೆ ಕೊಟ್ಟಿದ್ದಾರೆ ಸರ್. ಅವಾಗ್ಲೂ ಸರ್ ನಾವು ಫೀಲ್ಡ್ ಹೋಗ್ಬೇಕು ಅಂತ ಅನ್ನೋದು ಪ್ಲಾನ್ ಮಾಡ್ಕೊಂಡಿದೀವಿ ಸರ್. ಆದಷ್ಟು ಬೇಗ ನಮ್ ಲೆವೆಲ್ಗೆ ನಾವ್ ಏನ್ ಮಾಡ್ಬೇಕು ಅನ್ನೋದು ಯಾವ ತರ ರೀಚ್ ಮಾಡ್ಕೊಬೇಕು ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡಿದೀವಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ತುಂಬಾ ಖುಷಿ ಆಗ್ತಾ ಇದೆ ರೇಣುಕಾ ಅವ್ರೆ. ತುಂಬಾನೇ ಇದು ವಂಡರ್ಫುಲ್. ನೀವು ಒಂದು ಕಮಿಟ್ಮೆಂಟ್ ಕೊಟ್ಟಿರೋದು, ನಿಮಗೆ ಅದು ಫಿಸಿಕಲ್ ಚಾಲೆಂಜ್ ಇದ್ದು, ನಿಮಗೆ ಹೆಲ್ತ್ ಸರಿ ಇಲ್ಲದೆ ಇದ್ದಾಗಲೂ ಕೂಡ, ನಿಮಗೆ ಇಂಜುರಿ ಆಗಿದ್ರು ಕೂಡ ನೀವು ಆ ತರ ಒಂದು ಡಿಸೈಡ್ ಮಾಡೋದಕ್ಕೋಸ್ಕರ ಇದು ಪ್ರತಿಫಲ ಬಂದಿರತಕ್ಕಂಥದ್ದು. ಎಕ್ಸ್ಕ್ಯೂಸ್ ಕೊಟ್ಟು ಮನನಲ್ಲೇ ಕುತ್ಕೊಂಡಿದ್ರೆ ನಿಮ್ಗೆ ಯಾವ ಕಾರಣಕ್ಕೂ ಈ ತರ ಒಲಿತಿರ್ಲಿಲ್ಲ. ದೇವರು ಮೋಸ್ಟ್ಲಿ ಅಗ್ನಿ ಪರೀಕ್ಷೆ ನಿಮ್ಗೆ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅದರಲ್ಲಿ ನೀವು ರ್ಯಾಂಕ್ ಹೋಲ್ಡರ್ ಆಗಿದ್ದೀರಾ. ನೀವು ಯಾಕೆಂತ ಹೇಳಿದ್ರೆ 30-35 ಜನ ನಿಮಗೆ ಆ ಸ್ಟಾಲ್ ಹಾಕೋದ್ರ ಮುಖಾಂತರ ನಿಮಗೆ ಅಪರಿಚಿತರು ನಿಮಗೆ ಪರಿಚಯ ಆಗಿ ಅಷ್ಟು ಜನ ಇವತ್ತು ಜಾಯ್ನ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಫಿನಾಮಿನಲ್, ಅಮೇಸಿಂಗ್. ಅಂಡ್ ನೀವು ಟ್ಯಾಲೆಂಟ್ ಟ್ರಿಪ್ ಕ್ವಾಲಿಫೈ ಆಗಿದ್ದು ಅಷ್ಟೇ. ಅಷ್ಟು ದೊಡ್ಡ ಟಾರ್ಗೆಟ್ ಇದ್ರೂ ಕೂಡ ಲಾಸ್ಟ್ ಮಂತ್ ಅಲ್ಲಿ ನಿಮಗೆ ತುಂಬಾ ಅವಶ್ಯಕತೆ ಇತ್ತು. ಯಾವ ತರ ಅಂದ್ರೆ ಒಂದು ಓವರ್ ಅಲ್ಲಿ 25 ರನ್ ಹೊಡಿಬೇಕು ಅಂತ ಅಂದ್ರೂ ಕೂಡ ಕೆಲವು ಮ್ಯಾಚ್ ಅಲ್ಲಿ ಗೆದ್ದಿದಾರಲ್ವಾ, ಆ ತರ ನೀವು ಲಾಸ್ಟ್ ಓವರ್ ಅಲ್ಲಿ 50 ರನ್ ಬೇಕು ಅಂದ್ರೂ ಕೂಡ ನಿಮ್ಮಲ್ಲಿ ಆ ಛಲ ಕಡಿಮೆ ಆಗಿಲ್ಲ. ಮಾಡ್ಲೇಬೇಕು ಅನ್ನೋ ವಿಶ್ವಾಸ ನಿಮ್ಮನ್ನ ಈ ತರ ಒಂದು ಗುರಿ ಮುಟ್ಟಿಸಿದೆ. ಸೊ ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ಈ ತರದ ಒಂದು ಅಚೀವ್ಮೆಂಟ್ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಎಸ್ ಸರ್, ಒಂದೇ ಒಂದು ಏನಂತ ಹೇಳಿದ್ರೆ ಸರ್, ಇವಾಗ ನೋಡಿ ಟ್ಯಾಲೆಂಟ್ ಗೆ ಲಾಸ್ಟ್ ನಾವು ಅಚೀವ್ಮೆಂಟ್ ಮಾಡ್ಬೇಕಾಗಿತ್ತು. ಸೊ ಆಕ್ಷನ್ ಮಾಡಿದಾಗ್ಲೇ ಮಾತ್ರ ಇದು ಸಾಧ್ಯ ಆಯ್ತು ಸರ್ ನಮ್ಗೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಆಗ್ತಾ ಇರ್ಲಿಲ್ಲ ಸರ್. ಒಂದು ಟ್ರೈನಿಂಗ್ ನಾವು ಅಳವಡಿಸ್ಕೊಂಡಾಗೂ ನಾವು ಆಕ್ಷನ್ ಮಾಡಿದಾಗ್ಲೇ ಇದು ಸಾಧ್ಯ ಆಗುತ್ತೆ ಸರ್. ಸುಮ್ನೆ ಕುತ್ಕೊಂಡ್ರೆ ಆಗೋದಿಲ್ಲ ಅನ್ನೋದನ್ನ ನಾನು ತುಂಬಾ ಅಳವಡಿಸ್ಕೊಂಡೆ ಸರ್ ಇದು. ಎಸ್, ಡೆಫಿನೆಟ್ಲಿ ಮಾ. ಅಲ್ಟಿಮೇಟ್ಲಿ ಸೊ ಯಾವತ್ತು ನಾವು ಆಕ್ಷನ್ ಅಲ್ಲಿ ಇರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು. ರೀಸನ್ ಹೇಳೋದಲ್ಲ, ಕೊಂಟಿನಪ್ಪ ಹೇಳೋದಲ್ಲ, ಮೈಂಡ್ ಸೆಟ್ ಇರಬೇಕು. ನಿಮಗೆ ಫ್ಯಾಮಿಲಿ ಇದೆ, ಆಲ್ರೆಡಿ ಜಾಬ್ ಅಲ್ಲಿ ಇದ್ದೀರಾ, ಅಂಡ್ ಆದ್ರೂ ಕೂಡ ನೀವು ಫೀಲ್ಡಿಗೆ ಹೋಗಿರ್ತಕ್ಕಂಥದ್ದು ವೆಲ್ನೆಸ್ ಅಷ್ಟೇ ಅಲ್ಲ, ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್, ಡೆಡಿಕೇಶನ್, ಸ್ಟಾಲ್ ಆಗ್ತಾ ಇರೋದು. ಸೊ ಅದಕ್ಕೆ ನಿಮ್ಗೆ ಪ್ರತಿಫಲ ಕೂಡ ಸಿಗ್ತಾ ಇದೆ.
ಸೊ KRPT ಟೀಮ್ ಇಂದ ನೀವು ಅತ್ಯುತ್ತಮ ಸ್ಟೂಡೆಂಟ್ ಆಗಿ ಹೊರಹೊಮ್ಮಿದ್ದೀರಾ, ಬೆಸ್ಟ್ ಆಕ್ಷನ್ ಚಾಂಪಿಯನ್ ಆಗಿದ್ದೀರಾ. ಸೊ ಸಲ್ಯೂಟ್ ಟು ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅನದರ್ ಉದಯೋನ್ಮುಖ ನಮ್ಮ ಟ್ರೆಂಡ್ ಸೆಟರ್ 500 PV ಯ ಒಂದು ದೊಡ್ಡ ಒಂದು ಟ್ರೆಂಡ್ ಸೆಟ್ ಮಾಡಿರ್ತಕ್ಕಂತಹ ಯಂಗ್ ಅಂಡ್ ಎನರ್ಜೆಟಿಕ್ ಮೋಸ್ಟ್ ಹ್ಯಾಂಡ್ಸಮ್ ಗಾಯ್ ಅಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಕನ್ಸಲ್ಟೆಂಟ್, ವೆರಿ ಡೆಡಿಕೇಟೆಡ್. ಸೊ ಶರತ್ ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಶರತ್, ವೆಲ್ಕಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಫಸ್ಟ್ ಗ್ರಾಟ್ಯೂಟೆಡ್ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರಾದ್ರೂ ನನ್ಗೆ ಮುಂಚೆ ಫಸ್ಟ್ ನಿನ್ ಲೈಫ್ ಅಲ್ಲಿ ಬೆಸ್ಟ್ ಗಿಫ್ಟ್ ಯಾವ್ದು ಅಂತ ಕೇಳಿದ್ರೆ ನಾನ್ ಹೇಳದ್ದೆ ಮೋದಿ ಕೇರ್ ಆಪರ್ಚುನಿಟಿ ಸಿಕ್ಕಿದೆ ಸರ್. ಯಾಕಂದ್ರೆ ಇವತ್ತು ಎಷ್ಟೆಂತ ಬ್ಯೂಟಿಫುಲ್ ಎಜುಕೇಶನ್ಗಳು ಸಿಗ್ತಿದೆ ಲೈಫ್ ಅಲ್ಲಿ. ಎಲ್ಲ ಒಂದ್ ಕಡೆ ನನ್ ಬಾಡಿನಲ್ಲಿ ಏನೇನಿದೆ ಅಂತಾನೆ ಗೊತ್ತಾಗಿರ್ಲಿಲ್ಲ. ಸೊ ನಿನ್ನೆ ಎರಡ್ ದಿನದ ಟ್ರೈನಿಂಗು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಇಷ್ಟೆಲ್ಲ ಇದೆಯಾ ನನ್ನ ಹಾರ್ಡಲ್ಲಿ, ಹಾರ್ಟ್ ಈ ತರ ಪಂಪ್ ಮಾಡುತ್ತಾ, ಅಷ್ಟೊಂದು ಹಾರ್ಟ್ ಬಗ್ಗೆನೆ ಇಷ್ಟೊಂದು ನಾಲೆಡ್ಜ್ ಇದೆಯಾ ಅನ್ನೋದು ತುಂಬಾ ನೀಟಾಗಿ ಅರ್ಥ ಆಯ್ತು ಸರ್. ಎಸ್, ಇಷ್ಟೊಂದೆಲ್ಲ ಎಜುಕೇಶನ್ ಸಿಗ್ತಿದೆ ಕಂಪ್ಲೀಟ್ ಆಗಿ. ತುಂಬಾ ಗ್ರಾಟಿಟ್ಯೂಡ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಅಪ್ಲೈನ್ ಲೀಡರ್ಸ್ಗೆ. ನೀವು ವಿಜಯ್ ಸರ್ ಆಗಿರ್ಬೋದು, ನೀವಾಗಿರ್ಬೋದು, ಪ್ರತಿಯೊಂದು ಟೈಮಲ್ಲೂ ಕೂಡ ಎಸ್, ಯಾವ್ದೇ ಟೈಮಲ್ಲೂ ಅವತ್ತು ಮೊನ್ನೆ 11 ಗಂಟೆ ಆದ್ರೂ ಕೂಡ ಎಸ್ ನಾನಿದ್ದೀನಿ ನಿಮ್ಗೋಸ್ಕರ ನಾನಿದ್ದೀನಿ. ನಿಮ್ಗೆ ಏನೇ ಬೇಕಿದ್ರು ಕೇಳಿ, ಓಪನ್ ಮೈಂಡ್ ಅಲ್ಲಿ ಕೇಳಿ, ನಿಮ್ ಜೊತೆ ಬಂದು ಫೀಲ್ಡ್ ವರ್ಕ್ ಮಾಡ್ಬೇಕಾ ಅನ್ನೋ ಒಂದು ಆ ಸಪೋರ್ಟಿವ್ನೆಸ್ ಇರುತ್ತಲ್ಲ, ಯಾವ್ದೇ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಎಲ್ಲಿ ಬೇರೆ ಹೊರಗಡೆ ಆಗಿರ್ಬೋದು, ಎಲ್ಲೂ ಸಿಗಲ್ಲ ಸರ್. ಸೊ ತುಂಬಾ ಅದೃಷ್ಟ ಮಾಡಿದ್ದೆ ಸೊ ಮೋದಿ ಕೇರ್ ಆಪರ್ಚುನಿಟಿ ಸಿಗೋದಕ್ಕೆ. ಎಸ್ ಸರ್. ಸೊ ಇವತ್ತು ನಾವು ಕಸ್ಟಮರ್ಸ್ಗೆ ಹೋದಾಗ ಅವ್ರ ಆಟಿಟ್ಯೂಡ್ ನ ವ್ಯಾಲಿಡೇಟ್ ಮಾಡೋದಾಗಿರ್ಬೋದು, ಅವ್ರಿಗೆ ಏನ್ ನೀಡ್ ಇದೆ, ಅವ್ರ ಪಾಕೆಟ್ ತಕ್ಕನಾಗಿ ಪ್ರಾಡಕ್ಟ್ಸ್ ನ ಹೇಗೆ ಹೇಳ್ಬೇಕು, ಅವ್ರ ಆರೋಗ್ಯನೂ ಸರಿ ಹೋಗ್ಬೇಕು, ಅವ್ರ ಪಾಕೆಟ್ಗೂ ಮ್ಯಾಚಿಂಗ್ ಆಗಿರ್ಬೇಕು, ನಂತರ ಅವ್ರದ್ದು ಪ್ರಾಬ್ಲಮ್ ಏನು, ಅವ್ರ ಸೊಲ್ಯೂಷನ್ ಏನ್ ಕೊಡ್ಬೇಕು ಪ್ರತಿಯೊಂದು ಪ್ರಾಡಕ್ಟ್ನು. ಇವತ್ತು ನಿಮ್ ಒಂದ್ ಸ್ಟೇಟಸ್ ಹಾಕೊಂಡಿದ್ರೆ ತುಂಬಾ ಮ್ಯಾಚಬಲ್ ಆಯ್ತು ಸರ್ ಇದಕ್ಕಂತೂ. ಎಸ್, ಡೋಂಟ್ ಫೈಂಡ್ ಎ ಕಸ್ಟಮರ್ ಫಾರ್ ಯುವರ್ ಪ್ರಾಡಕ್ಟ್, ಫೈಂಡ್ ಎ ಪ್ರಾಡಕ್ಟ್ ಫಾರ್ ಯುವರ್ ಕಸ್ಟಮರ್ ಅಂತ ಒಂದು ಸ್ಟೇಟಸ್ ತುಂಬಾ ಮೈಂಡ್ ಓಪನ್ ಆಯ್ತು ಸರ್. ಎಸ್, ಕಸ್ಟಮರ್ಸ್ ಆಗಿರ್ಬೋದು, ನಾವು ಕಸ್ಟಮರ್ ದೇವ್ರು ಅಂತ ಹೇಳ್ತಾರೆ. ಎಸ್, ನನ್ಗೂ ಕೂಡ ತುಂಬಾ ಲೇಟ್ ಆಗಿ ರಿಯಲೈಸ್ ಆಗಿದ್ದು ಅವ್ರಿಗೆ ಏನ್ ಅವಶ್ಯಕತೆ ಇದೆ, ಸೊ ಅದನ್ನ ನಾನು ಪ್ರಾಡಕ್ಟ್ ನ ಮುಖಾಂತರ ಅವ್ರಿಗೆ ತಲುಪಿಸಿದಾಗ ಇಲ್ಲಿ ಎಲ್ಲರೂ ವಿನ್ ಆಗುತ್ತೆ, ಪ್ರತಿಯೊಂದು ಜಾಗದಲ್ಲೂ ವಿನ್ ಆಗುತ್ತೆ ಅನ್ನೋದು ಕ್ಲಾರಿಟಿ ಸಿಕ್ಕಿತ್ತು. ಎಸ್, ಇವತ್ತು ಪ್ರತಿಯೊಂದು ಸಿಕ್ತಿದೆ ಸರ್ ಲೈಫ್ ಅಲ್ಲಿ. ಎಜುಕೇಶನ್ ಆಗಿರ್ಬೋದು, ಸಪೋರ್ಟಿವ್ನೆಸ್ ಆಗಿರ್ಬೋದು, ಪ್ರತಿಯೊಂದು ಸಿಕ್ತಿದೆ. ಆದ್ರೆ ನಾನು ಇದ್ರಲ್ಲಿ ಏನೇನೆಲ್ಲ ಇದ್ ಮಾಡ್ಕೊಂತಿದ್ದೀನಿ, ಇನ್ನು ಎಲ್ಲೆಲ್ಲಿ ಎಡುತ್ತಾ ಇದೀನಿ ಅನ್ನೋದು ನನಗೆ ಸ್ವಲ್ಪ ಲೇಟ್ ಆಗಿ ರಿಯಲೈಸ್ ಆಯ್ತು. ಇವತ್ತು ಅಪ್ಲೈನ್ ಲೀಡರ್ಸ್ ನನಗೆ ಪ್ರತಿಯೊಂದು ಟೈಮ್ ಅಲ್ಲೂ ಎಸ್ ನೀನ್ ಹೋಗಿ ಮಾಡು, ನಿನ್ ಕೈಲಿ ಆಗುತ್ತೆ ಮಾಡು ಅಂತದಾಗ ಎಷ್ಟು ನಾರ್ಮಲ್ ಪಾರ್ಟ್ ಟೈಮ್ ಮಾಡ್ತಿದೀನಿ, ಎಲ್ಲೋ ಎಡುತ್ತಾ ಇದೀನಿ, ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಿದ್ರೆ ಒಂದು ನೆಪ ಇಟ್ಕೊಂಡು ಎಸ್ ಸರ್ ಇನ್ನರ್ ಅಚೀವ್ಮೆಂಟ್ ಲೇಟ್ ಆಗ್ತಿದೆ, ಕೆಲಸ ಮಾಡಕ್ ಆಗ್ತಿಲ್ಲ, ಆ ಕಡೆ ಕಡೆಗೂ ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ, ಒಂದು ಕುಂಟು ನೆಪಗಳು ಹೇಳ್ತಿದೆ. ಸೊ ತುಂಬಾ ಲೇಟ್ ಆಗಿ ನನಗ್ ನಾನೇ ನಾನು ಮಾತಾಡ್ಕೊಳ್ಬೇಕಾದ್ರೆ ನನ್ಗೆ ರಿಯಲೈಸ್ ಆಗಿತ್ತು. ಎಸ್, ಅಪ್ಲೈನ್ಗೆ ಸರೆಂಡರ್ ಆಗಿದ್ದೀನಿ. ಅಪ್ಲೈನ್ಗೆ ಸರೆಂಡರ್ ಆದ ತಕ್ಷಣ ಅವ್ರು ಹೇಳ್ತಾರೆ ಒಂದ್ ಬಾವಿ ಇದೆ, ಅಲ್ಲಿ ಹೋಗಿ ಬೀಳು, ಅಲ್ಲಿ ನಿಮ್ಗೆ ಚಿನ್ನ ಸಿಗುತ್ತೆ ಅಂತ. ಎಸ್, ನಾನಲ್ಲಿ ಇಲ್ಲ, ನಾನ್ ಬಾವಿಲಿ ಸರ್ ಬಾವಿಲಿ ಬೀಳಕ್ ರೆಡಿ ಇರ್ತೀನಿ. ಎಸ್, ಅಪ್ಲೈನ್ ಸರೆಂಡರ್ ಆಗಿರ್ತೀನಿ, ಬೀಳಕ್ ರೆಡಿ ಇದ್ದೀನಿ. ಆದ್ರೆ ಸರ್ ಅಲ್ಲಿ ಮೊಸಳೆ ಇದೆ, ಹಾವಿದೆ, ಸೊ ಚೇಳಿದೆ, ಅದಕ್ಕೆ ಅಂತಾನೆ ಎಜುಕೇಶನ್ ಕೊಡ್ತಿರೋದು, ಅದು ಹೇಗೆ ಚಾಲೆಂಜಸ್ ನಾನು ಫೇಸ್ ಮಾಡ್ಬೇಕು ಅಂತ. ಇನ್ನೊಂದೇನಂದ್ರೆ ಬೆಳಗ್ಗೆ ಎದ್ದಾಗ ತುಂಬಾ ನಿದ್ದೆ ಬರೋ ಸ್ಟಾರ್ಟ್ ಆಗ್ತಾ ಇತ್ತು ರೀಸೆಂಟ್ ಆಗಿ. ಸೊ ಎಸ್, ಚಳಿ ಇದೆ ಅನ್ನೋ ಒಂದು ನೆಪ ಇಟ್ಕೊಂಡು ಸೊ ತುಂಬಾ ಕ್ಲಾಸಸ್ ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು, ತುಂಬಾ ರೇರ್ ಆಗಿ ಮಿಸ್ ಆಗ್ತಿತ್ತು ಸರ್. ಎಸ್, ಆಮೇಲೆ ರೇಟ್ ಆಗಿ ರಿಯಲೈಸ್ ಆಗಿದ್ದು ಎಸ್ ಇದೆಲ್ಲ ನನ್ ಚಾಲೆಂಜಸ್ ಬಂದ್ರು ಕೂಡ ಇದ್ರಲ್ಲಿ ಮಾಡ್ಬೇಕು. ಎಷ್ಟೇ ನೆಪಗಳಾಗಿರ್ಬೋದು ಸರ್, ಕಾರಣಗಳು ಬರೀ ನನಗ್ ನಾನು ಹೇಳ್ಕೊಡ್ತಿರ್ತೀನಿ. ಇವತ್ತು ಅಪ್ಲೈನ್ ಲೀಡರ್ಸ್ಗೆ ಅವ್ರು ಹೇಳ್ತಾರೆ, ಸಪೋರ್ಟ್ ಮಾಡ್ತಾರೆ, ಬಟ್ ಆದ್ರೆ ನಾನ್ ಕಾರಣ ಹೇಳ್ತಿರೋದು ಯಾರಿಗೆ, ನನ್ಗೋಸ್ಕರ ನಾನು ಹೇಳ್ಕೊಂತಿದ್ದೀನಿ ಅನ್ನೋದು ರಿಯಲೈಸ್ ಆಯ್ತು. ಇವತ್ತು ಪ್ರತಿಯೊಂದ್ರಲ್ಲೂ ಕೂಡ 11 ಗಂಟೆವರೆಗೂ ಕ್ಲಾಸ್ ತಗೊಂಡವರು ನನ್ಗೆ ಎಜುಕೇಶನ್ ಕೊಡ್ತಾ ಎಸ್ ಆಲ್ಮೋಸ್ಟ್ 100 ಜನದ್ದು ಮೆಮೊರಿ ಜಾಗರ್ನ ನಾನು ಸುಮ್ನೆ ಬರ್ದಿಟ್ಟಿದ್ದೆ ಅಷ್ಟೇ, ಜಸ್ಟ್ ರೀಚ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ರೀಸೆಂಟ್ ಆಗಿ ಯೋಗೇಶ್ ಸರ್ ಹೇಳಿದ್ಮೇಲೆ ಎಸ್ 30 ಜನರದ್ದು ಸ್ಟಾರ್ಟ್ ಮಾಡಿ 30 ಜನರಿಗೆ ಕ್ಯಾಶುವಲ್ ವಿಸಿಟ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಅವ್ರಿಗೆ ಪ್ರಾಡಕ್ಟ್ ಕೊಡ್ಸೋದಾಗಿರ್ಬೋದು, ಫಾಲೋ ಅಪ್ ಹೆಂಗ್ ಮಾಡ್ಬೇಕು, ಸೊ ಇದನ್ನೆಲ್ಲ ಹೇಳ್ತಾ ಬಂದ್ಮೇಲೆ ಆಲ್ಮೋಸ್ಟ್ ಲೇಟ್ ಆಗಿ 10ನೇ ತಾರೀಕು ಆಗ್ತಿರೋಂತ 100 PV ಜಸ್ಟ್ 1ನೇ ತಾರೀಕಲ್ಲೇ ಆಗಕ್ಕೆ ತುಂಬಾ ಹೆಲ್ಪ್ ಆಯ್ತು ಸರ್. ಇವತ್ತು ಫಾಲೋ ಅಪ್ ಅಲ್ಲಿ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದು ತುಂಬಾ ಲೇಟ್ ಆಗಿ ರಿಯಲೈಸ್ ಆಗಿತ್ತು. ಕಾರಣಗಳು ಎಷ್ಟೇ ಇರ್ಬೋದು. ಸೊ ಮೋದಿ ಕೇರ್ ಬಂದಿದ್ಮೇಲೆ ಇವತ್ತು ಏನ್ ಸಿಕ್ತಿಲ್ಲ ಸರ್. ಅವತ್ತು ಕಮಾಂಡೋ ಕಾಲ್ ಅಲ್ಲಿ ಆಕಾಶ್ ಆಚಾರ್ಯ ಸರ್ದು ಪ್ರೀ ವೆಡ್ಡಿಂಗ್ ಶೂಟ್ ನೋಡ್ಬೇಕಾದ್ರೆ ಸೊ ಇನ್ನೇನ್ ಹೆಲ್ತ್ ವರ್ಕ್ ಹೋಗ್ಬೇಕು, ಇನ್ನ ವಿಡಿಯೋ ನೋಡ್ಕೊಂಡು ಕುತ್ಕೊಬಿಟ್ಟಿದೀನಿ. ಸೊ ತುಂಬಾ ಒಂದು ಅನದರ್ ವರ್ಲ್ಡ್ಗೆ ಹೋಗಿದ್ದಂತದ್ದು, ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಯ್ತು ಅದನ್ನ. ಎಸ್, ಮೋದಿ ಕೇರ್ ಅಲ್ಲಿ ಸೆಲೆಬ್ರಿಟಿನೇ ಒಂದು ಮೋದಿ ಕೇರ್ ಕನ್ಸಲ್ಟೆಂಟ್ ನ ಮದ್ವೆ ಆಗ್ತಿದ್ದಾರೆ, ಮೋದಿ ಕೇರ್ ಲೀಡರ್ಸ್ ನ ಮದ್ವೆ ಆಗ್ತಿದ್ದಾರೆ. ಈ ತರದೆಲ್ಲ ಮಿರಾಕಲ್ ಅನ್ನೋದಕ್ಕಿಂತ ಅರ್ಹತೆ ಪಡ್ಕೊಂಡಿದ್ದಾರೆ. ಇವತ್ತು 0 ಇಂದ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿಗಳು ಎಷ್ಟೋ ಜನ ಎಕ್ಸಾಂಪಲ್ ಇದಾರೆ. ಇನ್ನು ನಾನು ಎಲ್ಲೆಲ್ಲಿ ಎಡುತ್ತಿದ್ದೀನಿ ಅನ್ನೋದು ತುಂಬಾ ಕ್ಲಾರಿಟಿ ಅರ್ಥ ಆಯ್ತು ಸರ್. ಎಸ್, ಇವತ್ತು
ನನಗೆ ಆಲ್ಮೋಸ್ಟ್ ತುಂಬಾ ನೀಟಾಗಿ ಕ್ಲಿಯರೈಸ್ ಆಗಿದೆ. ಮೋದಿ ಕೇರ್ ಇದ್ರೆ ಮೋದಿ ಕೇರ್ ಮಾಡ್ಬೇಕು, ಇನ್ಯಾವುದೇ ಬಿಸ್ನೆಸ್ ಮಾಡಬಾರ್ದು, ಯಾವುದೇ ಕೆಲಸನೂ ಮಾಡಬಾರ್ದು ಅಂತ ತುಂಬಾ ಡಿಕ್ಲೇರ್ ಮಾಡಿರೋಂಥದ್ದು. ಎಸ್, ಇನ್ಮೇಲೆ ಮಾಡಿದ್ರೆ ಮೋದಿ ಕೇರ್ ಸರ್. ಇವತ್ತು ಎಷ್ಟೋ ಜನ ತುಂಬಾ ಜನ ಅಚೀವ್ಮೆಂಟ್ಸ್ ಮಾಡಿದ್ದಾರೆ. ನನ್ನ ಕನಸು ದೊಡ್ಡದಾಗಿರೋಂಥದ್ದು ತುಂಬಾ ಜನ ಮಿಲಿನಿಯರ್ಸ್ ನ ಕ್ರಿಯೇಟ್ ಮಾಡ್ಬೇಕು. ಫಸ್ಟ್ ಇಂಡಿಯಾದಲ್ಲಿ ಫಸ್ಟ್ ಯಂಗೆಸ್ಟ್ ಬಿಲಿನಿಯರ್ ಆಗ್ಬೇಕು. ಆ ಹೆಸರಲ್ಲಿ ಆ ಜಾಗದಲ್ಲಿ ನನ್ನ ಹೆಸರು ಸೇರ್ಕೋಬೇಕು ಅನ್ನೋದು ನಂದು ದೊಡ್ಡ ಡ್ರೀಮ್ ಇದೆ ಸರ್. ಎಸ್, ಅದನ್ನ ಮಾಡೇ ಮಾಡ್ತೀನಿ. ದೊಡ್ಡದಾಗಿ ಟೀಮ್ ಕಟ್ತೀನಿ. ಏನು 300 PB 500 PB ಅನ್ನೋದು ನಾನು ಮಾಡೋದಲ್ಲ, ನನ್ನ ಟೀಮ್ ಅಲ್ಲಿ ಪ್ರತಿಯೊಬ್ರು ಮಾಡ್ತೀನಿ. ಸೊ ಎಸ್, ದೊಡ್ಡದಾಗಿ ಟೀಮ್ ಕಟ್ಟಿದ್ದು ನನ್ನ ಕನಸನ್ನ ನಾನು ನನ್ಸ್ ಮಾಡ್ಕೊಂತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಬ್ಯೂಟಿಫುಲ್ ಅಪರ್ಚುನಿಟಿ. ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಪ್ಲೈನ್ ಲೀಡರ್ಸ್ಗೆ ನಾನು ಚಿರಋಣಿ. ಇವತ್ತು ಅವರು ನಮ್ಮನ್ನ ಮುಂದೆ ಕಳಿಸಿ ಪ್ರತಿಯೊಬ್ರು ಕೇರ್ಪೇಟೆ ಟೀಮ್ ಅಲ್ಲಿ ನಾನು ಇರೋದೇ ಒಂದು ಅದೃಷ್ಟ ಸರ್. ನಿಮ್ಮ ಗಡಿಲಿ ಬೆಳ್ತಿರೋದ್ರಿಂದ ಇನ್ನೊಂದು ಅದೃಷ್ಟ. ಪ್ರತಿಯೊಂದು ಸರಿನೂ ಕೂಡ ಎಸ್, ನೀನ್ ಮುಂದೆ ಹೋಗು, ನಾನ್ ಹಿಂದೆ ಬರ್ತೀನಿ, ಎಲೆಮರಿ ಕಾಯ್ತಾರ ಅವರು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಬರ್ತಿದ್ದಾರೆ. ಸೊ ಒಂದೊಂದ್ಸರಿ ಕಣ್ಣಲ್ಲಿ ನೀರು ಬರುತ್ತೆ, ಈ ತರ ಅಪ್ಲೈನ್ ಬರ್ತಿದ್ದೀನಲ್ಲ ಅನ್ನೋ ಒಂದು ಖುಷಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬಾ ಗ್ಲಿಟರಿಂಗ್ ಅಲ್ಲಿ ಇದೆಯಾ ಅಂಡ್ ಬ್ರೈಟ್ನೆಸ್ ಸ್ಮಾರ್ಟ್ ಆಗಿದೆಯಾ ಅಂಡ್ ತುಂಬಾನೇ ಮೋದಿ ಕೇರ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಎಲ್ಲರೂ ಸೇರಿ ನಿನ್ನ ಒಂದು ವಿಶ್ವಾಸ ತುಂಬಾ ಜಾಸ್ತಿ ಆಗಿದೆ ಇವಾಗ. ಹೈಟ್ ಆಫ್ ಕಮಿಟ್ಮೆಂಟ್, ಬಿಗ್ಗೆಸ್ಟ್ ಡ್ರೀಮು, ಅದಕ್ಕೆ ತಕ್ಕಂತೆ ಆಕ್ಷನ್ ಮಾಡ್ತಾ ಇದೀಯಾ. ಅಂಡ್ ನಿಮ್ ಟೀಮ್ ಅಲ್ಲಿ ಒಂದು ಶ್ವೇತಾ ಆಗಿರ್ಬೋದು ಅಥವಾ ರೇಣುಕಾ ಮೇಡಮ್ ಆಗಿರ್ಬೋದು, ಈ ತರ ಲೀಡರ್ಸ್ ಸೃಷ್ಟಿ ಆಗಿರ್ತಕ್ಕಂಥದ್ದು ನಮಗೆ ಒಂದು ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಏನು ಯಂಗೆಸ್ಟ್ ಬಿಲಿಯನರ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ, ಖಂಡಿತ ಈಗ ನೀನು ಇಂಡಿಯಾದಲ್ಲಿ 30% ಮೇಲೆ, ಅಂದ್ರೆ 30% ಗಿಂತ ಮೇಲಿದ್ಯಾ ನೀನು, 40% ಅಥವಾ ಮೇಲಿದ್ಯಾ ಅಂದ್ರೆ ನಿನ್ಗಿಂತನೂ 60% ಜನ ಅಥವಾ ನಿನ್ನ ಒಂದು ಲೆವೆಲ್ ಕಂಪೇರ್ ಮಾಡಿದ್ರೆ 50% ಅಂತ ಅನ್ಕೋಬಹುದು. 50% ನಿನ್ಗಿಂತ ಕೆಳಗಿದೆ ಇಂಡಿಯಾ, 50% ನಿನ್ಗಿಂತ ಮೇಲಿದೆ. ಅಂದ್ರೆ 140 ಕೋಟಿ ಪಾಪ್ಯುಲೇಷನ್ ಅಲ್ಲಿ 70 ಕೋಟಿ ಜನ ನಿನ್ಗಿಂತ ಕೆಳಗಿದ್ದಾರೆ, 70 ಕೋಟಿ ಜನ ನಿನ್ಗಿಂತ ಮೇಲಿದ್ದಾರೆ. ಅಂದ್ರೆ ನಿನ್ನ ರ್ಯಾಂಕು 70 ಕೋಟಿ ಅಂತ ಹೇಳ್ಬೋದು. ಆದ್ರೆ ನೀನೇನ್ ಅನ್ಕೊಂಡಿದ್ಯಾ ನೆಕ್ಸ್ಟ್ ನಾನು ಯಂಗೆಸ್ಟ್ ಬಿಲಿಯನರ್ ಆಗ್ತೀನಿ ಅಂತ ಹೇಳಿ, ಆ ಪ್ರೊಸೆಸ್ ಅಲ್ಲಿ ನೀನು ಎಷ್ಟೋ ಜನ ಬಿಲಿಯನರ್ಸ್ ಕ್ರಿಯೇಟ್ ಮಾಡ್ತೀಯಾ, ಎಷ್ಟೋ ಜನ ಲಕ್ಷಾಧಿಪತಿ ಕ್ರಿಯೇಟ್ ಮಾಡ್ತಾ ಹೋಗ್ತೀಯಾ. ಅಂಡ್ ಇನ್ ದ ಪ್ರೊಸೆಸ್ ಡೆಫಿನೆಟ್ಲಿ ನೀನು ಟಾಪ್ 1%, ಟಾಪ್ 0.5% ಗೆ ನೀನು ರೀಚ್ ಆಗ್ತೀಯಾ. ಸೊ ಅಲ್ಲಿಗೆ ಗ್ರೇಟ್ ಸಾಧನೆ ನಿಂದು. 50% ಅಲ್ಲಿ ಇದ್ದವನು ಇಂಡಿಯಾದಲ್ಲಿ ಅಂದ್ರೆ 70 ಕೋಟಿ ಜನ ನಿನ್ಗಿಂತ ಮೇಲಿರ್ತಾರೆ, ನಿನ್ಗಿಂತ ಮೇಲ್ ರ್ಯಾಂಕ್ ಅಲ್ಲಿ ಇರ್ತಾರೆ. ಬಟ್ ನೀನು ಆ ಬಿಲಿಯನರ್ ಆಗ್ತೀನಿ ಅಂತ ಹೊರಟಾಗ ನೀನು ಖಂಡಿತ ನಿನಗಿಂತನೂ 100 ಜನನೋ 200 ಜನನೋ 1000 ಜನನೋ ಇರ್ಬೋದು, ಅಥವಾ ಒಂದ್ 5,000-6,000 ಜನ ಇರ್ಬೋದು ಟಾಪ್. ನೆಕ್ಸ್ಟ್ 135 ಕೋಟಿ ಪಾಪ್ಯುಲೇಷನ್ ಅಲ್ಲಿ ನೀನು 1,000 ರ್ಯಾಂಕು, 2,000 ರ್ಯಾಂಕು ಅಥವಾ 50,000 ರ್ಯಾಂಕು, 1,00,000 ರ್ಯಾಂಕ್ ಅಂತ ಹೇಳಿದ್ರು ಕೂಡ ಗ್ರೇಟ್ ಅಚೀವ್ಮೆಂಟ್. ಸಿಕ್ಕಾಪಟ್ಟೆ ನೀನು ಟ್ಯಾಕ್ಸ್ ಕಟ್ತಾ ಇರ್ತೀಯ ನಮ್ಮ ಗೌರ್ಮೆಂಟ್ಗೆ. ಸೊ ಆ ತರದ ಒಂದು ಅಪರೂಪದ ಸಾಧನೆ ಮೋದಿ ಕೇರ್ಲಿ ಮಾತ್ರ ಸಾಧ್ಯ. ಯಾವುದೇ ನೌಕರಿ ಬಿಸ್ನೆಸ್ ಅಲ್ಲಿ ಇದನ್ನೆಲ್ಲದನ್ನು ಅಚೀವ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ ನಿನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ, ಬರೀ ಕನಸು ಕಾಣೋದಲ್ಲ, ಅದ್ ತಕ್ಕಂತೆನೆ ಹಾರ್ಡ್ ವರ್ಕ್ ಮಾಡ್ಬೇಕು, ಕಮಿಟ್ಮೆಂಟ್ ಕೊಡ್ಬೇಕು, ಕಲಿಬೇಕು, ಸ್ಕಿಲ್ ಡೆವಲಪ್ ಆಗ್ಬೇಕು, ಹಗಲು ರಾತ್ರಿ ಕಷ್ಟಪಡ್ಬೇಕು. ಸೊ ಅದಕ್ಕೆ ಸಿದ್ಧತೆ ಮಾಡ್ಕೋ, ಖಂಡಿತ ನೀನು ಅದನ್ನ ಮಾಡ್ತೀಯ ಅಂತ ಒಂದು ಭರವಸೆ ನನಗೆ ಮೂಡ್ತಾ ಇದೆ. ಸೊ ಗ್ರೇಟ್ ಮಾ, ವಂಡರ್ಫುಲ್. ಓಕೆ, ಸೊ ಈಗ ಲಕ್ಷ್ಮಯ್ಯ, ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಂಡ್ರೈಸ್ ಮಾಡಿದ್ದೀರಾ, ನಿಮ್ಮನ್ನ ಆಲ್ರೆಡಿ ಕೋಸ್ಟ್ ಮಾಡಿದ್ದೀನಿ. ವೆರಿ ಕ್ವಿಕ್ ಲಕ್ಷ್ಮಯ್ಯ, ಸೊ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಮಾತಾಡಿ. ಅಂಡ್ ತುಂಬಾ ಸ್ಪೆಷಲ್ ಅಚೀವ್ಮೆಂಟ್ ಇವ್ರದ್ದು. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಸಾವಾಗಿತ್ತು, ಆದ್ರೂ ಕೂಡ ವಿಧಿವಿಧಾನಗಳನ್ನ ಮುಗಿಸಿ ಇಮಿಡಿಯೇಟ್ಲಿ ಆಕ್ಷನ್ ಮಾಡಿದ್ದಾರೆ. ತುಂಬಾ ವೇಗ ಬೆಳೀತಾ ಇದ್ದಾರೆ, ಹಗಲು ರಾತ್ರಿ ಕಷ್ಟಪಡ್ತಿದ್ದಾರೆ. ಒಳ್ಳೆ ಸ್ಯಾಲರಿ ಜಾಬ್ ಇದೆ, ಆದ್ರೂ ಕೂಡ ಡ್ಯೂಟಿಗೆ ಹೋಗಿಂತ ಮುಂಚೆನೆ 2 ಡೆಮೋ ಮಾಡ್ಬಿಟ್ಟು ಮುಂದೆ ಹೋಗ್ತಿದ್ದಾರೆ. ಸೊ ವೆಲ್ಕಮ್ ಲಕ್ಷ್ಮಯ್ಯನವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಆಪರ್ಚುನಿಟಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಈ ಒಂದು ಟೈಮಲ್ಲಿ ನಾನು ಶೇರ್ ಮಾಡೋಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನನ್ನ ಕಮಿಟ್ಮೆಂಟ್ ನಾನು ಮಾಡಿ ಸರ್. ಕಮಿಟ್ಮೆಂಟ್ ನಾನು ಮಾಡಿದ್ದು, ಯಾರು ನನ್ ಕೋರ್ಸ್ ಮಾಡಿಲ್ಲ. ನಾನ್ ಕಮಿಟ್ಮೆಂಟ್ ಮಾಡಿದೀನಿ, ನಾನು ಆಕ್ಷನ್ ಮಾಡ್ತಾ ಇದ್ದೀನಿ. ನನ್ನನ್ನು ಯಾರು ನಿಲ್ಸಕ್ಕಾಗಲ್ಲ. ಏನೇ ಸ್ಥಿತಿ ಇರ್ಲಿ, ನನ್ನ ಮನಸ್ಥಿತಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಏನೇ ಸಿಚುವೇಶನ್ ಬಂದ್ರು, ಚಾಲೆಂಜ್ ಬಂದ್ರು ನನ್ನ ಮೋದಿ ಕೇರ್ ಕಡೆ ಗಮನ ಕಡಿಮೆ ಮಾಡಲ್ಲ ಸರ್, ಮಾಡಿಲ್ಲ, ಮಾಡೋದು ಇಲ್ಲ. ಸೊ ನಾನು ಈ ಬಿಸ್ನೆಸ್ ಅಲ್ಲಿ ಈ ತರ ಹೋಗ್ತಾ ಇರೋದಕ್ಕೆ ಮೇನ್ ಆಗಿ ನಾವು ತಗೊಂಡಿರೋ ಏರ್ ಪ್ಯೂರಿಫೈಯರ್ ಸರ್. ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ಇದ್ರದ್ದು ನೀಡ್ ತುಂಬಾ ಇದೆ ಸರ್. ಈ ಏರ್ ಪೊಲ್ಯೂಷನ್ ಅಂದ ತಕ್ಷಣ ಎಕ್ಸ್ಟರ್ನಲ್ ಏರ್ ಪೊಲ್ಯೂಷನ್ ಗಮನಕ್ಕೆ ಬರುತ್ತೆ, ಇಂಟರ್ನಲ್ ಏರ್ ಪೊಲ್ಯೂಷನ್ ಯಾರು ಗಮನ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಜಾಸ್ತಿ ಅವೇರ್ನೆಸ್ ಕೊಟ್ಬಿಟ್ಟು ಮೇನ್ ನನಗೆ ತುಂಬಾ ಪಿಂಚ್ ಮಾಡಿರೋದು ಬಿಕಾಸ್ ಆಫ್ ಏರ್ ಪೊಲ್ಯೂಷನ್ ಈ ಚಿಲ್ಡ್ರನ್ಸ್ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಎಫೆಕ್ಟ್ ಬೀಳ್ತದೆ ಸರ್. ಸೊ ಅವ್ರು ಏನ್ ಪಾಪ ಮಾಡಿದ್ದಾರೆ ಚಿಲ್ಡ್ರನ್ಸ್, ಅವ್ರಿಗೇನ್ ಗೊತ್ತು. ಸೊ ಅವ್ರಿಗೆ ನಾವು ಪೇರೆಂಟ್ಸ್ ಗೆ ಅವೇರ್ನೆಸ್ ಕೊಡ್ಬೇಕು. ಬಿಕಾಸ್ ಆಫ್ ದಿಸ್ ಏರ್ ಪೊಲ್ಯೂಷನ್, ಇಂಟರ್ನಲ್ ಏರ್ ಪೊಲ್ಯೂಷನ್, ನಿಮ್ಮ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಮತ್ತೆ ಏನು ಉಪಯೋಗ ಇಲ್ಲ. ಅವ್ರು ಏನ್ ಓದ್ತಾರೆ, ಏನ್ ಡೆವಲಪ್ ಆಗ್ತಾರೆ ಮುಂದೆ. ಸೊ ಇದು ಕ್ರಿಯೇಟೆಡ್ ಏರ್ ಪೊಲ್ಯೂಷನ್ ಅನ್ನೋದು ನಾಟ್ ನ್ಯಾಚುರಲ್ ಸರ್. 50% ಕ್ರಿಯೇಟೆಡ್ ಇದೆ, ಅದು ನಮ್ ಕೈಯಲ್ಲಿದೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಪ್ರಿಕಾಷನ್ ತಗೋಬೇಕು. ಆ ಒಂದು ಇದ್ರಲ್ಲಿ ನಾನು ಅವೇರ್ನೆಸ್ ಕೊಡ್ತಾ ಹೋಗ್ತೇನೆ ಸರ್. ಪೇರೆಂಟ್ಸ್ ಗೆ ಮಕ್ಕಳ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀನಿ. ಅಂಡ್
ಮೇನ್ಲಿ ಈ ಇಂಟರ್ನಲ್ ಏರ್ ಪೊಲ್ಯೂಷನ್ ಇಂದ ಲಂಗ್ ಕ್ಯಾನ್ಸರ್ ಮತ್ತೆ ಸ್ಟ್ರೋಕ್ ಅಂಡ್ ಹಾರ್ಟ್ ಡಿಸೀಸ್ ಬಿಕಾಸ್ ಆಫ್ ದಿಸ್ ಏರ್ ಪೊಲ್ಯೂಷನ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಸೊ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀನಿ. ಈ ಏರ್ ಪೊಲ್ಯೂಷನ್ ಇಂಟರ್ನಲ್ ಏರ್ ಪೊಲ್ಯೂಷನ್ ಇಂದ ಈ ತರ ನಿಮ್ಗೆ ಕಾಯಿಲೆಗಳು ಬರ್ತಾ ಇದೆ. ಅದರಿಂದ ಒಂದು ವರ್ಷಕ್ಕೆ 80 ಲಕ್ಷ ಜನ ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಸರ್. ಸೊ 92% ಜನ ಪ್ರಪಂಚದಲ್ಲಿ ಈ ಪೊಲ್ಯೂಟೆಡ್ ಏರ್ ಬ್ರೀತ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಏರ್ ಪೊಲ್ಯೂಷನ್ ಇದೆ ಸರ್. ಸೊ ಇದ್ರ ಬಗ್ಗೆ ಇನ್ನೂ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಸಾಕಷ್ಟು ಪಾಯಿಂಟ್ಸ್ ಕಲೆಕ್ಟ್ ಮಾಡಿ ನಾನು ಅವೇರ್ನೆಸ್ ಕೊಡ್ತಾ ಇದ್ದೀನಿ ಸರ್. ಎಲ್ಲಿ ಏರ್ ಪೊಲ್ಯೂಷನ್ ಇದೆ, ಎಲ್ಲಿ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ, ಆ ಏರಿಯಾದಲ್ಲಿ ನಾನು ಹೋಗಿ ನಾನು ಇದನ್ನ ಕಸ್ಟಮರ್ಗೆ ಇದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸರ್. ಅವ್ರಿಗೆ ಡೆಮೋ ಕೊಟ್ಟು ಅವ್ರಿಗೆ ತೋರಿಸಿದ ಮೇಲೆ ಅವ್ರಿಗೆ ಅವೇರ್ನೆಸ್ ಬರ್ತಾ ಇದೆ, ಮೈಂಡ್ ಓಪನ್ ಆಗ್ತಾ ಇದೆ. ವಿತೌಟ್ ಡೆಮೋ ನಾವು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದು ಸರ್. ಅವ್ರ ಮನೇಲಿ ಏರ್ ಪ್ಯೂರಿಫೈಯರ್ ಫಿಸಿಕಲ್ ಡೆಮೋ ಕೊಟ್ಟಾಗ, ಲೈವ್ ಡೆಮೋ ಕೊಟ್ಟ ಮೇಲೆ ಜನ ಮುಂದಕ್ಕೆ ಬರ್ತಾ ಇದೆ ಸರ್. ಏರ್ ಪ್ಯೂರಿಫೈಯರ್ ನಾನು ರಿಯಲ್ ಮಾಡಕ್ಕೆ ಸಾಧ್ಯತೆ ಆಗ್ತಾ ಇದೆ ಸರ್. ಇದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಸೊ ಇದು ಮೇಜರ್ ಪಾರ್ಟ್ ಆಫ್ ಹೆಲ್ತ್ ಎಫೆಕ್ಟ್ ಮಾಡ್ತಿರೋದು ಸರ್. ಅಂಡ್ ಈಗ ನಾನು ಈ ಬಿಸ್ನೆಸ್ ಅಲ್ಲಿ ಟೀಮ್ ಕಟ್ಟಬೇಕು. 100% ನಾನು ನನ್ನ ಫೋಕಸ್ ಟೀಮ್ ಮೇಲೆ ಬರಬೇಕು. ಈಗ ನಾನು 3 months ಇಂದ ಸ್ವಲ್ಪ ಇದರಲ್ಲಿ ಸೆಟ್ಲ್ ಆಗಕ್ಕೆ ನಾನು ಟೈಮ್ ತಗೊಂಡೆ ಸರ್. ಇನ್ನು ನನ್ನ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬೇಕು, ನನ್ನ ಕಮಿಟ್ಮೆಂಟ್ ಜಾಸ್ತಿ ಆಗ್ಬೇಕು. ಈಗ ನನ್ನ ಬಿಸ್ನೆಸ್ 3 months ಇಂದ ಒಂದೇ ರೇಂಜ್ ಅಲ್ಲಿ ನಡೀತಾ ಇದೆ ಸರ್. ಸೊ ಇದು ಇಂಪ್ರೂವ್ ಆಗ್ಬೇಕಂದ್ರೆ ನನ್ನ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬೇಕು, ನನ್ನ ಆಕ್ಷನ್ ಜಾಸ್ತಿ ಆಗ್ಬೇಕು. ಇದು ನನ್ಗೆ ಅರ್ಥವಾಗಿದೆ ಸರ್. ಇವಾಗ ನಾನು ತೆಲಂಗಾಣದಲ್ಲಿ ಟೀಮ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಈ ಸಿಟಿ ಕಿಂತ ಟೌನ್ಸ್ ಲೆವೆಲ್ ಅಲ್ಲಿ ತುಂಬಾ ಜನ ಅಪ್ರೋಚ್ ಮಾಡಿದಾಗ ರಿಯಾಕ್ಟ್ ಆಗ್ತಿದೆ ಸರ್. ಇಲ್ಲೂ ಆಗ್ತಾ ಇದೆ, ಇಲ್ಲೂ ಎಫರ್ಟ್ ಆಗ್ಬೇಕು. ಆದ್ರೆ ಇಲ್ಲಾದ್ರೂ ಅಚೀವ್ ಮಾಡ್ಬೋದು. ಆದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಬೇಗ ನಾವು ಅರ್ಧ ಮಾಡಿಸ್ಬೋದು ಸರ್. ನಾವು ಅರ್ಧ ಮಾಡ್ಸಕ್ಕೆ ಈಸಿ ಆಗ್ತಾ ಇದೆ. ಜನ ರಿಯಾಕ್ಟ್ ಆಗ್ತಾ ಇದಾರೆ ಸರ್. ಒಬ್ಬರು ಎಕ್ಸ್ಪ್ಲೈನ್ ಮಾಡ್ತಾರೆ, 4 ಜನ ಬಂದು ನೋಡ್ತಾ ಇದಾರೆ ಸರ್. ಇಲ್ಲಿ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾ ಇದೀವಿ, ಟೈಮಿಂಗ್ಸ್ ತಗೊಂಡು ಸಿಸ್ಟಮ್ಯಾಟಿಕ್ ಮಾಡ್ತಾ ಇದೀವಿ. ಅಲ್ಲಿ ಹೆಂಗಂದ್ರೆ ಒಬ್ಬರು 4 ಜನ ಕರೆದು 10 ಜನ ಬಂದು ನಿಂತ್ಕೊಂಡು ನೋಡ್ತಾರೆ ಸರ್, ಅಕ್ಕಪಕ್ಕದವರು. ಸೊ ಆಗ ನಮ್ಗೆ ಈಸಿ ಆಗ್ತಾ ಇದೆ ಕನ್ವೆ ಮಾಡಕ್ಕೆ. ನಮ್ಮ ಇಂಟೆನ್ಷನ್ ಏನು, ಮೋಡಿಕೇರ್ ಕಂಪನಿ ಏನು, ಮೋಡಿ ಕಂಪನಿ ಹಿಸ್ಟ್ರಿ ಏನು, ಯಾವಾಗ ಸ್ಟಾರ್ಟ್ ಆಗಿದೆ, ಇದೆಲ್ಲ ಡೀಟೇಲ್ಸ್ ನಾವು ವಿವರವಾಗಿ ಹೇಳ್ಕೊಂಡ್ ಬರ್ತಾ ಇದ್ದೀವಿ ಸರ್. ಬಿಸ್ನೆಸ್ ಒಂದೇ ಅಲ್ಲ, ಈ ತರ ಅವೇರ್ನೆಸ್ ಕೊಟ್ಟು ಕಂಪನಿ ಬಗ್ಗೆ, ಕಂಪನಿ ಬ್ಯಾಕ್ ಗ್ರೌಂಡ್ ಬಗ್ಗೆ, ಯಾವ ತರ ಎಫರ್ಟ್ ಆಗಿದ್ರೆ ಕಂಪನಿ ಯಾವ ತರ ಬೆಳೆದಿದೆ, ಅದಕ್ಕೆ ಕಾರಣ ಏನು. ಸೊ ನಾವು ಈ ಕಂಪನಿಯಲ್ಲಿ ಇದ್ದಾಗ ನಾವು ಬೆಳಿಬಹುದು. ಇದರಲ್ಲಿ ತುಂಬಾ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ, ನೀಡ್ ಪ್ರಾಡಕ್ಟ್ಸ್ ಇದೆ. ಸೊ ಈ ತರ ಫ್ಯಾಮಿಲಿ ಎಲ್ಲ ಬೇಕಾದ ಪ್ರಾಡಕ್ಟ್ಸ್ ಇದೆ, ಹೆಲ್ತ್ ಸಪ್ಲಿಮೆಂಟ್ಸ್ ಇದೆ, ಎಲ್ಲ ವಿವರವಾಗಿ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಸರ್. ಸೊ ಇಷ್ಟು ನನ್ನ ಶೇರಿಂಗ್ ಸರ್. ಇನ್ನು ನಾನು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬೇಕು ಸರ್. ಸೊ ಅದು ಮಾಡ್ತೀನಿ ಸರ್. ಎಸ್, ಥ್ಯಾಂಕ್ ಯು. ಗ್ರೇಟ್ ಸರ್. ತುಂಬಾ ಪ್ರೊಫೆಷನಲ್ ಅಪ್ರೋಚ್ ಇದೆ. ನೀಡ್ ಅನ್ನ ನೀಡ್ತಾ ಇದ್ದೀರಾ ಅಂಡ್ ಯಾವುದೇ ಕಾರಣಕ್ಕೂ ರೀಸನ್ ಹೇಳ್ತಾ ಇಲ್ಲ. ರೂರಲ್, ಸಿಟಿ ಅಂಡ್ ಮೆಟ್ರೋ ಎಲ್ಲದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ. ಇದು ತುಂಬಾ ಅವಶ್ಯಕತೆ ಇದೆ ಅಂಡ್ ಎಕ್ಸಾಕ್ಟ್ಲಿ ಜನಗಳಿಗೆ ಏನ್ ಬೇಕಾಗಿದೆ ಅದನ್ನ ಗುರುತಿಸ್ತಾ ಇದ್ದೀರಾ. ಅದು ತುಂಬಾ ಇಂಪಾರ್ಟೆಂಟ್. ಅಂಡ್ ಇದು ಒಂದು ಚಾಲೆಂಜಿಂಗ್ ಪ್ರಾಡಕ್ಟ್. ಇದು ಪ್ರೀಮಿಯಂ ಪ್ರಾಡಕ್ಟ್. ಆ ಪ್ರೀಮಿಯಂ ಪ್ರಾಡಕ್ಟ್ ಗೆ ನೀವು ಒತ್ತು ಕೊಡ್ತಾ ಇದ್ದೀರಾ. ಅದಕ್ಕೋಸ್ಕರ ನೀವು ತುಂಬಾನೇ ಸಕ್ಸಸ್ಫುಲ್ ಆಗ್ತಾ ಇದ್ದೀರಾ. ಇದರಲ್ಲಿ ದೊಡ್ಡ ವಾಲ್ಯೂಮ್ ನ ಟ್ರೈ ಮಾಡ್ತಾ ಇದ್ದೀರಾ ಅಂಡ್ ಇದನ್ನೇ ಡೂಪ್ಲಿಕೇಟ್ ಮಾಡ್ತಾ ಹೋಗಿ, ಅದೇ ತರ ಟೀಮ್ ಸ್ಪಾನ್ಸರ್ ಮಾಡ್ತಾ ಹೋಗಿ, ಒಳ್ಳೊಳ್ಳೆ ಟೆಕ್ನಿಕಲ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀರಾ. ಯಾವ ತರ ಅಪ್ರೋಚ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅಂತಕ್ಕಂಥ ನಿಮ್ಮೆಲ್ರಿಗೂ ಕ್ಯೂರಿಯಾಸಿಟಿ ಇರಬೇಕು. ಇಲ್ಲಿ ಕಾಲಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಕ್ಯೂರಿಯಾಸಿಟಿ ಇರಬೇಕು. ಇವ್ರು ಹೆಂಗ್ ಮಾಡ್ತಾ ಇದಾರೆ, ಏನೋ ಒಂದು ಟೆಕ್ನಿಕ್ ಇದೆ, ಏನೋ ಒಂದು ಸೂತ್ರ ಇದೆ, ಅದನ್ನ ನಾನು ಫಾಲೋ ಮಾಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ನಿಮ್ಗೆ ಇದ್ರೆ ಮಾತ್ರ ನೀವು ಬೆಳಿತೀರಾ. ಅದು ಬಿಟ್ಟು ಏನೋ ಹೇಳ್ತಾ ಇದಾರಪ್ಪ, ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಇದು, ಪರವಾಗಿಲ್ಲ, ನನ್ಗೇನು ಗೊತ್ತಿಲ್ಲ ಅಂತ ಕುತ್ಕೊಂಡ್ರೆ ನೀವು ಯಾವ ಕಾರಣಕ್ಕೂ ಬೆಳೆಯಕ್ಕಾಗಲ್ಲ. ಪ್ರತಿಯೊಬ್ರು ಮಾತಾಡುವಾಗಲೂ ಕೂಡ ನಿಮ್ಮಲ್ಲಿ ಒಂದು ತುಡಿತಾ ಇರಬೇಕು. ನನಗೇನ್ ಕಲಿಕೆ ಇದೆ, ಓ ಇದು ಯಾವ ತರ ಇವರು ನಿಮಗೆ ಇರ್ಬೇಕು. ಯಾವಾಗ್ಲೇ ಯಾರು ನಮ್ಮ ರೇಣುಕಮ್ಮಣ ಮಾತಾಡ್ತಾ ಇದ್ರು, ಯಾವ ತರ ಅವರು ಸ್ಟಾಲ್ ಇಟ್ರು, ನಿಮಗೆ ಐಡಿಯಾ ಓಡ್ಬೇಕು. ಇಲ್ಲಿ ಎಕ್ಸಿಬಿಷನ್ ಇದೆ, ನಾನಿಲ್ಲಿ ಸ್ಟಾಲ್ ಇಡ್ಬೋದಾ, ಯಾವ ತರ ನಾನು ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೇಕಲ್ಲಿ, ಇವ್ರು ಯಾವ ತರ 30 ಜನನ ಅಲ್ಲಿ ಆಕರ್ಷಣೆ ಮಾಡಿದ್ರು. ಪ್ರತಿಯೊಂದು ಕೂಡ ನೀವು ಕಲಿಬೇಕಾಗುತ್ತೆ ಸ್ನೇಹಿತರೆ. ಸೊ ಅವಾಗ್ಲೇ ಶರತ್ ಅವರು ಮಾತಾಡಿದ್ರು, ಹೆಂಗೆ ಇವ್ರು ಬಿಲಿಯನರ್ ಆಗ್ತಾರೆ. ಸೊ ಜಾಬ್ ಮಾಡಿದ್ರೆ ಚಾನ್ಸೇ ಇಲ್ವಲ್ಲ, ಮಿಲಿಯನರೇ ಆಗಲ್ಲ, ಲಕ್ಷಾಧಿಪತಿನೇ ಆಗಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದಾರಲ್ಲ ಇವರು, ಆ ಲೆವೆಲ್ ಕ್ಯೂರಿಯಾಸಿಟಿ ನಿಮ್ಗೆ ಇರ್ಬೇಕು. ಪ್ರತಿಯೊಬ್ರು ಅಷ್ಟೇ. ಸಂತೋಷ್ ಶೆಟ್ಟಿ ಹೆಂಗ್ ಬೆಳೆದ್ರು, ರಾಜುಡಿ ಸರ್ ಯಾವ ತರ ಈ ತರ ಹೆಸರು ಮಾಡಿದ್ರು, ಅಕ್ಷಯ್ ದತ್ತ ಯಾವ ತರ ಒಂದು ಚಿಕ್ಕ ವಯಸ್ಸಲ್ಲೇ 15 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಪ್ರತಿಯೊಂದ್ರ ಬಗ್ಗೆ ನಿಮ್ಗೆ ಕ್ಯೂರಿಯಾಸಿಟಿ ಇರಬೇಕು. ಆ ಕ್ಯೂರಿಯಾಸಿಟಿನ ತಣಿಸ್ಕೊಳ್ಳಿಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ಬೇಕು, ಡೆಡಿಕೇಟ್ ಮಾಡ್ಬೇಕು, ನೀವು ತಪಸ್ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ಕಮಿಟ್ಮೆಂಟ್ ಕೊಡ್ಬೇಕು. ಅದು ಬಿಟ್ಟು ಏನೋ ಹೇಳ್ತಾ ಇದಾರೆ ಅಂತ ಅನ್ಕೊಂಡು ಎಲ್ಲೋ ಕೇಳಿಸ್ಕೊಂಡೆ ಪರವಾಗಿಲ್ಲ ಇದೆಲ್ಲ ಮಾಡಕ್ಕಾಗುತ್ತಾ, ಈ ತರ ಅನ್ಕೊಂಡ್ರೆ ಖಂಡಿತ ಲೀಡರ್ ಆಗಕ್ಕಾಗಲ್ಲ, ನೀವು ಸಾಮ್ರಾಜ್ಯ ಕಟ್ಟಕ್ಕಾಗಲ್ಲ. ಯಶಸ್ಸು ಅದು ಕೇವಲ ಗಗನ ಕುಸುಮ ಆಗುತ್ತೆ. ಸೊ ಹಾಗಾಗಿ ಅಟೆನ್ಷನ್ ಕೊಡ್ತಾ ಹೋಗಿ, ಕ್ಯೂರಿಯಾಸಿಟಿ ಇರಿ, ಬಿ ಎಂಗೇಜ್ಡ್ ವಿತ್ ಅ ಕ್ಯೂರಿಯಾಸಿಟಿ. ಸೊ ಅವಾಗ ಮಾತ್ರ ನೀವು ದೊಡ್ಡದಾಗಿ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಲಕ್ಷ್ಮಣ್ ಅವರೇ. ವೆರಿ ಶಾರ್ಟ್ಲಿ ಫುಲ್ ಟೈಮ್ ಬರ್ಲಿಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ. ರಿಯಲಿ ಪ್ರೌಡ್ ಆಫ್ ಯು. ಓಕೆ. ಎಸ್ ಸರ್. ಎಸ್, ಥ್ಯಾಂಕ್ ಯು.
ಓಕೆ, ಇವಾಗ ಲಾಂಗ್ ಟೈಮ್ ನಮ್ಮ ಸೂಪರ್ ಚಾಂಪಿಯನ್, ಸೊ ಮೋಸ್ಟ್ ಪಾಪ್ಯುಲರ್ ಲೀಡರ್ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನೋ ತರ. ಸೊ ನಮ್ಮ ಒಂದು ಸೆನ್ಸೇಷನಲ್ ಲೀಡರ್ ಲೆಜೆಂಡರಿ ಗೋವಿಂದ ರಾಜು ಬಳ್ಳಾರಿ ಭಾಗದಿಂದ, ಸೊ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಗೋವಿಂದು. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಎಸ್ ಆಡಿಬಲ್ ಸರ್? ಎಸ್ ಎಸ್, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಲೀಡರ್ಸ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಆಫ್ಟರ್ ಲಾಂಗ್ ಟೈಮ್ ಮಾತಾಡ್ತಿದ್ದೀನಿ. ಆಲ್ರೆಡಿ ಲಾಸ್ಟ್ ಫ್ರೈಡೆ ಮಾತಾಡಿದ್ದೀನಿ ಬೂಟ್ ಕ್ಯಾಂಪ್ ಕಮಾಂಡೋ ಹತ್ರ. ಅಂಡ್ ಜೊತೆಗೆ ಇವತ್ತು ಕೂಡ ತುಂಬಾ ಇಂಪಾರ್ಟೆಂಟ್ ವಿಚಾರ ನಾನು ಶೇರ್ ಮಾಡ್ಲಿಕ್ಕಿದ್ದೀನಿ. ಅದಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಂಟೈರ್ ನಮ್ಮ ಟೀಮ್. ಯಾಕೆಂತಂದ್ರೆ ನಿಯರ್ 45 days ಟೋಟಲ್ ನಾನು ಔಟ್ ಆಫ್ ಫ್ಲೋ, ಅಂದ್ರೆ ಫ್ಲೋ ಇದ್ದೆ ಡೈರೆಕ್ಟ್ ಆಗಿ. ಏನಂತಾರೆ ಅವ್ರವ್ರಿಗೆ ಜವಾಬ್ದಾರಿ ಕೊಟ್ಟು ನೆಕ್ಸ್ಟ್ ನಾವೊಂದು ಟೈಮಲ್ಲಿ ಮತ್ತೆ ಲರ್ನಿಂಗ್ ಜೊತೆ ಸಾಕಷ್ಟು ಬೇರೆ ಬೇರೆ ವರ್ಕ್ ಮೇಲೆ ಇದ್ದಿದ್ದು. ಆದ್ರೂ ಕೂಡ ಎಲ್ಲರೂ ಕೂಡ ಕೋಪರೇಟ್ ಮಾಡ್ತಾ ಪ್ರತಿಯೊಬ್ರು ಕೂಡ ನನಗೆ ಕೋಪರೇಟ್ ಮಾಡಿದ್ದಾರೆ. ಅಂಡ್ ಇದೆಲ್ಲದೂ ಕೂಡ ಮೇಜರ್ ರೀಸನ್ ಏನಂದ್ರೆ ಸಿಸ್ಟಮ್ ನ ಹುಟ್ಟಾಕಿರ್ತಕ್ಕಂಥ ರಾಜು ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಯಾಕೆಂದ್ರೆ ಸುದೀರ್ಘ 45 days ಇರ್ಲಿಲ್ಲ ಅಂತಂದ್ರೂ ಕೂಡ ಟೀಮ್ ಅನ್ನ ತುಂಬಾ ಚೆನ್ನಾಗಿ ಏನ್ ಮಾಡ್ಬೇಕಿದೆ ಹೆಂಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ದೀರಾ ನನಗೆ. ನಿಮ್ಗೆ ಥ್ಯಾಂಕ್ ಯು. ಅಂಡ್ ಮದುವೆನ ಅತ್ಯುತ್ತಮವಾಗಿ ವಿಜೃಂಭಣೆಯಿಂದ ಮೇಜರ್ ಆಗ್ಲಿಕ್ಕೆ ಅಂಡ್ ಎಲ್ಲರ ಆಶೀರ್ವಾದ ಇದೆ ಅಂಡ್ ಜೊತೆ ಎಲ್ಲರ ಸಪೋರ್ಟ್ ಇದೆ. ನಿಮ್ಗೆಲ್ರಿಗೂ ಕೂಡ ಸದಾ ಚಿರಋಣಿ ನಾನು. ಯಾಕೆಂತಂದ್ರೆ ಒಂದು ಮೋಸ್ಟ್ ಮೆಮೊರಬಲ್ ಡೇ, ಯಾಕೆಂದ್ರೆ ಲೈಫ್ ಲಾಂಗ್ ಅದು ಮೆಮೊರಬಲ್ ಡೇ ಆಗಿರೋ ತರ ನೀವು ಮಾಡಿದೀರಾ. ಇಡೀ ರಿಲೇಷನ್ ಬಂದಿರ್ತಕ್ಕಂಥವ್ರು ಕಂಪ್ಲೀಟ್ ಒಂದು ಫ್ರೆಂಡ್ಸ್ ವೃಂದ ಆಗ್ಬೋದು, ಪ್ರತಿಯೊಬ್ರು ಕೂಡ ಇವತ್ತು ನೆನೆಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅಷ್ಟೊಂದು ವಿಜೃಂಭಣೆಯಿಂದ ಮೇಜರ್ ಆಗ್ಲಿಕ್ಕೆ ಮೋದಿಕೇರ್ ಟೀಮ್ದವರು ನನಗೆ ಕಾರಣೀಕೃತ ಆಗಿರ್ತಕ್ಕಂಥವ್ರು. ಪ್ರತಿಯೊಬ್ರು ಬಂದು ಹಾರೈಸಿ ಹರಿಸಿ ನಮ್ಗೆಲ್ಲ ಕೂಡ ಒಂದು ಸಪೋರ್ಟ್ ಮಾಡಿ ಓಕೆ ಮದುವೆನ ಅಷ್ಟೊಂದು ಅದ್ಭುತವಾಗಿ ಆಗೋ ತರ ಮಾಡಿದ್ದಕ್ಕೋಸ್ಕರ ಎಲ್ಲ ಕಡೆ ಕೂಡ ಟಾಕ್ ಇವತ್ತು ನಮ್ಮ ಹಳ್ಳಿ ಕಡೆ ಕೂಡ ಅಷ್ಟೊಂದು ಚೆನ್ನಾಗಿ ಮಾಡಿದೀರಾ. ಅಂಡ್ ಮೇಜರ್ ರಾಜು ಸರ್, ವಿಜಯ್ ಸರ್, ನಿಮ್ಗೆ ಕೋಟಿ ಕೋಟಿ ಸರ್ ಸಾಷ್ಟಾಂಗ ನಮಸ್ಕಾರಗಳು. ಎಂಟೈರ್ ಫ್ಯಾಮಿಲಿ ಓಕೆ ಕಪಲ್ಸ್ ಬಂದಿದ್ರಿ, ರಾಜು ಸರ್, ವಿಜಯ್ ಸರ್, ಮಮತಾ ಮೇಡಮ್, ಸವಿತಾ ಮೇಡಮ್ ಎಲ್ಲರೂ ಕೂಡ. ಅಂಡ್ ತುಂಬಾ ಜನ ಡಿ.ಸಿ ಕೋಆರ್ಡಿನೇಟರ್ಸ್ ಆಗ್ಬೋದು, ಓಕೆ ಕಮಾಂಡೋಗಳಾಗ್ಬೋದು, ಹೆಡ್ಸ್ ಆಗ್ಬೋದು, ಪ್ರತಿಯೊಬ್ರು ಕೂಡ ಬಂದು ಓಕೆ ಕರ್ನಾಟಕ ಟಾಪ್ ಲೀಡರ್ಸ್ ಆಗ್ಬೋದು, ಎಲ್ಲರೂ ಕೂಡ ಬಂದು ಆರೈಸಿದಿರಾ. ಅಷ್ಟೆಲ್ಲ ಯಾಕೆಂತಂದ್ರೆ ಬಿಫೋರ್ ಜಸ್ಟ್ ವಿತೌಟ್ ಮೋದಿಕೇರ್ ಐ ಆಮ್ ಜಸ್ಟ್ ಜೀರೋ, ವಿತ್ ಮೋದಿಕೇರ್ ಐ ಆಮ್ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಸ್, ಈಗ ಆಲ್ರೆಡಿ ಫ್ಲೋ ಬಂದಾಗಿದೆ. ಓಕೆ, ಬ್ಯಾಕ್ ಟು ಪೆವಿಲಿಯನ್ ಮೋದಿಕೇರ್ಗೆ ಅಗೇನ್. ಮತ್ತೆ ನಾನು ಯಾವಾಗಲೂ ಕೂಡ ಮೋದಿಕೇರ್ ನಮ್ಮ ಹಾರ್ಟ್. ಬಟ್ ಏನಂತಂದ್ರೆ ಸಾಕಷ್ಟು ಲರ್ನಿಂಗ್ಸ್ ಈ ಒಂದು 45 days ಅಲ್ಲಿ ಸಿಕ್ಕಾಪಟ್ಟೆ ಲರ್ನಿಂಗ್ಸ್ ನನ್ಗಾಗಿದೆ. ಓಕೆ, ಅದ್ರ ಜೊತೆ ನಾನು ಶೇರ್ ಮಾಡ್ತೀನಿ. ಅಂಡ್ ಇವತ್ತಿನ ಒಂದು ಆಕ್ಷನ್ ಬಗ್ಗೆ ನಾನು ಶೇರ್ ಮಾಡ್ಲೇಬೇಕು. ಬಿಫೋರ್ ರಾಜು ಸರ್ಗೆ ನಾನು ನೇಮ್ ಕೊಟ್ಟಾಗ ಏನು ಇರ್ಲಿಲ್ಲ ನಂದು, ಜಸ್ಟ್ ಏನ್ ಆಕ್ಷನ್ ಆಗಿರ್ಲಿಲ್ಲ. ಇವತ್ತು ನಂದು ಮೊದಲನೇ ಆಕ್ಷನ್, ಇವತ್ತೇ ಫಸ್ಟ್ ನನ್ನ ಫೀಲ್ಡ್ ಇಳಿದಿದ್ದು ಜಸ್ಟ್ ಬಳ್ಳಾರಿ ಕಡೆ, ಬಳ್ಳಾರಿ ಭಾಗದ ಒಂದು ಕಂಪ್ಲಿ ಕ್ಷೇತ್ರ ಒಂದು ಸರೌಂಡಿಂಗ್ ಅಲ್ಲಿ ಹೋಗಿರ್ತಕ್ಕಂಥದ್ದು. ಅದತ್ರ ಇವತ್ತು 60,000 58,400 rupees ರಿಟೇಲ್ ಮಾಡ್ಕೊಂಡೆ ಬಂದಿರೋದು ಇವತ್ತು. ಓಕೆ, ತುಂಬಾ ದಿನಗಳಾಗಿತ್ತು, ಇವತ್ತು ಮುಗಿಸ್ಕೊಂಡ್ ಬಂದ್ವಿ ಆ ಒಂದು ಜರ್ನಿನ. ನಾನು ಮತ್ತೆ ಸ್ವಾಮಿ ಇಬ್ರು ಕೂಡ ಹೋಗಿದ್ವಿ, ಜೊತೆಗೆ ಸ್ವಾಮಿ ಬರ್ಬೇಕು ಅಂತ ಹೇಳಿ. ಅಂಡ್ ಜೊತೆಗೆ ಟೀಮ್ ವರ್ಕ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಎಲ್ರು ಕೂಡ ನಿಂತ್ಕೋಬೇಕು, ಟೀಮ್ ಅಲ್ಲಿ ಎಲ್ರು ಸ್ಟಾರ್ಟ್ ಮಾಡ್ಕೋಬೇಕು. ಗೋವಿಂದು, ಅದ್ ಹೆಂಗಾಯ್ತು ಅಷ್ಟೊಂದು ರಿಟೇಲ್ ಆಗ್ಲಿಕ್ಕೆ? ಏನು ಸೋರ್ಸು? ಅಷ್ಟೊಂದು ರಿಟೇಲ್ ಆಗ್ಲಿಕ್ಕೆ ಏನ್ ಮಾಡಿದೆ ನೀನು? ನಿನ್ ಸೀಕ್ರೆಟ್ ಏನು? ಅದು ಎಲ್ರಿಗೂ ಹೆಲ್ಪ್ ಆಗುತ್ತೆ, ಅದು ಸ್ವಲ್ಪ ಶೇರ್ ಮಾಡು. ಎಸ್ ಸರ್. ಸರ್ ಫೋಟೋ ಕಾಣ್ತಿದೆ ಸರ್? ಕಾಣ್ತಾ ಇದೆ. ಓಕೆ ಸರ್. ಆಕ್ಚುಲಿ ತುಂಬಾ ಒಂದು 15 days ಇಂದ ಒಬ್ರು ನಿಮ್ಗೆ ಶಾರದಾ ಮೇಡಮ್ ಅಂತ ಗೊತ್ತಿದೆ ಸರ್, ಬಿಜೆಪಿ ಅವರು. ಆಕ್ಚುಲಿ ಅವ್ರು ತುಂಬಾ 15 days ಇಂದ ಹೇಳ್ತಾನೆ ಇದ್ರು ಬರ್ಲೇಬೇಕು ಅಂತ. ಬೇರೆಯವ್ರನ್ನ ಕಳ್ಸ್ಕೊಡ್ತೀನಿ ಅಂದ್ರೆ ದಯವಿಟ್ಟು ಬೇಡ, ಇನ್ನೊಂದ್ ಸ್ವಲ್ಪ ದಿನ ಲೇಟ್ ಆಗ್ಲಿ, ನೀವು ಬನ್ನಿ ಅಂತೀವಿ. ಇವತ್ತು ಜಸ್ಟ್ ನಾವು ಎಲ್ಲ ತೋಟನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಹೋದ್ವಿ. ಫಸ್ಟ್ ಅವ್ರು ಕರೆದಿದ್ದು 8 ಎಕರೆ ದಾಳಿಂಬೆ ಇದೆ ಅಂತ. ನಾವೆಲ್ಲ ಚೆಕ್ ಮಾಡಿದ್ವಿ, ದಾಳಿಂಬೆಗೆ ಅವಶ್ಯಕತೆನೇ ಇಲ್ಲ ಇದಕ್ಕೆ ಅಂತ. ಇಲ್ಲ ಸರ್, ಇದಕ್ಕೆ ಕೊಡ್ಬೇಕು ಸ್ಪ್ರೇ, ಇದಕ್ಕೆ ಡ್ರಂಚಿಂಗ್ ಮಾಡ್ಬೇಕು ಅಂತ ಹೇಳಿದ್ರು. ಇನ್ನು ಇದಕ್ಕಿನ್ನ 2 months 2.5 months ಅಂತ ರಿಕ್ವರ್ಡೇ ಇಲ್ಲ, ಯಾಕೆಂದ್ರೆ ಹಾಕಿರೋದೇ 15 ದಿನ ಆಗಿದೆ. ಈಗ ಏನು ಕೊಡೋಂಗಿಲ್ಲ, ನ್ಯಾಚುರಲ್ ಪ್ರೊಸೆಸ್ ಅಂತ ಹೇಳಿದ್ವಿ. ಸರ್ ಮತ್ತೆ ಹಂಗೆ ಹೋಗ್ತಿರೋ ವಾಪಸ್ ಅಂದ್ರು, ಪರವಾಗಿಲ್ಲ ಏನಿಲ್ಲ, ಯಾಕೆಂದ್ರೆ ಬಿಸ್ನೆಸ್ ಗೋಸ್ಕರ ಅಂತಲ್ಲ, ಈ ದಾಳಿಂಬೆ ಗಿಡಕ್ಕೆ ಬೇಡ, ರಿಕ್ವರ್ಡ್ ಇಲ್ಲ ಅಂತ ಹೇಳಿದ್ರು. ವೇಸ್ಟ್ ಸುಮ್ಮನೆ ದುಡ್ಡು ಅಂತ ಹೇಳಿ ಸರ್ ಕಾರ್ ತಗೊಂಡ್ಬಂದಿದ್ರು, ಅಲ್ಲಿಂದ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ರು. ಏನ್ ಪ್ರಾಬ್ಲಮ್ ಇಲ್ಲ, ಯಾಕೆ ನೆಕ್ಸ್ಟ್ 3 months ಅಂದ್ರೆ ನಾನು ಮತ್ತೆ ಬರ್ತೀನಿ ಅಂತ. ಇಲ್ಲ ಸರ್ ಪರವಾಗಿಲ್ಲ, ಅಟ್ಲೀಸ್ಟ್ ಈ ಕಡೆ ಜಂಬು ನೇರಳೆ ಇದೆ, ಜೊತೆಗೆ ಇದು ಮಾವು ಇದೆ, ಜೊತೆಗೆ ಶ್ರೀಗಂಧ ಇದೆ, ಜೊತೆಗೆ ಮಾಗನಿ ಇದೆ, ಮತ್ತೆ ಫ್ರೂಟ್ಸ್ ಎಲ್ಲ ಕೂಡ ಸಾಕಷ್ಟಿದೆ. ಅಟ್ಲೀಸ್ಟ್ ಇದನ್ನಾದ್ರೂ ಚೆಕ್ ಮಾಡ್ಬೋದಾ ಅಂತ ಎಲ್ಲ ಒಳಗಡೆ ಎಂಟ್ರಿ ಆಗ್ಬಿಟ್ಟು ಎಲ್ಲ ಚೆಕ್ ಮಾಡಿದೆ. 100% ಇದಕ್ಕೆ ಸ್ಪ್ರೇಗೂ ಬೇಕು, ಡ್ರಂಚಿಂಗ್ಗೆ ಬೇಕು ಅಂತ ಹೇಳಿದೆ. ಹೇಳಿದ ತಕ್ಷಣ ಜಸ್ಟ್ ಇವ್ರು ನನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಬಂದಿಲ್ಲ ಇವತ್ತು. ಅವ್ರಿಗೆ ಹೊರಡೋ ಟೈಮ್ ಅಲ್ಲಿ ಅವ್ರಿಗೆ ಚಳಿ ಜ್ವರ ಸಿಕ್ಕಾಬಟ್ಟೆ. ಸರ್ ಬರಕ್ಕಾಗಲ್ಲ, ಏನ್ ಮಾಡೋದು ಅಂತ. ಸರ್ ನೋಡಿ ಮೇಡಮ್ ಕ್ಯಾನ್ಸಲ್ ಮಾಡೋಣ ಅಂದ್ರೆ, ಬೇಡ ನೀವು ಹೋಗ್ಬಿಟ್ಟು ಬನ್ನಿ ನಾನು ಮಾತಾಡ್ತೀನಿ ಅಂತ ಅವ್ರು ಜಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ರು. ಹೊರಟಿವೆ
ಅಷ್ಟೇ. ಅವರು ಇಲ್ಲ, ಯಾರು ಇಲ್ಲ, ಬಟ್ ಹೋಗ್ಬೇಕನ್ನೋದು ಸ್ಟ್ರಾಂಗ್ ಆಗಿತ್ತು. ಸೊ ಅದಕ್ಕೆ ಹೋದ್ವಿ. ಹೋಗಿದ ತಕ್ಷಣ ಏನಿಲ್ಲ, ಜಸ್ಟ್ ಏನು ಡೆಮೋ ಇಲ್ಲ, ಏನು ಇಲ್ಲ, ಜಸ್ಟ್ ಮಾತಾಡಿದ್ವಿ. ಇದಕ್ಕೆ ಹೆಂಗ್ ಸ್ಪ್ರೇ ಕೊಡ್ಬೇಕು, ಡ್ರಂಚಿಂಗ್ ಹೆಂಗ್ ಮಾಡ್ಬೇಕು, ಜಸ್ಟ್ ತೆಗೆದ್ಬಿಟ್ಟು ತೋರಿಸ್ದೆ. ಡಿಕಂಪೋಸ್ ಹೆಂಗ್ ಆಗ್ಬೇಕು, ಯಾಕೆಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಲೋಡ್ ಗಟ್ಲೆ ಕೊಡ್ತೀವಿ. ಲೋಡ್ ಗಟ್ಲೆ ಕೊಡೋದಲ್ಲ ಇಂಪಾರ್ಟೆಂಟ್, ಕೊಟ್ಟಿರ್ತಕ್ಕಂಥ ಗೊಬ್ಬರ ಎಷ್ಟು ಪರ್ಸೆಂಟೇಜ್ ಅದು ವಿನಿಯೋಗ ಆಗ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಹೀರ್ಕೊಳ್ತಾ ಇದೆ, ಹೀರ್ಕೊಂಡಿರ್ತಕ್ಕಂಥ ಎಷ್ಟು ಪರ್ಸೆಂಟೇಜ್ ಫ್ಲವರ್ ಆಗಿ ಕಾಯಾಗಿ ಬರ್ತಾ ಇದೆ, ಅದು ವೆರಿ ಇಂಪಾರ್ಟೆಂಟ್ ಅಂತ ಜಸ್ಟ್ ಒಂದೇ ಒಂದು ಗಿಡಕ್ಕೆ ಜಸ್ಟ್ ತೋರಿಸ್ದೆ ನಾನು ಅಷ್ಟೇ. ಯಾವ್ದು ಡೆಮೋ ಏನು ಮಾಡಿರ್ಲಿಲ್ಲ. ಅದ್ ಮಾಡಿದ ತಕ್ಷಣ ಇಷ್ಟೆಲ್ಲ ಇದೆಯಾ ಸರ್ ಅಂತ. ಹೌದು ಅಂತ ಹೇಳಿದ ತಕ್ಷಣ, ಸರ್ ಡಿಕಂಪೋಸರ್ ಹಾಕಿದೀವಿ ಅಂತ. ಕಂಪೋಸರ್ ಹಾಕಿದೀರಾ? ಹಾಕಿದ್ರು ಕೂಡ ಅದು ಅಕ್ಸೆಪ್ಟೆನ್ಸ್ ರೇಟ್ ಬೇಕು ಅಂದ್ರೆ ಆಕ್ಟಿವಿಟಿ ಗೋಲ್ಡ್ ಮಾತ್ರ ಕೆಲಸ ಮಾಡೋದು. ಅದು ವೆಜಿಟೇಬಲ್ ಎಕ್ಸ್ಟ್ರಾಕ್ಟ್ ಇರುವಂತದ್ದು. ಓಕೆ, ಸೀಬಿಡ್ ಎಕ್ಸ್ಟ್ರಾಕ್ಟ್ ಇರುವಂತ ಮ್ಯಾಕ್ಸ್ ಮತ್ತೆ ಜೈಮಿ ಬೇಕಾಗುತ್ತೆ ಇದಕ್ಕೆ. ಸೀಬಿಡ್ ಎಕ್ಸ್ಟ್ರಾಕ್ಟ್ ಎಲ್ಲಾ ಕಡೆನೂ ಸಿಗುತ್ತೆ. ಯಾಕೆ, ಇಸ್ರೇಲ್ ಟೆಕ್ನಾಲಜಿಯಿಂದ ರೆಡಿ ಮಾಡಿರ್ತಕ್ಕಂಥದ್ದು ತುಂಬಾ ಕಡಿಮೆ ನಮ್ಮ ಇಡೀ ಇಂಡಿಯಾದಲ್ಲೇ ಸಿಗೋದು. ಇಸ್ರೇಲ್ ಟೆಕ್ನಾಲಜಿಯಿಂದ ಸಿಗುವಂತದ್ದು ನಮ್ದು ಆಕ್ಟಿವಿಟಿ ಗೋಲ್ಡ್ ಅಂಡ್ ಮ್ಯಾಕ್ಸ್ ಬಿಟ್ರೆ ಇನ್ನೆಲ್ಲೂ ಕೂಡ ಇರೋದಿಲ್ಲ. ಜೈಮ್ ಕಾಮನ್ ಆಗಿ ಎಲ್ಲ ಕಡೆ ನೋಡ್ತೀರಾ ಅಂತ ಹೇಳಿದ ತಕ್ಷಣ ಜಸ್ಟ್ ಏನೂ ಇಲ್ಲ ಸರ್, ನೋ ಡೈಲಾಗ್, ಓನ್ಲಿ ಜಸ್ಟ್ ಅದು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದು ಅಷ್ಟೇ. ಎಲ್ಲ ಸುತ್ತಾಡಿದ್ವಿ, ನೋಡಿದ್ವಿ. 3,500 ಗಿಡ ಇದೆ, ಅದಕ್ಕೆ ನೀವು ಕೊಡ್ಲೇಬೇಕು ಅಂತ ಹೇಳಿದ್ರು. ಅದ್ ಹೇಳಿದ ತಕ್ಷಣ ಡೈರೆಕ್ಟ್ ಆಗಿ ಎಲ್ಲೂ ಒಂದ್ ಕಡೆ ಕೂಡ ನರ್ವಸ್ ಆಗ್ಲಿಲ್ಲ. ಇಲ್ಲೇ ಪೆನ್ನು ಪೇಪರ್ ಇದೆ, ಜಸ್ಟ್ ಸ್ಪ್ರೇಗೆ ಎಷ್ಟು ಬೇಕಾಗುತ್ತೆ, ಡ್ರಂಚಿಂಗ್ ಎಷ್ಟು ಬೇಕಾಗುತ್ತೆ ಎಲ್ಲ ಬರುತ್ತೆ. ಅದಾದ್ರ 38 ಪೀಸ್ ಮ್ಯಾಕ್ಸು, 38 ಪೀಸ್ ಜೈಮು, ಅದೇ ತರ 18 ಪೀಸ್ ಆಕ್ಟಿವಿಟಿ ಗೋಲ್ಡ್ ಬೇಕಾಗುತ್ತೆ. ಆಕ್ಟಿವಿಟಿ ಕೊಡ್ಬೋದಲ್ಲ, 5 ಲೀಟರ್ ಕಡಿಮೆ ಆಗುತ್ತೆ ಅಂತ ನಮ್ಮ ಸ್ವಾಮಿ ಹೇಳ್ತಿದ್ರು. ಬೇಡ, ಅದಕ್ಕೆ ನ್ಯಾಚುರಲ್ ಆಗಿ ಬೇಕಾಗುತ್ತೆ ಅಂತ ಹೇಳಿದ ತಕ್ಷಣ ಆಕ್ಟಿವಿಟಿ ಗೋಲ್ಡ್ ಅನ್ನ ಪ್ರಿಸ್ಕ್ರೈಬ್ ಮಾಡಿದೆ. ಮಾಡಿದ ತಕ್ಷಣ ಏನೂ ಮಾತಾಡ್ಲಿಲ್ಲ. ಎಸ್ ಸರ್ ನಮ್ಗೆ ಬೇಕು ಅಂತ. ನಾವು ತಗೊಂಡು ಹೋಗಿದ್ವಿ 8 ಎಕರೆಗೆ ದಾಳಿಂಬೆಗೆ ಅಂತ ಕಡಿಮೆ ತಗೊಂಡು ಹೋಗಿದ್ವಿ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಕೊಡಿ ಅಂತ ಕ್ಯಾಶ್ ಕೊಟ್ರು ಇವತ್ತು. ಅಂಡ್ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಸ್ಟಾಕ್ ಕೊಟ್ಟಿದ್ವಿ. ಬುಧವಾರ ಮತ್ತೆ ಸ್ಟಾಕ್ ಕೊಡ್ತಾ ಇದೀವಿ. ಜಸ್ಟ್ ಒಂದೇ ವಿಸಿಟ್ ಆಗಿದ್ದು, ಫಸ್ಟ್ ಟೈಮ್ ಆಫ್ಟರ್ ಮ್ಯಾರೇಜ್ ದಾಂಪತ್ಯ ಜೀವನ ಕಾಲಿಟ್ ನಂತರ ಫಸ್ಟ್ ಫೀಲ್ಡ್ ವರ್ಕರ್ ಸಕ್ಸಸ್ಫುಲ್ ಆಗಿದ್ದು ತುಂಬಾ ಖುಷಿ ಕೊಡ್ತಾ ಇದೆ ಸರ್. ಇದೆಲ್ಲದಕ್ಕೂ ರೀಸನ್ ಅಷ್ಟೇ, ಜನಗಳಿಗೆ ಒಂದು ಬೆಸ್ಟ್ ಕ್ವಾಲಿಟಿ ಇದೆ. ಇಲ್ಲಿಂದ ನಾವು ಕಾರ್ ತಗೊಂಡು ಹೋಗ್ತೀವಿ ಅಥವಾ 1,000-2,000 ರೂಪಾಯಿ ಎಕ್ಸ್ಪೆನ್ಸ್ ಆಗುತ್ತೆ ಅಂತ ನಾವ್ ಯಾವತ್ತೂ ಕೂಡ ಇಂಜರಿಲಿಲ್ಲ. ರಿಸಲ್ಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಏನು ಮಾಡ್ಲಿಲ್ಲ. ಜಸ್ಟ್ ಏನಂದ್ರೆ ನಮ್ ಕಡೆಯಿಂದ ಇರೋದು ಬೆಸ್ಟ್ ಕೊಡೋಣ ಅಂತ ಹೋಗಿದ್ದು ಅಷ್ಟೇ. ಬಟ್ ಇವರು ಕೂಡ ZP ಮೆಂಬರ್ ಪ್ರೆಸಿಡೆಂಟ್, ಅಂಡ್ ಜೊತೆಗೆ ಇವರು ಗಂಡ ದೊಡ್ಡ ಡಾಕ್ಟರ್. ಓಕೆ, ಆ ಕಡೆ ಭಾಗದಲ್ಲಿ ಎಮ್ಮಿಗ್ನೂರು ಭಾಗದಲ್ಲಿ ಫೇಮಸ್ ಡಾಕ್ಟರ್ ಅವ್ರು ಇದ್ದುಕೊಂಡು ನೀವೇನೇ ಕೊಡಿ ನಮ್ಮ ಮಿಸ್ಸಸ್ ಹೇಳ್ಬಿಟ್ರೆ ಸಾಕು ಅವ್ರು ಮಾಡ್ತಾರೆ ಅಂತ ಹೇಳಿದ ತಕ್ಷಣ ತುಂಬಾ ಚೆನ್ನಾಗಿ ರೀಚ್ ಮಾಡಿದೀವಿ ಸರ್. ತುಂಬಾ ಖುಷಿ ಪಟ್ಟಿದ್ದಾರೆ. ಇವ್ರ ಕಡೆಯಿಂದ ಮತ್ತೆ ಇವ್ರ ಬ್ರದರ್ಸ್ ಎಲ್ಲ ಕೂಡ ಸಿಕ್ಕಾಪಟ್ಟೆ ಭತ್ತ ಹಾಕ್ತಾರೆ ಅಂತ. ಭತ್ತದೆಲ್ಲ ಕೆಲವೆಲ್ಲ ಹೇಳ್ತಾ ಇದ್ವಿ, ಎಕ್ಸಾಂಪಲ್ ಎಲ್ಲ ಕೂಡ. ನೆಕ್ಸ್ಟ್ ಟೈಮ್ ಬಿಗ್ನಿಂಗ್ ನೀವು ಬರ್ಬೇಕು, ನಮ್ಗೆ ಕೊಡಿ ಅಂತ ಹೇಳಿ ಅದನ್ನ ತುಂಬಾ ಇಷ್ಟಪಟ್ಟು ಸ್ವಲ್ಪ ಶಾರ್ಟ್ ಇನ್ 1 ನಿಮಿಷದಲ್ಲಿ ಮುಗಿಸ್ಬೇಕು ನೀನು. ಖುಷಿಯಿಂದ ಮಾತಾಡಿ ತಗೊಂಡಿದ್ದಾರೆ ಸರ್. ಅಲ್ಲೇ ಇಮಿಡಿಯೇಟ್ MC ನಂಬರ್ ಕ್ರಿಯೇಟ್ ಮಾಡಿದ್ವಿ. MC ನಂಬರ್ ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ಸ್ ಎಲ್ಲ ವಿತ್ DP ಪ್ರೈಸ್ ಗೆ ಕೊಟ್ಟಿದ್ದು. ಆಫರ್ ಮಾತ್ರ ನಾವ್ ಇಲ್ಲಿಂದ ಹೋಗಿದ್ದಕ್ಕೆ ಎಕ್ಸ್ಪೆನ್ಸ್ ಅದ್ರ 10,000 ನಮ್ಗೆ ಇಟ್ಕೊಂಡ್ವಿ. ಆಫರ್ ಪ್ರಾಡಕ್ಟ್ ನೆಲ್ಲ ಕೂಡ ಎಲ್ಲಾ ಕೂಡ DP ಪ್ರೈಸ್ ಗೆ ಕೊಟ್ಟು ಕ್ಲೋಸಿಂಗ್ ಮಾಡ್ಕೊಂಡ್ ಬಂದ್ವಿ ಸರ್. ಥ್ಯಾಂಕ್ ಯು ಸರ್. ಓವರ್. ಎಸ್, ಅಮೇಸಿಂಗ್. ಸೊ ಆಲ್ ರೌಂಡ್ ಪರ್ಫಾರ್ಮೆನ್ಸ್. ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿರ್ತಕ್ಕಂಥದ್ದು ಒಳಗಡೆಯಿಂದ ಬೆಳೀತಾ ಹೋಗ್ತಾ ಇದ್ದೆ. ಅಂಡ್ ತುಂಬಾ ನಿಮ್ದು ಕೆಲವರು ಮಿಸ್ ಮಾಡ್ಕೊಂತ ಇದ್ರಿ ಇಲ್ಲಿ. ಬಟ್ ಟೀಮ್ ಅಲ್ಲಿ ಹಾಕಿರೋ ಒಂದು ಸಿಸ್ಟಮ್ ಪ್ಯಾಸಿವ್ ಇನ್ಕಮ್ ಎಂಜಾಯ್ ಮಾಡ್ತಕ್ಕಂಥ ಒಂದು ಪವರ್ ಮೋದಿಗೆ ಕೊಟ್ಟಿದೆ. ಸೊ ಕೆಲವು ಬೇರೆ ಜಾಬ್ ಅಲ್ಲಿ, ಬಿಸ್ನೆಸ್ ಅಲ್ಲಿ 1 ದಿನ 2 ದಿನ ವಾರ ರೆಸ್ಟ್ ಸಿಕ್ಕರೆ ಕಷ್ಟ ಆಗೋಯ್ತು. ಆದ್ರೆ ನಿನಗೆ ರೆಸ್ಟ್ ಅಂತಲ್ಲ, ನೀನ್ ಏನ್ ಬೇಕೋ ಅದ್ ಮಾಡ್ಬೇಕು ಅಂತ ಅನ್ಕೊಂಡು ನಿಂತ್ಕೊಂಡಿದ್ಕೆ ಇವತ್ತು ಇಷ್ಟೆಲ್ಲ ನಿನಗೆ ಒಂದು ಎಕ್ಸ್ಟ್ರಾ ಗ್ರೋತ್ ಪವರ್ ಬಂದಿದೆ. ಅಂಡ್ ಮೈಂಡ್ ಸೆಟ್. ಒಬ್ರು BJP ದೊಡ್ಡ ಲೀಡರ್ ಅವ್ರ ಜೊತೆ ಇವತ್ತು ಹೋಗಿ ಬಿಸ್ನೆಸ್ ಅನ್ನ ಮಾಡಿ 58,000 ಒಂದಿನದಲ್ಲಿ ಕ್ರಿಯೇಟ್ ಮಾಡಿದ್ಯಾ ಅಂದ್ರೆ ರಿಯಲಿ ಫಿನಾಮಿನಲ್. ಸೊ ಮೈಂಡ್ ಸೆಟ್, ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಸೇವಾ ಮನೋಭಾವನೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಸೊ ಒಂದು ರೈಟ್ ಎಕ್ಸಾಂಪಲ್. ಇದನ್ನೇ ನೀನ್ ಡುಪ್ಲಿಕೇಟ್ ಮಾಡ್ಬೇಕು. ಸೊ ಒಂದ್ ದಿನದಲ್ಲಿ ಒಂದ್ ಫೀಲ್ಡಿಗೆ ಹೋದ್ರೆ ಒಂದು ಅಪ್ರೋಚ್ ಅಲ್ಲಿ ಇಷ್ಟೆಲ್ಲ ರೆವಲ್ಯೂಷನ್ ಆಗುತ್ತೆ ಅಂದ್ರೆ ಅದೇ ಮನೆಯಲ್ಲಿ ಕುತ್ಕೊಂಡಿದ್ರೆ ಯಾವ ಕಾರಣಕ್ಕೂ ಆಗ್ತಿರ್ಲಿಲ್ಲ. ಅಯ್ಯೋ ಓದಿದ್ರೆ ಸಿಗ್ತಾರ ಅವರು ಹಾಗೆ ಹೇಗೆ ಅಂತ ಕ್ವಶನ್ ಹಾಕೊಂಡು ಕುತ್ಕೊಂಡು ತಗೊಂತಾರೋ ಇಲ್ಲೋ ಅಂತ ಅನ್ಕೊಂಡಿದ್ರೆ ಆಗ್ತಿರ್ಲಿಲ್ಲ. ಬಟ್ ಇವತ್ತು ನಿನ್ನ ಒಂದು ಡೆಡಿಕೇಶನ್, ಇನ್ವಾಲ್ವ್ಮೆಂಟ್ ಮಾತ್ರ ರಿಯಲಿ ರೋಲ್ ಮಾಡಲ್. ಸೊ ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿನ್ನ ಒಂದು ಎಂಟ್ರಿ ಗ್ರ್ಯಾಂಡ್ ಆಗಿ ಆಕ್ಷನ್ ಕಮ್ ಬ್ಯಾಕ್ ಮಾಡಿದ್ಯಾ. ಒಂದೇ ಸಲಿಗೆನೆ ಸೆಕೆಂಡ್ ಇನ್ನಿಂಗ್ಸ್ ಬಂದು ಒಂದೇ ಸಲಿಗೆನೆ ಸೆಂಚುರಿ ಹೊಡೆದಂಗ ಆಗಿದೆ ನಿನ್ನ ಒಂದು ಗ್ಯಾಪ್ ಆದ ನಂತರ. ಸೊ ರಿಯಲಿ ಪ್ರೌಡ್ ಆಫ್ ಯು ಗೋವಿಂದು. ಥ್ಯಾಂಕ್ ಯು. ಓಕೆ, ಇವಾಗ ಸರ್ ಎಂಟೈರ್ ಟೀಮ್ ರೆಡಿ ಮಾಡೋದಿದೆ. ಎಲ್ಲಾ ಕಡೆ ಕೂಡ ಮತ್ತೆ ಒಂದು ಬ್ಯಾಕ್ ಮಾಡ್ಬೇಕಿದೆ. ಯಾಕೆಂದ್ರೆ ಗೋವಿಂದರಾಜ್ ಟೀಮ್ ಅಂದ್ರೆ ಅದು ರಾಜು ಸರ್ ಒಂದು ಫೇವರೇಟ್ ಟೀಮ್. ಆ ಫೇವರೇಟ್ ಟೀಮ್ ಯಾವತ್ತೂ ಕೂಡ ಫೇವರೇಟ್ ಆಗಿರುತ್ತೆ. ಥ್ಯಾಂಕ್ ಯು. ಓಕೆ, ಯಾ ಈಗ ಅನದರ್ ಬೆಳಗ್ಗೆ ಪ್ಲಾನ್ ಇದ್ದಿಲ್ಲ, ಮಧ್ಯಾಹ್ನ ಪ್ಲಾನ್ ಇದ್ದಿಲ್ಲ, ಸಾಯಂಕಾಲ. ಥ್ಯಾಂಕ್ ಯು ಗೋವಿಂದು. ಯಾ ಇವತ್ತು ಸಾಯಂಕಾಲ ಪ್ಲಾನ್ ಆಯ್ತು. ಏನು ಅಂತ ಹೇಳಿದ್ರೆ, ನಾನು ಇವತ್ತು ದಾವಣಗೆರೆ ಭಾಗದಲ್ಲಿ ಒಂದು ಮದುವೆನಲ್ಲಿ ಬಿಸಿ ಇದ್ದೆ, ಪರ್ಸನಲ್ ಫಂಕ್ಷನ್.
ಅಲ್ಲಿಂದ ರಿಟರ್ನ್ ಬರುವಾಗ ಆ ಊರು ಬಾರ್ಡರ್ ಮೇಲೆ ಕ್ರಾಸ್ ಆಗ್ಬೇಕಿತ್ತು. ಅಲ್ಲಿ ನಾನು ದೊಡ್ಡೇಶ್ ಅಂತೇಳಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಸೂಪರ್ ಆಕ್ಷನ್ ಮಾಡ್ತಕ್ಕಂತಹ ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿ. ಅವ್ರನ್ನ ಭೇಟಿ ಆಗ್ಲಿಕ್ಕೆ ನನಗೆ ಚಾನ್ಸ್ ಇತ್ತು. ಅಂಡ್ ಅವ್ರ ಟೀಮ್ ಕೂಡ ಗ್ಯಾದರ್ ಮಾಡಿದ್ರು. ಶಾರ್ಟ್ ನೋಟಿಸ್ ಅಲ್ಲಿ ಒಂದು 8 ಜನ ಸೇರ್ಕೊಂಡಿದ್ರಲ್ಲಿ. ಅಲ್ಲಿ ಅವ್ರ ಜೊತೆ ಹೋದಾಗ ನಾನು ಇವರಿಂದ ಸಿಕ್ಕಾಪಟ್ಟೆ ಕಲಿತೆ. ನಾನು ಎಷ್ಟು ಮೋಟಿವೇಟ್ ಮಾಡಿ ಇನ್ಸ್ಪೈರ್ ಮಾಡಿದ ಗೊತ್ತಿಲ್ಲ, ಬಟ್ ಇವರಿಂದ ನಾನು ಕಲೀಲಿಕ್ಕೆ ಆಯ್ತು. ಇವರ ಒಂದು ಕಮಿಟ್ಮೆಂಟ್ ಅಂದ್ರೆ 24 ಗಂಟೆ ನಾನು ಸೋಲ್ಜರ್ ಯಾವ ತರ ಆಗಿದ್ದೀನಿ ಅವ್ರು ಹೇಳ್ತಾ ಇದ್ರು. ಮಿಡ್ ನೈಟ್ ನನ್ನ ಫ್ರೆಂಡ್ ನನ್ನ ಅಪ್ಲೈನ್ ಕರೆದ್ರು ಕೂಡ ನಾನು 3 ಗಂಟೆಗೆ ಆದ್ರೂ ಕೂಡ ನಾನು ಕಡೂರಿ ಬರ್ಬೇಕಾ ಬರ್ತೀನಿ, ದಾವಣಗೆರೆ ಬರ್ಬೇಕಾ ಬರ್ತೀನಿ, ಶಿವಮೊಗ್ಗ ಬರ್ಬೇಕಾ ಬರ್ತೀನಿ ಅಂತ ಹೇಳ್ತಾ ಇದಾರೆ. ಒಂದ್ಸಲ ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಆದ್ರೂ ಕೂಡ ಅಪ್ಲೈನ್ ಕರೆದಿದ್ದಾರೆ. ಅಪ್ಲೈನ್ ಗೊತ್ತಿಲ್ಲ ಇವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ಆದ್ರೂ ಅಪ್ಲೈನ್ ಕರೆದಾರೆ ಅಂತೇಳಿ ಕುರುಡು ನಂಬಿಕೆಯಿಂದ ಹೋಗಿದ್ದಾರೆ. ಅಪ್ಲೈನ್ ನೋಡೋ ಶಾಕ್ ಆಗಿದ್ದಾರೆ. ಈ ತರ ಪರಿಸ್ಥಿತಿ ಇದ್ದಾಗ ಯಾಕಪ್ಪ ನೀನ್ ಬರೋಕ್ ಹೋಗಿದ್ದೆ ಅಂತ ಹೇಳಿ. ಇವತ್ತು ಅಪ್ಲೈನ್ ಮಾತನ್ನ ಕೇಳದೆ ಇರ್ತಕ್ಕಂಥವ್ರು ಇದಾರೆ, ಡೌನ್ಲೈನ್ಗಳು ಆಟ ಆಡ್ಸೋರು ಇದಾರೆ, ನಾಟಕ ಮಾಡೋರು ಇದಾರೆ, ಫೋನ್ ರಿಸೀವ್ ಮಾಡದೇ ಇರೋರು ಇದಾರೆ, ಸುಳ್ಳು ಹೇಳೋರು ಇದಾರೆ. ಅಂತವ್ರ ಮಧ್ಯೆ ನಮ್ ಜೊತೆ ಒಬ್ರು ಮಾಣಿಕ್ಯ ಇದಾರೆ, ಡೈಮಂಡ್ ಇದಾರೆ ಅಂತ ಹೇಳಕ್ ನನಗೆ ತುಂಬಾ ಖುಷಿ ಆಗುತ್ತೆ. ಈ ವ್ಯಕ್ತಿಯ ಡೆಡಿಕೇಶನ್, ಇನ್ವಾಲ್ವ್ಮೆಂಟ್, ಕಮಿಟ್ಮೆಂಟ್, ಡೈಲಿ 4, 5, 8 ಡೆಮೋ ಮಾಡೋದು ಹೊರತು ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ. ಇಂಥ ವ್ಯಕ್ತಿ ಇವತ್ತು ನಾನು ಕೂಡ ಭೇಟಿಯಾಗಿ ತುಂಬಾ ಕಲಿತೆ. ಇವ್ರ ಟೀಮು ಹಳ್ಳಿ ಭಾಗದಲ್ಲಿ ತುಂಬಾ ರಾಕಿಂಗ್ ಮಾಡ್ತಾ ಇದ್ದಾರೆ. ಇವ್ರ ಮಕ್ಕಳು 5ನೇ ಕ್ಲಾಸ್ 6ನೇ ಕ್ಲಾಸ್ ಮಗಳಿಂದ ಯಾವ ತರ ಒಂದು ಒಳ್ಳೆ ಸ್ಪಾನ್ಸರ್ ಆಯ್ತು ಅಂತಕ್ಕದ್ದನ್ನ ಅವ್ರ ಬಾಯಿಂದಾನೆ ಕೇಳ್ತೀರಾ ನೀವು. ಅವ್ರನ್ನ ಭೇಟಿಯಾಗ್ಲಿಕ್ಕೆ ಇವತ್ತು ಚಾನ್ಸ್ ಸಿಕ್ತು ನನಗೆ. ಸೊ ತುಂಬಾನೇ ಅವರ ಒಂದು ಎಷ್ಟು ಖುಷಿ ಅನುಭವಿಸಿದ್ದಾರೆ. ಅಂಡ್ ಯಾವ ತರ ನಾವು ಲೀಡರ್ ಮಾಡ್ತಕ್ಕಂಥ ವಿಸಿಟ್ ಅನ್ನ ಬಳಸ್ಕೊಂಡ್ರು ಅನ್ನೋದನ್ನ ಅನುಭವ ಹಂಚ್ಕೊಳ್ಳಿಕ್ಕೆ. ಸೊ ಆಕ್ಷನ್ ಚಾಂಪಿಯನ್ಸ್ ನಾವು ಡಿಮಾಂಡ್ ಮೇಲೆ ಅವ್ರನ್ನ ಕರ್ಕೊಂಡ್ ಬಂದ್ವಿ, ನಮ್ಮ ಗ್ರೂಪ್ ಅಲ್ಲಿ ಆಡ್ ಮಾಡಿದೀನಿ. ಇವ್ರ ಆಕ್ಷನ್ ನೋಡಿ ತುಂಬಾ ಜನ ನಿದ್ದೆ ಮಾಡ್ತಕ್ಕಂಥವ್ರು, ತೂಡಿಸ್ತಕ್ಕಂಥವ್ರು ಕಪಾಳ ಕೊಡ್ಕೊಂಡು ಫೀಲ್ಡ್ಗೆ ಹೋಗಿ ಆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಇನ್ವೈಟ್ ದೊಡ್ಡೇಶ್. ಅಂಡ್ ಕೊನೆವರೆಗೂ ಯಾರು ಎಕ್ಸಿಟ್ ಆಗ್ಬೇಡಿ, ಇನ್ನೂ ಕೂಡ ಜಾಸ್ತಿ ಆಡ್ ಮಾಡಿ. ಇವತ್ತು ರೋಚಕವಾಗಿರ್ತದೆ, ಕ್ಲೈಮ್ಯಾಕ್ಸ್ ಮಾತ್ರ ರೋಚಕವಾಗಿರ್ತದೆ. ಒಬ್ರು ಕೂಡ ಎಕ್ಸಿಟ್ ಆಗೋದಲ್ಲ, ಇನ್ನೂ ಕೂಡ ಆಡ್ ಮಾಡಿ, ನಿಮ್ಮ ಫ್ಯಾಮಿಲಿಯನ್ನು ಕೂಡ ಕೂರಿಸ್ಕೊಳ್ಳಿ. ವೆಲ್ಕಮ್ ದೊಡ್ಡೇಶ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್ ಕೂಡ ಇದ್ದಾರೆ. ಇವರು ಡೆಡಿಕೇಶನ್, ಇನ್ವಾಲ್ವ್ಮೆಂಟ್, ಫ್ಯಾಮಿಲಿಯ ಒಂದು ಕಮಿಟ್ಮೆಂಟ್ ತುಂಬಾ ಖುಷಿ ಆಗ್ತಾ ಇದೆ. ಮೇಡಮ್ ಮೊದಲು ಮಾತಾಡಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಲಿ, ಅದಾದ ನಂತರ ದೊಡ್ಡೇಶ್ ಮಾತಾಡ್ತಾರೆ. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಕವಿತಾ ದೊಡ್ಡೇಶ್ ಅಂತ. ನಾವು ಬಾಡ ಭಾಗದಿಂದ ಒಂದು ಮೋದಿಕೆ ಡಿಗ್ರಿ ಮಾಡ್ಕೊಂಡಿದೀವಿ. ಕೇಳಿಸ್ತಿದೆ, ಮಾತಾಡಿ. ಹಾ, ನಮಗೆ ಇವತ್ತು ರಾಜು ಸರ್ ಬಂದಿದ್ದು ಎಷ್ಟು ಖುಷಿಯಾಗಿದೆ ಅಂದ್ರೆ ಅದನ್ನ ಮಾತಲ್ಲಿ ಹೇಳಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ನಡೆದಾಳ ದೇವ್ರು ಅಂತ ಹೇಳಿದ್ರು ತಪ್ಪಾಗಕ್ಕಿಲ್ಲ. ಅಂತ ದೇವ್ರು ಇವತ್ತು ನಮ್ಮ DP-ಯಲ್ಲಿ ಕಾಲಿಟ್ಟು ನಮ್ ಜೀವನ ತುಂಬಾ ಪಾವನ ಆಯ್ತು. ನಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. Yes, good morning, all leaders, Raju sir, Vijay sir, Nataraj sir, Onkar sir, Chandraj sir, ಎಲ್ಲರಿಗೂ ಸಹ ನಾನು ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ. ಟುಡೇ ನಿಜವಾಗ್ಲೂ ನನ್ನ ಡೈರಿಯಲ್ಲಿ, ಡಿಕ್ಷನರಿಯಲ್ಲಿ ಬರೆದಿಡಬೇಕಾದಂತಹ ದಿನ ಇವತ್ತು. ನನ್ನ ಒಂದು ದೇವಸ್ಥಾನಕ್ಕೆ ದೇವ್ರಿದ್ದಿಲ್ಲ, ಆ ದೇವ್ರನ್ನ ಗ್ರಾಟಿಟ್ಯೂಡ್ ಮತ್ತೆ ವಿಜುವಲೈಸ್ ಮಾಡ್ತಾ ಇದ್ದೆ. 20 ತಿಂಗಳ ಕಾಲ ಸತತವಾಗಿ ವಿಜುವಲೈಸ್ ಮಾಡ್ತಾ ಇದ್ದೆ. ಆ ಒಂದು ದಿನ ಸುದಿನ ಇವತ್ತು ಆ ದೇವ್ರನ್ನ ನನ್ನ ಗುಡಿಯಲ್ಲಿ ಕೂರಿಸಿದಷ್ಟು ಒಂದು ವಿಜೃಂಭಣೆಯಿಂದ, ಸಡಗರ ಸಂಭ್ರಮದಿಂದ ಬಹಳ ಖುಷಿ ಪಟ್ವಿ. ಆ ದೇವರನ್ನ ಬರಮಾಡ್ಕೊಂಡ್ವಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ ಎಂಟೈರ್ ನನ್ನ ಫ್ಯಾಮಿಲಿ ಎಲ್ಲ ತುಂಬಾ ಖುಷಿ ಆಯ್ತು. ನನಗೆ ತುಂಬಾ ಒಂದು ಆನಂದ ಬಾಷ್ಪ ಬಂದ್ಬಿಡ್ತು, ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದೆ. ಕಾರಣ ಒಂದು ಗ್ರೇಟ್ ಡಿಸಿಷನ್, ಕಮಿಟ್ಮೆಂಟ್, ಡೆಡಿಕೇಶನ್ ಇದೆಲ್ಲ ನನಗೆ ಸಿಗ್ಲಿಕ್ಕೆ ಕಾರಣ. ಜೊತೆಗೆ ಮಾರ್ನಿಂಗ್ ಕ್ಲಾಸ್ ಆಕ್ಷನ್ ಪಾರ್ಟಿ ಬರೋದಾದ್ರೆ ನಾನು ಮಾರ್ನಿಂಗ್ ಕ್ಲಾಸು ಏನು 4:45 ಕ್ಲಾಸ್ ಇತ್ತಲ್ಲ, SS ಕ್ಲಾಸು, ಆ ಒಂದು 4 ಗಂಟೆಗೆ ಎದ್ಬಿಟ್ಟು ವಿಜುವಲೈಸ್ ಒಂದು ಇದನ್ನ ನಾನು ಮಾಡ್ತಾ ಸ್ಟ್ರಾಂಗ್ ಆಗಿ ನಾನು ವಿಜುವಲೈಸ್ ಮಾಡ್ತಾ ಇದ್ದೆ. ಒಂದು ಪಾಸಿಟಿವ್ ಥಾಟ್ಸ್ ಆಗ್ತಾ ಇದ್ರೆ ಅದ್ರ ಮುಖಾಂತರ ನಾನು ಆಕ್ಷನ್ ಪಾರ್ಟಿಗೆ ಕನ್ವರ್ಟ್ ಮಾಡ್ತಾ ಇದ್ದೆ. ಇದರಿಂದ ನನಗೆ ಯಾವುದೇ ಒಂದು ಕಾರಣಕ್ಕೂ ನೆಗೆಟಿವ್ ಅಂತ ಸಂದರ್ಭ ಇಲ್ಲ. ನೆಗೆಟಿವ್ ಬಂದ್ರು ಸಹ ನಾನು ರಾಜು ಸರ್ ಆಗ್ಲಿ, ವಿಜಯ್ ಸರ್ ಆಗ್ಲಿ, ಮಂಜುನಾಥ್ ಶೆಟ್ಟಿ ಸರ್, ಗಣೇಶ್ ದೇವಡಿಗ ಸರ್, ರವೀಂದ್ರ ಶ್ರೀಯಾನ್ ಸರ್, ಇಂಥ ಮಹಾನ್ ವ್ಯಕ್ತಿಗಳ ವಿಡಿಯೋಸ್ ಗಳನ್ನ ನಾನು ತಗೊಂಡು ಹೇಗೆ ನಾವು ಮೊಬೈಲ್ಗೆ ಚಾರ್ಜ್ ಮಾಡ್ತೀವಲ್ಲ ಆ ರೀತಿ ನಾನು ಚಾರ್ಜ್ ಆಗಿ ನನಗೆ ನಾನೇ ಮೋಟಿವೇಟ್ ಆಗ್ತಾ ಇದ್ದೆ. ಕಾರಣ ಏನಪ್ಪಾ ಅಂದ್ರೆ ಇದು ನನ್ನ ಮೋದಿ ಕೇರ್. ಇಲ್ಲಿ ಅಪ್ಲೈನ್ ಹೇಳಿ, ಅಪ್ಲೈನ್ ಬರ್ಲಿ, ಡೌನ್ಲೈನು, ಅದು ಇದು ಅಂತ ಹೇಳ್ಕೊಂತ ಕುತ್ಕೊಂಡ್ರೆ
ಖಂಡಿತವಾಗ್ಲೂ ನಾನು ಸಕ್ಸಸ್ ಆಗ್ಲಿಕ್ಕಾಗಲ್ಲ. ನನ್ನ ದೇಶ ವಿಶ್ವಗುರು ಆಗ್ಬೇಕು ಅಂದ್ರೆ ನಾನು ಫೀಲ್ಡಿಗೆ ಹೋಗ್ಬೇಕು, ಪ್ರತಿಯೊಂದು ಪ್ರಾಡಕ್ಟ್ ಅನ್ನ ನನ್ನ ದೇಶದ ಜನರಿಗೆ ತಲುಪಿಸ್ಬೇಕು. ಇದು ನನ್ನ ಮೋದಿ ಕೇರ್. ಇಲ್ಲಿ ನೀನ್ ಡೆಮೋಗ್ ಹೋದ್ಯಾ, ಪ್ಲಾನ್ ಏನು, ನಿನ್ ಪ್ರಾಡಕ್ಟ್ ಡೆಮೋ ಮಾಡಿದ, ಲಾಯಲ್ಟಿ ಪ್ಲಾನ್ ಹೇಳಿದ, ಯಾರು ಕೇಳಲ್ಲ ಇಲ್ಲಿ. ಯಾಕೆ ಕೇಳಬೇಕು? ಮೋದಿ ಕೇರ್ ನಂದು, ಸಮೀರ್ ಮೋದಿ ಸರ್ ನಾನು ಬಂಡವಾಳ ಹಾಕಿರೋದು. ಈ ರೀತಿ ನನ್ನೊಳಗೆ ನಾನು ತಗೊಂಡಾಗ ಮಾತ್ರ ಇದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಗೊತ್ತಾಯ್ತು. ಈಗಲೂ ಸಹ ಹಾಗೇ ಇದೀನಿ. ಜಸ್ಟ್ ಒಂದು 20 ತಿಂಗಳಲ್ಲಿ ಈ ಒಂದು 0.1 ನಾನು ಅಚೀವ್ಮೆಂಟ್ ಅಂತ ಹೇಳಕ್ ಆಗಲ್ಲ. ನನಗೆ ಇದಕ್ಕೆಲ್ಲ ಕಾರಣ ನನ್ನ ಲೀಡರ್ಸ್ ರಾಜು ಸರ್ ಮತ್ತು ವಿಜಯ್ ಸರ್ ಆ ಒಂದು ನಾಲೆಡ್ಜ್ ಇಂದ. ಯಾಕೆಂದ್ರೆ ಇಲ್ಲಿ ಮೋಟಿವೇಟ್ ಅಲ್ಲ, ಎಜುಕೇಟೆಡ್ ಲೀಡರ್ ಬೇಕು ಅಂತ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು. ಎಜುಕೇಟೆಡ್ ಕಲಿತಾ ಆ ಟ್ರೈನಿಂಗ್ ಮೀಟಿಂಗ್ ಎಲ್ಲೇ ಇರ್ಲಿ, ಉದಾಹರಣೆ ಬೆಂಗಳೂರು ಆಯ್ತು, ಶಿವಮೊಗ್ಗ, ಕಡೂರು, ದಾವಣಗೆರೆ, ಶಿರಾಳಕೊಪ್ಪ, ಹುಬ್ಳಿ, ಗುಲ್ಬರ್ಗ, ಈ ಎಲ್ಲ ಕಡೆ ನಾನು ಟ್ರೈನಿಂಗ್ ಮೀಟಿಂಗು ಎಲ್ಲೇ ಇದ್ರು ಸಹ ನಾನು ಹೋಗ್ತಾ ಇದ್ದೆ. ಈ ಒಂದು ಕಲಿತಾ ನಾನು ಅದನ್ನ ಆಕ್ಷನ್ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಫೀಲ್ಡ್ ಅಲ್ಲಿ ರೈತರಿಗಾಗಿರ್ಬೋದು, ಜನರಿಗಾಗ್ಲಿ ಇರ್ಬೋದು, ಜಸ್ಟ್ ಅಪ್ರೋಚ್, ಡೆಮೋ, ಪ್ರಾಡಕ್ಟ್ ಡೆಮೋ, ಲಾಯಲ್ಟಿ ಪ್ಲಾನು, ದಮ್ ಆಗಿರ್ಬೋದು, ಇದನ್ನೆಲ್ಲ ಮಾಡಿಸ್ತಾ ಬರೀ ನಾನು ಇಷ್ಟೇ ಇನ್ಕಮ್ ತಗೊಂಡ್ರಾಗಲ್ಲ, ಟೀಮ್ಗೂ ಸಹ ಕೊಡಿಸ್ಬೇಕು ಅಂತಂದ್ಬಿಟ್ಟು ಸ್ಟ್ರಾಂಗ್ ಕಮಿಟ್ಮೆಂಟ್ ತಗೊಂಡು ಇದು ನನ್ನ ಪ್ರಾಡಕ್ಟ್ ನನ್ನ ದೇಶಕ್ಕೆ ನಾನು ಕೊಡ್ಬೇಕು ಅಂತಂದ್ಬಿಟ್ಟು ನಾನು ಮಾಡ್ತಾ ಬಂದೆ ಸರ್. ನಿಜವಾಗ್ಲೂ ಮಿನಿಮಮ್ 1,000 ರೂಪಾಯಿ ನಾನು ರೀಟೇಲ್ ಮಾಡಿದಿಲ್ಲ ನಾನು ಮನೆಗ್ ಬರಲ್ಲ. ಮಿನಿಮಮ್ 2 ರಿಂದ 3 ಹೋಮ್ ಮೀಟಿಂಗ್ ಆಗುತ್ತೆ. ಕನಿಷ್ಠ ಪಕ್ಷ ಒಂದು 10 ರಿಂದ 15 ಪ್ರಾಡಕ್ಟ್ ಗಳ ಡೆಮೋವನ್ನು ಸಹ ನಾನು ಮಾಡ್ತಾ ಬರ್ತೀನಿ. ಜೊತೆಗೆ ಎಂಟೈರ್ ಟೀಮ್ ಸಪೋರ್ಟ್ ಇದೆ. ಜೊತೆಗೆ ನನ್ನ ವೈಫ್ DP ಅನ್ನ ನೋಡ್ಕೊಳ್ತಾರೆ, ಟೈಲರಿಂಗ್ ಮಾಡ್ಕೊಳ್ತಾರೆ. ಜೊತೆಗೆ ನನ್ನ ಮಕ್ಕಳು ಸಹ ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ನನ್ನ ಮಗಳು 6ನೇ ಕ್ಲಾಸು ಇವತ್ತು ಒಂದು ಹಾಸ್ಟೆಲ್ ಇದ್ದಾಳೆ. ನಾನು ಅವ್ರ ಫ್ರೆಂಡ್ಗೆ ಹೇಳ್ತಾರೆ, ನಮ್ಮ ಅಪ್ಪಾಜಿ ಹಿಂಗ ಮೋದಿ ಕೇರ್ ಬಿಸ್ನೆಸ್ ಮಾಡ್ತಾ ಇದೆ, ಸೊ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀನಿ ನನ್ನ ಮಗಳ ಹತ್ರ, ಒಂದು 50 ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀನಿ. ಹಾಸ್ಟೆಲ್ ಇದೆ, ಎಲ್ಲಾ ಪೇರೆಂಟ್ಸ್ಗೆ ಕೊಡಮ್ಮ ಅಂತ ಹೇಳ್ತೀನಿ. ಅವ ಪೇರೆಂಟ್ಸ್ಗೆ ಹೇಳ್ತಾರೆ, ಭುವನೇಶ್ವರಿ ನಿಮ್ಮ ಅಮ್ಮ ಕೊಡಮ್ಮ, ನಿಮ್ಮ ಅಮ್ಮ ಕೊಡು, ಈ ರೀತಿ ನಾನು ಪೇಸ್ಟ್ ಬಳಸ್ತಾ ಇದ್ದೀನಿ, ಸೋಪ್ ಬಳಸ್ತಾ ಇದ್ದೀನಿ, ಅಡಿಕೆಗೆ ಹಿಡಿದಿಯಲ್ಲ ಅದಕ್ಕೆ ಕೊಟ್ಟಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಂದಾಗ ಅವರು ಇಮಿಡಿಯೇಟ್ಲಿ ನನಗೆ ಫೋನ್ ಮಾಡ್ತಾರೆ. ವಿಸಿಟಿಂಗ್ ಕಾರ್ಡ್ ತಗೊಂಡು, ಮೇಡಮ್ ನೀವ್ ಎಲ್ಲಿದ್ದೀರಿ ಅಂದೆ, ಸರ್ ನಾನು ಇಂಥ ತಗೊಂಡಿನಿ ಅಂದ್ರು. ಇಮಿಡಿಯೇಟ್ಲಿ DP ಕ್ಲೋಸ್ ಮಾಡ್ಕೊಂಡು ಹಸ್ಬೆಂಡ್ ಅಂಡ್ ವೈಫ್ ಕಾರ್ ತಗೊಂಡು ಅವ್ರ ಹತ್ರ ಹೋದ್ವಿ, ಪ್ಲಾನ್ ಕೊಟ್ವಿ, ಡೆಮೋ ಕೊಟ್ವಿ, ಪ್ರಾಡಕ್ಟ್ ಗಳ ಎಲ್ಲ ಪರಿಚಯ ಮಾಡಿಸಿದ್ವಿ. ನೆಕ್ಸ್ಟ್ ಡೇನೆ ಅವರ ಅಡಿಕೆ ಗಿಡಕ್ಕೆ ನಾವು ಪ್ರಾಡಕ್ಟ್ ಅನ್ನ ಕೊಟ್ವಿ. ಅಲ್ಲಿಂದ ಒಂದು ಡೈಮಂಡ್ ಅಂತ ಹೇಳ್ಬೋದು, ಮಲ್ಲಿಕಾ ಮೇಡಮ್ ಸಿಗ್ತಾರೆ. ಈ ರೀತಿಯಾಗಿ ಆಕ್ಷನ್ ಮಾಡ್ತಾ ಹಸ್ಬೆಂಡ್ ಅಂಡ್ ವೈಫ್ ಡೇ ಅಂಡ್ ನೈಟ್ ಮಾಡ್ತಾ ಇದೀವಿ. 24/7 ನಾವು ವರ್ಕ್ ಮಾಡ್ತಾ ಇದೀವಿ. ಮಿನಿಮಮ್ ನಾವು ನಿದ್ದೆ ಮಾಡದೆ ಜಸ್ಟ್ 5 ರಿಂದ 6 ಗಂಟೆ ನಿದ್ದೆ ಮಾಡೋದು. ಯಾಕಂದ್ರೆ ನನ್ನ ದೇಹದ ರಕ್ತ ಕಣದಲ್ಲೂ ಮೋದಿ ಕೇರ್ ಇದೆ. ನಾನು ಸತ್ರ ನನ್ನ ಮಕ್ಕಳಿಗೆ ಹೇಳ್ಸಾಯ್ತೀನಿ, ಯಾವ ಕಾರಣಕ್ಕೂ ಮೋದಿ ಕೇರ್ ಪ್ರಾಡಕ್ಟ್ ಅನ್ನು ಬಿಡಬೇಡ್ರಿ. ಎಂಟೈರ್ ಇಂಡಿಯಾಗೆ, ದೇಶಕ್ಕೆ ತಲುಪಿಸ್ರಿ. ಹೆಂಗೆ ಭಗತ್ ಸಿಂಗ್ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಯಾವ ರೀತಿ ಹೆಸರನ್ನ ಪಡ್ಕೊಂಡಿದ್ದಾರೆ, ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಹಾಗೆ ನಮ್ಮ ಒಂದು ಹೆಸರು ಉಳಿಬೇಕು ಅಂತಂದ್ಬಿಟ್ಟು ನಾನು ಎಲ್ಲರಿಗೂ ನನ್ನ ಟೀಮ್ಗೆ ಸಹ ಕಲಿಸ್ತಾ ಇದ್ದೀನಿ ಸರ್. ಇದು ಡೂಪ್ಲಿಕೇಶನ್ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ನನಗೆ ಬಹಳ ಖುಷಿ ಆಯ್ತು ಸರ್. ಎಂಟೈರ್ ನನ್ನ ಟೀಮ್ಗೂ ಎಲ್ಲಾ ಲೀಡರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಮೇಸಿಂಗ್, ರಿಯಲಿ ಎಕ್ಸ್ಟ್ರಾರ್ಡಿನರಿ. ತುಂಬಾ ವರ್ಡ್ಸ್ ಅಲ್ಲಿ ಹೇಳಕ್ಕಾಗಲ್ಲ. ನಿಮ್ಮ ಒಂದು ಅನುಭವ ನಮ್ಮೆಲ್ಲರಿಗೂ ಕೂಡ ಒಂದು ಇನ್ಸ್ಪಿರೇಷನ್. ಆಕ್ಷನ್, ನೋ ಮೋಟಿವೇಶನ್, ಓನ್ಲಿ ಆಕ್ಷನ್. ಇದು ತುಂಬಾ ಇದು ಬರೀ ಈ ತರ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಎಲ್ಲಾ ಕಡೆನೂ ಕೂಡ ಟ್ರೈನಿಂಗ್ ಹೋಗ್ತಕ್ಕಂಥದ್ದು. ನೋಡಿ, ಯಾರಾದ್ರೂ ಯೋಚನೆ ಮಾಡಿದ್ದೀರಾ, ಆಲ್ ಓವರ್ ಇಂಡಿಯಾದಲ್ಲಿ 6ನೇ ಕ್ಲಾಸ್ ಮಗುವಿಂದ ಬಿಸ್ನೆಸ್ ಮಾಡಿಸಿದ್ದಾರೆ ಅಂದ್ರೆ 50 ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟು ಅವ್ರ ಪೇರೆಂಟ್ಸ್ ಗೆ ರೀಚ್ ಮಾಡಿ, ಅದ್ರ ಮುಖಾಂತರ ಆಲ್ರೆಡಿ ಸ್ಪಾನ್ಸರ್ ಆಗಿರೋ ನಾನು ಭೇಟಿ ಆದ್ರೂ ಆಲ್ರೆಡಿ ಡೈರೆಕ್ಟರ್ ಆಗಿದ್ದಾರೆ ಅವರು. ನೋಡ್ರಿ, ಒಂದು ಅಚೀವರ್ಸ್ ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಇದೆ, ಒಂದು ಫ್ರಂಟ್ ಲೈನ್ ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಅನ್ಕೊಂಡಿದ್ದೀರಾ. ಬಟ್ ಈ ತರ ಕ್ರಿಯೇಟಿವಿಟಿನ ಬಳಸ್ಕೊಂಡು ಮಗು ಎಜುಕೇಶನ್ ಮಾಡ್ತಾ ಇದೆ, ಹಾಸ್ಟೆಲ್ ಇರೋದು, ಜೊತೆಗೆ ಈ ತರದ್ದು ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಬ್ರೈನ್ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ರೆ ರಿಯಲಿ ತುಂಬಾ ಖುಷಿ ಆಗ್ತಾ ಇದೆ. ಸೊ ರಿಯಲಿ ಗ್ರೇಟ್. ಇದನ್ನೇ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ, ಸೊ ಈಗ ಒಂದಿಷ್ಟು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟು ಪ್ರೆಸೆಂಟ್ ಯು ದಿ ಡೈನಾಮಿಕ್, ವೆರಿ ಪವರ್ಫುಲ್ ಪೇಚಾನ್ ಅಂತೇಳಿ ಸಕ್ಸಸ್ ಸೆಮಿನಾರು ಶಿವಮೊಗ್ಗದಲ್ಲಿ ಬರ್ತಾ ಇದೆ. ಫಸ್ಟ್ ಟೈಮ್ ನಿಮ್ಗೆ ಎಲ್ರಿಗೂ ತೋರಿಸ್ತಾ ಇದ್ದೀನಿ. ಈ ಪೇಚಾನ್ ಅಂತಕ್ಕದ್ದು ಏನಿದೆ ಸಕ್ಸಸ್ ಸೆಮಿನಾರ್, ಇದು ಮಿರಾಕಲ್ ಚಂದ್ರು ಅವ್ರದ್ದು. ಸ್ಲಮ್ ಅಲ್ಲಿ ಇದ್ದ ವ್ಯಕ್ತಿ ಈಗಾಗ್ಲೇ ತಿಂಗಳ 8-9 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ.
ಸ್ಲಮ್ ಅಲ್ಲಿ ಇದ್ದವರು ಬೆಂಗಳೂರಲ್ಲಿ ದೊಡ್ಡ ಬಂಗ್ಲೆಗೆ ಓನರ್ ಆಗಿದ್ದಾರೆ. ತುಂಬಾ ಜನ ಮಿಲಿಯನರ್ಸ್ ಕ್ರಿಯೇಟ್ ಮಾಡತಕ್ಕಂಥ ವ್ಯಕ್ತಿ. ಇಂಡಿಯಾದಲ್ಲಿ ಒಂದು ಟ್ರೆಂಡ್ ಸೆಟ್ಟರ್ ಅಂತ ಹೇಳ್ಬೋದು. ಇವತ್ತು ಮಂಜುನಾಥ್ ಶೆಟ್ಟಿ ಟೀಮ್ ಆಗಿರ್ಬೋದು, ರವಿ ಕುಲಕರ್ಣಿ ಟೀಮ್ ಆಗಿರ್ಬೋದು, ಇನ್ನು ಎಷ್ಟು ಆಲ್ ಓವರ್ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಟೀಮ್ ಬರ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿ. ಅವ್ರ ಮಾತನ್ನ ಕೇಳ್ಬೇಕು ಅಂದ್ರೆ ನಿಮ್ಗೆ ಡಬಲ್ ಗುಂಡಿಗೆ ಗಟ್ಟಿ ಇರ್ಬೇಕು ನಿಮ್ಗೆ. ಆ ತರ ಫೈರ್ ಬ್ರ್ಯಾಂಡ್ ಅಂತಾನೆ, ಫೈರ್ ಸ್ಟೇಷನ್ ಅಂತಾನೆ ಪ್ರಖ್ಯಾತ ಅಂತ ವ್ಯಕ್ತಿ. ಮಂಡ್ಯದಂತ ಒಂದು ಹೈಯೆಸ್ಟ್ ನೆಗೆಟಿವ್ ಪ್ಲೇಸ್ ಅಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ವ್ಯಕ್ತಿ. ಇದಕ್ಕಿಂತ ಹಿಂದೆ ನಾನು ಚಂದ್ರು ಬಗ್ಗೆ ತುಂಬಾ ಮಾತಾಡಿದ್ದೀನಿ. ಹೈಲಿ ಚಾಲೆಂಜಿಂಗ್ ಪರ್ಸನ್. ಸೊ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯಕ್ತಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. 5,000 to 6,000 ಜನ ಬಿಲ್ಡ್ ಆಗ್ತಾ ಇದೆ. ಎಂಟೈರ್ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಸಕ್ಸಸ್ ಸೆಮಿನಾರ್ ಶಿವಮೊಗ್ಗದಲ್ಲಿ ಆಗ್ಲಿ ಕೊಟ್ಟಿದೆ. ಎಂಟೈರ್ ಇಂಡಿಯಾದಲ್ಲಿ ಮೆಗಾ ಶೋ ಆಗಿದೆ, ಆದ್ರೆ ಸಕ್ಸಸ್ ಸೆಮಿನಾರ್ ಇಷ್ಟು ದೊಡ್ಡದಾಗ ಆಗಿಲ್ಲ. ಒಂದ್ಸಲ ಮಂಜುನಾಥ್ ಶೆಟ್ಟಿ ಮಾಡಿದ್ರು, ಈಗ ಚಂದ್ರು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಟಿಕೆಟ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. 200 ರೂಪಾಯಿ ಟಿಕೆಟ್ ಕಾಸ್ಟ್, ವ್ಯಾಲ್ಯೂ 2 ಲಕ್ಷಕ್ಕಿಂತ ಜಾಸ್ತಿ ಇರ್ತದೆ. ಗೆಟ್ ರೆಡಿ, ಭಾನುವಾರ ಇರ್ತದೆ. ಸೊ ನೀವು ಮಾರ್ಚ್ 26ಕ್ಕೆ ಇದೆ. ಸೊ ಇದನ್ನು ಚೆನ್ನಾಗಿ ಬಳಸ್ಕೋಬೇಕು. ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೆ. ಸೊ ಅದನ್ನ ನೀವು ಸಿದ್ಧತೆ ಮಾಡ್ಕೊಳ್ಳಿ. ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈ ಒಂದು ಪ್ರೋಗ್ರಾಮ್ಗೆ ತುಂಬಾ ದೊಡ್ಡದಾಗಿ ಬಿಲ್ಡ್ ಮಾಡ್ಕೊಳ್ಳಿ, ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಈ ತರ ಒಂದು ಪ್ರೋಗ್ರಾಮ್ ಏನಿದೆ ಯಾವಾಗ ಮೇಲೆ ಸಿಗೋದಿಲ್ಲ. ಈಗ ನಿಮ್ಗೆ ಸಿಗ್ತಾ ಇದೆ, ಅದನ್ನ ನೀವು ಬಳಸ್ಕೋಬೇಕು. ಸೊ ಫ್ರೆಂಡ್ಸ್, ಅದು ನಿಮ್ಮ ಎಲ್ಲರ ಒಂದು ಜವಾಬ್ದಾರಿ. ಅಂಡ್ ಈಗ ಏನಾಗ್ತಾ ಇದೆ, ಈ ತರದ ಒಂದು ಪ್ರೋಗ್ರಾಮ್ ಸಿಗ್ತಾ ಇರೋದು 100% ನಿಮ್ಮ ಜೀವನದಲ್ಲಿ ದೊಡ್ಡ ಒಂದು ರೆವಲ್ಯೂಷನ್ ಆಗಿ ಕೊಟ್ಟಿದೆ. ಓಕೆ, ಸೊ ಅದೇ ತರನೇ ಈಗ ಇನ್ನೊಂದು ಪ್ರಾಡಕ್ಟ್ ಆಫ್ ದ ವೀಕ್ ಅಂತೇಳಿ ಒಂದು ಸೀರೀಸ್ ಸ್ಟಾರ್ಟ್ ಆಗಿದೆ. ಇವಾಗ ಪ್ರಾಡಕ್ಟ್ ಆಫ್ ದ ವೀಕ್ ಒಂದೊಂದು ವಾರನೂ ಒಂದೊಂದು ಪ್ರಾಡಕ್ಟ್ ಹೈಲೈಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಇವಾಗ ಸಾಫ್ಟ್ ವಾಶ್ ಸೆಲೆಕ್ಟ್ ಆಗಿದೆ. ಸಾಫ್ಟ್ ವಾಶ್ ತುಂಬಾ ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟ್. ಈ ಸಾಫ್ಟ್ ವಾಶ್ ಇಂದ ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ಇದಕ್ಕೆ ನೀವೆಲ್ಲರೂ ಕೂಡ ಒಂದು ಸಪೋರ್ಟ್ ಮಾಡ್ಬೇಕು. ಇದಕ್ಕೆಲ್ಲರೂ ಕೂಡ ನೀವು ಪ್ರಮೋಟ್ ಮಾಡ್ಬೇಕು. ಇದರಿಂದಾಗಿ ಈಗ ದೊಡ್ಡ ಒಂದು ಕ್ರಾಂತಿನೇ ಆಗ್ತಾ ಇದೆ. ಒಂದ್ ಸೆಕೆಂಡ್. ಸಾರಿ, ಲೈನ್ ಕಟ್ ಆಗ್ಬಿಟ್ಟಿತ್ತು. ಮತ್ತೆ ನಾನು ವಾಪಸ್ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಹಾಗಾಗಿ ಈ ಒಂದು ಸಾಫ್ಟ್ ವಾಶ್ ಏನಿದೆ ಅದನ್ನ ನೀವೆಲ್ಲರೂ ಬಿಲ್ಡ್ ಮಾಡ್ಕೊಂತ ಹೋಗಿ. ಸ್ವಲ್ಪ ಮಾತ್ರ ನಾನು ತೋರಿಸ್ದೆ, ಈಗ ಟೈಮ್ ಆಗಿದೆ. ನೆಕ್ಸ್ಟ್ ನಾನು ತೋರಿಸ್ಬೇಕಂತದ್ದು ನನ್ನ ಮೈನ್ ಟಾಪಿಕ್ ಬರ್ತಾ ಇದ್ದೀನಿ ಇವಾಗ. ಅದೇನಪ್ಪಾ ಅಂತ ಹೇಳಿದ್ರೆ, ಈಗ ಸ್ಟಾರ್ಟ್ ಆಗಿದೆ. ಒಂದೊಂದಾಗಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ನಾನು ನಿಮಗೆ ಸ್ಕ್ರೀನ್ ಶೇರ್ ರೆಡಿ ಮಾಡ್ಕೋತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಸ್ವಾಮಿ ನೀನ್ ರೆಡಿ ಮಾಡ್ಕೋ. ಈಗ ನೋಡಿ, ನಾನು ಭುವನೇಶ್ವರ್ಗೆ ಹೋಗಿದ್ದೆ. ಭುವನೇಶ್ವರ್ಗೆ ಹೋಗಿ ನಾನು ಸೆಲೆಬ್ರಿಟಿ ವೆಡ್ಡಿಂಗ್ ಅಟೆಂಡ್ ಆಗಿದ್ದೀನಿ. ಅದರದ್ದು ಒಂದಿಷ್ಟು ತುಣುಕು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ನನ್ನನ್ನ ITC ಒಂದು ಗ್ರ್ಯಾಂಡ್ ಹೋಟ್ಲಲ್ಲಿ, 5 ಸ್ಟಾರ್ ಹೋಟ್ಲಲ್ಲಿ ITC ವೆಲ್ಕಮ್ ಅನ್ನೋ ಒಂದು ಗ್ರೂಪ್ ಹೋಟ್ಲಲ್ಲಿ ಪ್ರಮೋದ್ ಆಚಾರ್ಯಜಿ ನಮ್ಮನ್ನ ವೆಲ್ಕಮ್ ಮಾಡಿ ಅಲ್ಲಿ ನಮ್ಮನ್ನ ಸ್ಟೇ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರು. ಗ್ರೇಟ್ ಹೋಸ್ಟ್ ಅವರಾದ್ರು. ನಾವು ಗೆಸ್ಟ್ ಆಗಿ ನಾವಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಹಿಯರ್ ಕಮ್ಸ್ ದಿ ಲಿಪ್ಸಾ ಮಿಶ್ರಾ ಅಂಡ್ ಆಕಾಶ್ ಆಚಾರ್ಯ. ಲಾಸ್ಟ್ ಅಲ್ಲಿ ಪ್ರಮೋದ್ ಆಚಾರ್ಯಜಿ ಇದಾರೆ. ಈ ಕಡೆ ನಾನಿದ್ದೀನಿ. ಇದು ನನ್ನ ಜೀವನಮಾನದಲ್ಲಿ ನಮ್ಮ ಮರಲಿಕ್ಕೆ ಆಗದೆ ಇರತಕ್ಕಂತ ಒಂದು ಅದ್ದೂರಿಯಾದಂತ ಒಂದು ಗ್ರ್ಯಾಂಡ್ ಪ್ರೋಗ್ರಾಮು, ಹೈ ವೋಲ್ಟೇಜ್ ಪ್ರೋಗ್ರಾಮ್ ಇದು ಅಂತ ಹೇಳ್ಬೋದು. ಈ ತರದ ಒಂದು ಏನು ರಿಸೆಪ್ಷನ್ ಅಟೆಂಡ್ ಆಗಿರೋದು ನನ್ನ ಲೈಫಲ್ಲಿ ಯಾವತ್ತೂ ಮರೆಯಕ್ಕಾಗಲ್ಲ. ಅಲ್ಲಿ ಗ್ರ್ಯಾಂಡ್ ಅವ್ರನ್ನ ವೆಲ್ಕಮ್ ಮಾಡಿದ್ದು, ರಾಜ ರಾಣಿ ತರ ಅವ್ರನ್ನ ವೆಲ್ಕಮ್ ಮಾಡಿದ್ದು ರಥದಲ್ಲಿ. ಅಂಡ್ ಗ್ರ್ಯಾಂಡ್ ಆಗಿ ಆಕಾಶದಲ್ಲಿ ಚಿತ್ತಾರ ಬಿಡಿಸಿದ್ದು ಪಟಾಕಿಗಳ ಮುಖಾಂತರ. ಒಂದು ಆರ್ಕೆಸ್ಟ್ರಾ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಅದ್ದೂರಿಯಾಗಿ ಒಂದು ಕೋಲ್ಡ್ ಫೈರ್ ಮುಖಾಂತರ ಅವ್ರನ್ನ ಇನ್ವೈಟ್ ಮಾಡಿದ್ದು, ಅದೆಲ್ಲದೂ ನೋಡ್ತಾ ಹೋದ್ರೆ ಸಮಥಿಂಗ್ ಅಮೇಝಿಂಗ್. ನಾನು ಅವತ್ತು 4 ಕಾರ್ ಹತ್ತಿದ್ದೀನಿ. 4 ಕಾರು ಅಂದ್ರೆ ಆಡಿ, BMW, ಜಾಗ್ವಾರು, ರೇಂಜ್ ರೋವರ್, 4 ಕಾರಲ್ಲಿ ನನ್ನನ್ನ ಡ್ರಾಪ್ ಮಾಡಿದ್ದು. ಓಕೆ, ನಾನು ಭೇಟಿಯಾಗಿದ್ದು ಅವತ್ತು ರಾಹುಲ್ ಶಂಕರ್ ಸರ್, ಪ್ರಶಾಂತ್ ಪ್ರೇಮ್ ಸರ್, ಅವ್ರನ್ನೆಲ್ಲರೂ ಕೂಡ ಭೇಟಿಯಾಗಿದ್ದು. ಒಂದು ಡ್ರೀಮು ಫ್ರೆಂಡ್ಸ್. ಈ ತರದ ಕಂಪ್ನಿ ಮ್ಯಾನೇಜ್ಮೆಂಟ್ ಅವರು, ಆಲ್ ಓವರ್ ಇಂಡಿಯಾ ದೊಡ್ಡ ಲೀಡರ್ಗಳು ನಮ್ಮ ಫ್ಯಾಮಿಲಿ ಮದುವೆ ಬರ್ಬೇಕು ಅಂದ್ರೆ ಇಲ್ಲಿ CEO ಬಂದಿರೋದು ಯಾವ ಬಿಸ್ನೆಸ್ ಮೀಟಿಂಗ್ ಮಾಡ್ಲಿಕ್ಕೋಸ್ಕರ ಅಲ್ಲ. ಡೆಲ್ಲಿಯಿಂದ ಅವ್ರ ಫ್ಲೈಟ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಲೀಡರ್ ಒಂದು ದೊಡ್ಡ ಒಂದು ಅಚೀವ್ಮೆಂಟ್ ಆಗಿರೋದಕ್ಕೋಸ್ಕರ ಬರ್ಲಿಕ್ಕೆ ಸಾಧ್ಯ. ಮೋದಿ ಕೇರ್ ಫ್ಯಾಮಿಲಿ ಡೈಲಿ 1000 ಮದುವೆ ಆಗ್ತದೆ. ಎಲ್ಲ 1000 ಮದುವೆಗೆ ಹೋಗಕ್ಕಾಗಲ್ಲ.
ಬಟ್ ರಾಹುಲ್ ಶಂಕರ್ ಸರ್, ಪ್ರಶಾಂತ್ ಪ್ರೇಮ್ ಸರ್, ನಾವೆಲ್ಲ ಬಿಗ್ ಲೀಡರ್ಸ್ ಈ ಮದುವೆಗೆ ನಾವು ಅಟೆಂಡ್ ಆಗಿದೀವಿ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಫೀಲ್ ದಟ್ ವೈಬ್ರೇಷನ್. ಓಕೆ, ಇಲ್ಲಿ ರಾಯಲ್ ಅಂಡ್ ಸೆಲೆಬ್ರಿಟಿ ಕಪಲ್ ಏನಿದ್ದಾರೆ ಅವ್ರ ಜೊತೆ ಮಧ್ಯದಲ್ಲಿ ನಾನು ಸ್ಯಾಂಡ್ವಿಚ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು, ದಿಸ್ ಇಸ್ ಸಮಥಿಂಗ್ ಫಿನಾಮಿನಲ್ ಮೈ ಡಿಯರ್ ಫ್ರೆಂಡ್ಸ್. ಇನ್ನು ಅವ್ರ ಮನೆಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು ಸ್ವೀಟ್ ಹೋಮ್ ಭುವನೇಶ್ವರ್, ಸುಮಾರು 8 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗಿರ್ತಕ್ಕಂಥದ್ದು. ಇವ್ರ ಬಗ್ಗೆ ಇನ್ನೆಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ, ಇವರ ಲೈಫ್ ಅಲ್ಲಿ ತುಂಬಾ ಏಟ್ಗಳು ಬಿದ್ದಿದೆ, ಪೆಟ್ಗಳು ಬಿದ್ದಿದೆ. ಸೊ ಪ್ರಮೋದ್ ಆಚಾರ್ಯ ಸರ್ ಒಂದು ಕಾಲದಲ್ಲಿ 26 ವರ್ಷದ ಕೆಳಗೆ ಊಟ ಮಾಡಕ್ ಗತಿ ಇಲ್ಲ, ಒಂದು ಹೆಣ್ಮಗು ತೀರ್ಕೊಂಡು ಹೋಗುತ್ತೆ, ಹಾಲು ಕುಡಿಸ್ಲಿಕ್ಕೆ ಆಗಲ್ಲ, ಆ ಮಗುಗೆ ಒಂದು ಊಟ ಕುಡಿಸ್ಲಿಕ್ಕೆ ಆಗಲ್ಲ, ಟ್ರೀಟ್ಮೆಂಟ್ ಕೊಡ್ಸಕ್ ಆಗಲ್ಲ ಅಂತ ಹೆಣ್ಮಗು ತೀರ್ಕೊಂಡು ಹೋಯ್ತು ಅಂತ ಹೇಳಿ ದುಃಖದಲ್ಲಿ ಲಾಸ್ ಅಲ್ಲಿ ಇದೀನಿ, ಸಾಲದಲ್ಲಿ ಇದೀನಿ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾರೆ. ಆ ಟೈಮಲ್ಲಿ ಸಿಕ್ಕಿರೋ ಮೋದಿ ಕೇರ್, ಊಟ ಮಾಡಕ್ ಗತಿ ಇಲ್ದಿರೋ ವ್ಯಕ್ತಿ ಇವತ್ತು ಈ ಕಾರು ಅವ್ರದೇನೆ 1.60 ಅಂದ್ರೆ 1,60,00,000 ಬೆಲೆ ಬಾಳ್ತಕ್ಕಂತ ಒಂದು ಆಡಿ Q8 ಕಾರ್ ಓನರ್ ಆಗಿದ್ದಾರೆ. ಅದೇ ತರ 8 ಕೋಟಿ ಮನೆಗೆ ಓನರ್ ಆಗಿದ್ದಾರೆ. ಸೊ ಅಂತ ವ್ಯಕ್ತಿ ಇವತ್ತು ಲಕ್ಷಾಂತರ ಜನ ಅಚೀವರ್ಸ್ ಕ್ರಿಯೇಟ್ ಮಾಡಿದ್ದಾರೆ ಟೀಮ್ ಅಲ್ಲಿ. ಇಂಡಿಯಾದಲ್ಲೇ ಒಂದು ಮೋದಿ ಕೇರ್ ಸೋಲ್ ಅಂತ ಪ್ರಖ್ಯಾತರಾಗಿದ್ದಾರೆ, ಮೋದಿ ಕೇರ್ ಹೃದಯ ಅಂತ ಪ್ರಖ್ಯಾತ ಆಗಿದ್ದಾರೆ. ಇಲ್ಲಿ ಗ್ರೀನ್ ಸ್ಯಾರಿನಲ್ಲಿ ಏನ್ ನೋಡ್ತಾ ಇದ್ದೀರಾ, ಅವರೇನೆ ಸೆಲೆಬ್ರಿಟಿ ಅಂಡ್ ಹೀರೋಯಿನ್. ಸಾಕಷ್ಟು ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥವ್ರು, ಮಾಮೂಲಿ ಸೈಡ್ ಆಕ್ಟರ್ಸ್ ಅಲ್ಲ ಇವರು. ಹಿಂದಿ ಮೂವಿನಲ್ಲಿ ಮಾಡಿದ್ದಾರೆ, ವೆಬ್ ಸೀರೀಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ, ಸೀರಿಯಲ್ ಗಳಲ್ಲಿ ಆಕ್ಟ್ ಮಾಡಿದ್ದಾರೆ, ಒರಿಯಾ ಮೂವೀಸ್ ಅಲ್ಲಿ, ಹಿಂದಿ ಮೂವಿನಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಪ್ರೊಡ್ಯೂಸರ್ ಕೂಡ ಹೌದು, ಪ್ರೊಡಕ್ಷನ್ ಹೌಸ್ ಕೂಡ ಇದೆ ಇವ್ರದ್ದು. ಗ್ರೇಟ್ ಜೆಂಟ್ಲ್ ವುಮನ್ ಅಂತ ಹೇಳ್ಬೋದು. ಅಂಡ್ ನಮಗೆ ಶಾಕ್ ಆಗಿದ್ದೇನು ಅಂತ ಹೇಳಿದ್ರೆ, ಇವ್ರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಎಂಟ್ರಿ ಕೊಟ್ಟಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ಬೆಡ್ರೂಮ್ ನೋಡೋಣ ಅಂತ ಹೋಗ್ತಾ ಇದೀವಿ, ನೋಡಿದ್ರೆ ಎದುರುಗಡೆ ಅವ್ರು ಬರ್ತಾ ಇದಾರೆ, ನನಗೆ ಗೊತ್ತಿಲ್ಲ ಇವರೇ ಆ ಸೊಸೆ ಅಂತ ಹೇಳಿ. ಆಲ್ರೆಡಿ ಮದುವೆ ಆಗಿದೆ, ರಿಸೆಪ್ಷನ್ ಇನ್ನು ಅವತ್ ನೈಟ್ ಇದೆ, ಆದ್ರೆ ಅಡ್ವಾನ್ಸ್ ಬಂದ್ಬಿಟ್ಟಿದ್ದಾರೆ ಗಂಡನ ಮನೆಗೆ. ನಮಗೆ ಗೊತ್ತಿಲ್ಲ. ಪ್ರಮೋದ್ ಆಚಾರ್ಯಜಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಅಂಡ್ ಧೀಮನ್ ಕಪಾಡಿ ಅವ್ರನ್ನ ಇನ್ವೈಟ್ ಮಾಡಿದ್ರು. ನಮ್ಮ ಫ್ಯಾಮಿಲಿ ಫ್ರೆಂಡ್ ಇವರು, ನಮಗೆ ಯಂಗರ್ ಬ್ರದರ್ ಇದ್ದಾಗೆ ಅಂತ ಪರಿಚಯ ಮಾಡಿಸಿದ್ದಾರೆ. ಇಂತಹ ಸೆಲೆಬ್ರಿಟಿ ಟಾಪ್ ಹೀರೋಯಿನ್ ಆಗಿರ್ತಕ್ಕಂಥವ್ರು ಬಂದ್ಬಿಟ್ಟು ನಮ್ ಖಾಲಿ ಬೀಳ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ಅಷ್ಟು ಶಾಕ್ ಆಗ್ಬಿಡ್ತು ನನಗೆ, ಅದು ಅನ್ಬಿಲಿಯಬಲ್. ಈ ತರ ಕಲ್ಚರ್ ಇದೆಯಲ್ಲ, ಅದು ಇಷ್ಟೊಂದು ಟಾಪ್ ಲೆವೆಲ್ ಸೆಲೆಬ್ರಿಟಿ ಆಗಿ ಇದ್ಕೊಂಡು ಈ ತರದ ಒಂದು ಕಲ್ಚರ್ ರಿಯಲಿ ಫೆನಾಮಿನಲ್, ಅಮೇಸಿಂಗ್. ಸೊ ಅಲ್ಲಿ ಏನು ಒಂದು ಎಂಟೈರ್ ಬಾಲಿವುಡ್ ನವರು ಅಲ್ಲಿ ಬಂದಿದ್ದಾರೆ ಆ ಒಂದು ರಿಸೆಪ್ಷನ್ ಗೆ, ಮದುವೆಗೆ. ಎಸ್ಪೆಷಲಿ ಮದುವೆಗೆ ಜಾಸ್ತಿ ಬಂದಿದ್ರಂತೆ, ನಾನು ಮದುವೆಗೆ ಹೋಗಿದ್ದಿಲ್ಲ, ರಿಸೆಪ್ಷನ್ ಗೆ ಹೋಗಿದ್ದು. ಅದೇ ತರ ಎಂಟೈರ್ ಒರಿಯಾ ಮೂವಿ ಇಂಡಸ್ಟ್ರಿ ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ, ಮೀಡಿಯಾದವ್ರು ಆಗಿರ್ಬೋದು. ಇವತ್ತು ಅವ್ರ ಮದುವೆ ವಿಡಿಯೋ ವೈರಲ್ ಆಗಿದೆ, ಪಬ್ಲಿಕ್ ನೋಡ್ತಾ ಇದ್ದಾರೆ, ಲಕ್ಷಾಂತರ ಮಿಲಿಯನ್ಸ್ ಟುಗೆದರ್ ವ್ಯೂಸ್ ಬಂದಿದೆ. ಅಂಡ್ ಅದರಲ್ಲಿ ಒಂದು ಅವರು ಅನುಭವ ಹಂಚ್ಕೊಂಡಿದ್ದಾರೆ. ವಾಟ್ ಯು ಸೇ ಅಬೌಟ್ ಯುವರ್ ಹಸ್ಬೆಂಡ್ ಅಂತ ಕೇಳ್ತಿದ್ದಾರೆ. ಆಕಾಶ್ ಆಚಾರ್ಯ ಈಗಾಗಲೇ ಮೋದಿ ಕೇರ್ ಅಲ್ಲಿ ತುಂಬಾ ಟಾಪ್ ಅಚೀವ್ಮೆಂಟ್ ಅನ್ನು ಮಾಡಿರ್ತಕ್ಕಂಥ ವ್ಯಕ್ತಿ, ಮೋದಿ ಕೇರ್ ನ ಬಿಗ್ಗೆಸ್ಟ್ ಲೀಡರ್ ಇವರು. ಸೊ ಮೋದಿ ಕೇರ್ ನಲ್ಲಿ ಗ್ಲೋಬಲ್ ರೆಡ್ ಡೈಮಂಡ್ ಡೈರೆಕ್ಟರ್ ಆಗಿದ್ದಾರೆ, ಇಂಜಿನಿಯರಿಂಗ್ MBA ಮಾಡ್ಕೊಂಡು. ಸೊ ಈ ತರದ ಒಂದು ವ್ಯಕ್ತಿ ಇವತ್ತು, ಓಕೆ, ಈ ತರದ ವ್ಯಕ್ತಿ ಮೊದ್ಲೆಲ್ಲ ಒಂದ್ ಕಾಲದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಮಹಿಳೆಯರು, ಹುಡುಗಿರು ನೆಟ್ವರ್ಕರ್ನ ಮದುವೆ ಆಗ್ತಿರ್ಲಿಲ್ಲ. ಓಕೆ, ಸೊ ಲೆವೆಲ್ ನೋಡ್ತಾ ಇದ್ರು. ಬಟ್ ಇವತ್ತು ನೆಟ್ವರ್ಕರ್ನ ಹುಡ್ಕೊಂಡು ಬರ್ತಾ ಇದ್ದಾರೆ ಅಂತ ಒಂದು ರೈಟ್ ಎಕ್ಸಾಂಪಲ್ ಇದು. ಒಂದ್ ಕಾಲದಲ್ಲಿ 20 ವರ್ಷ ಕೆಳಗೆ, 18 ವರ್ಷ ಕೆಳಗೆ ನಾವು ವಿಷನ್ ಅಲ್ಲಿ ಮಾತಾಡ್ತಾ ಇದ್ವಿ. ನಮ್ ವಿಷನ್ ಏನು ಅಂತ ಹೇಳಿದ್ರೆ, ಮುಂದೆ ಒಂದಿನ ಡೆಫಿನೆಟ್ಲಿ ಇಂಜಿನಿಯರ್, ಡಾಕ್ಟರ್ ಹುಡ್ಕೊಂಡು ಹೋಗ್ತಾರಲ್ಲ ಗೊತ್ತಿಲ್ಲ, ಬಟ್ ಮುಂದೆ ಎಂತ ಶ್ರೀಮಂತ ಮಹಿಳೆಯರು, ಹುಡುಗಿರು ಕೂಡ ಮೋಸ್ಟ್ ಬ್ಯೂಟಿಫುಲ್ ಚಾರ್ಮಿಂಗ್ ಗರ್ಲ್ಸ್, ಎಜುಕೇಟೆಡ್ ಕಲ್ಚರ್ಡ್ ಗರ್ಲ್ಸ್ ಹುಡ್ಕೊಂಡು ಬರ್ತಾರೆ. ಯಾರನ್ನ ಅಂದ್ರೆ ನೆಟ್ವರ್ಕರ್ನ ಮದುವೆ ಆಗ್ತಾರೆ ಅಂತ ಹೇಳ್ತಾ ಇದ್ವಿ. ಅದು ರಿಯಲ್ ಆಗಿದೆ ಇವಾಗ. ಈ ವಿಚಾರದಲ್ಲಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಸ್ವಾಮಿ, ಈಗ ಆ ವಿಡಿಯೋನ ಶೇರ್ ಮಾಡು. ಈಗ ಸ್ವಾಮಿ ಅವರಿಂದ ಒಂದು ಶೇರಿಂಗ್ ಬರ್ತದೆ, ಅದನ್ನ ನೋಡ್ತೀರಾ ನೀವು ಸ್ನೇಹಿತರೆ. ಅಲ್ಲಿ ಒಂದು ಮೇಡಮ್ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಯುವರ್ ಹಸ್ಬೆಂಡ್ ಅಂತೇಳಿ. ಅದು ಏನು ಅಂತ ಹೇಳಿ ನೋಡ್ತೀರಾ. ಅದಕ್ಕಿಂತ ಮುಂಚೆ ಮೋಸ್ಟ್ಲಿ ಒಂದು ವಿಡಿಯೋ ಬರ್ತಾ ಇದೆ ಇವಾಗ. ಅಲ್ಲಿ ಆ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದು, ಅಲ್ಲಿನ ಗ್ರ್ಯಾಂಡ್ನೆಸ್ ಆಗಿರ್ಬೋದು, ರೆಸಾರ್ಟ್ 1 ಎಕರೆ ಜಾಗದಲ್ಲಿ ಆಗಿರ್ತಕ್ಕಂಥದ್ದು. ಈ ವಿಡಿಯೋ ನೋಡಿ, ನನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ವಿಡಿಯೋ, ಇನ್ನೂ ಒಂದಿಷ್ಟು ವಿಡಿಯೋ ಇದೆ, ಬಟ್ ಸಮಯದ ಅಭಾವ ಎಲ್ಲದೂ ತೋರ್ಸಕ್ ಆಗ್ತಾ ಇಲ್ಲ. ಈಗ ಅವರು ಉತ್ತರ ಏನ್ ಕೊಡ್ತಾರೆ ನೋಡಿ, ಗಂಡನ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಹೇಳಿ. ಅದು ಮೀಡಿಯಾ ಕೋಲ್ಡ್ ಫೈರ್ ತೋರ್ಸ್ಬೇಕಿತ್ತು ಅದನ್ನುವೆ ಸ್ವಾಮಿ.
ಇದಾದ್ಮೇಲೆ ಸ್ಮಾಲ್ ವಿಡಿಯೋ ಇದೆಯಲ್ಲ ಅದು ತೋರಿಸು ಸ್ವಾಮಿ. ಇಂಟರ್ವ್ಯೂ ಮಾತಾಡಿದಾರಲ್ಲ ಅದು 14 ಸೆಕೆಂಡ್. ಸೊ ಹ್ಯಾವ್ ಪೇಷನ್ಸ್, ಡೋಂಟ್ ಎಕ್ಸಿಟ್. ಅನದರ್ 5 minutes ಅಷ್ಟೇನೆ, ಎಕ್ಸಿಟ್ ಆಗ್ಬೇಡಿ. ಸೊ ಸ್ನೇಹಿತರೆ, ಇದು ರಿಯಲಿ ನಾನು ಕೂಡ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ. ಸೊ ಯು ಆಲ್ ಆರ್ ಸಿ ಮ್ಯಾಮ್, ಯು ಆರ್ ವೆರಿ ಲಕ್ಕಿ ಅಂತ ಹೇಳಿದೆ, ಬಿಕಾಸ್ ಯು ಆರ್ ಮ್ಯಾರಿಡ್ ಟು ಬಿಗ್ಗೆಸ್ಟ್ ಗ್ರೇಟ್ ಫ್ಯಾಮಿಲಿ ಅಂಡ್ ಗ್ರೇಟ್ ಸೋಲ್ ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ನನ್ನ ಲೈಫಲ್ಲಿ ಏನು ಅಚೀವ್ಮೆಂಟ್ ಆಗಿದೆ, ನಾನು ಆಕ್ಟ್ರೆಸ್, ನಾನು ಬೆಸ್ಟ್ ಫಿಲಮ್ ಫೇರ್ ಅವಾರ್ಡ್ ಎಲ್ಲ ಪಡ್ಕೊಂಡಿದ್ದೀನಿ, ಆದ್ರೆ ಈ ಫ್ಯಾಮಿಲಿಗೆ ಮದುವೆ ಆಗಿರೋದು ನನ್ನ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ತಾ ಇದ್ರು. ಆ ತರದ ಒಂದು ಫ್ಯಾಮಿಲಿ ಮದುವೆ ಆಗಿದ್ದಾರೆ ಅಂದ್ರೆ ಇದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ಡ್ ಮ್ಯಾರೇಜ್. ಮೋದಿ ಕೇರ್ ಕಲ್ಚರ್, ಮೋದಿ ಕೇರ್ ಫ್ಯಾಮಿಲಿ, ಮೋದಿ ಕೇರ್ ನ ಅಚೀವ್ಮೆಂಟ್, ಮೋದಿ ಕೇರ್ ಅಲ್ಲಿ ಮಾಡೋ ಕಾಂಟ್ರಿಬ್ಯೂಷನ್ ಇಂದ ಆ ತರದ ಒಂದು ಎಲೈಟ್ ಗರ್ಲ್, ಚಾರ್ಮಿಂಗ್ ಗರ್ಲ್ ಇವ್ರ ಜೊತೆ ಆ ಒಂದು ಸಂಬಂಧ ಬೆಳೆಸಿರ್ತಕ್ಕಂಥದ್ದು. ಸೊ ಎಸ್ ಸ್ವಾಮಿ, ವೇಟಿಂಗ್. ಯಾವ್ದು ತೋರಿಸ್ತಪ್ಪ ನೀನು? ಓಕೆ, ಪ್ಲೇ ಮಾಡು ಹೋಗ್ಲಿ. ಆದ್ರೆ ಬೇಗ ಮಾಡು, ಇಲ್ಲಾಂದ್ರೆ ಸ್ಟಾಪ್ ಮಾಡು. ಯಾ, ಕೇಳಿಸ್ಕೊಳ್ಳಿ. ನಾಯಿ ಹಸ್ಬೆಂಡ್ ಕೊಂಡು ಹೀರೋ, ಹಸ್ಬೆಂಡ್ ರಿಯಲ್ ಲೈಫ್ ಇರೋ, ಹಸ್ಬೆಂಡ್ ರಿಯಲ್ ಲೈಫ್ ಇರೋನು ನಾ ಹಸ್ಬೆಂಡ್ ಆಮ ಇಂಡಸ್ಟ್ರಿಗೆ ಹಸಿವರ್ ನೈ. ಎಸ್, ಇದೊಂದು ಸೆಂಟೆನ್ಸ್ ನಾವು ತೋರಿಸ್ಬೇಕಿತ್ತು ನಿಮಗೆ. ಎಸ್, ಕ್ಲೋಸ್ ಮಾಡುದು. ಸೊ ಎಸ್ ಫ್ರೆಂಡ್ಸ್, ಅವ್ರು ತುಂಬಾ ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಸೊ ನನ್ನ ಹಸ್ಬೆಂಡ್ ಆರ್ಡಿನರಿ ಪರ್ಸನ್ ಅಲ್ಲ, ಈಸ್ ನಾಟ್ ಎ ರಿಯಲ್ ಹೀರೋ ಬಟ್ ಈಸ್ ಎ ರಿಯಲ್ ಹೀರೋ ಅಂತ ಹೇಳಿ. ಸೊ ದಿಸ್ ಇಸ್ ರಿಯಲಿ ಫಿನಾಮಿನಲ್ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಈ ತರದ್ದು, ಯಾಕೆಂದ್ರೆ ರಿಯಲ್ ಹೀರೋಸ್ ಎಲ್ಲ ಸಿಕ್ಕಾಪಟ್ಟೆ ಇದ್ದಾರೆ ಲೈಫ್ ಅಲ್ಲಿ, ಬಟ್ ಈಸ್ ಎ ರಿಯಲ್ ಹೀರೋ ಅಂತಕ್ಕದ್ದು ಏನು ಹೇಳಿದ್ದಾರೆ ಅದು ತುಂಬಾ ಖುಷಿ ಆಗ್ತಾ ಇದೆ ಸ್ನೇಹಿತರೆ. ಅದಾದ ನಂತರ ಇಲ್ಲಿ ಒಂದ್ ಸೆಕೆಂಡ್ ಫ್ರೆಂಡ್ಸ್, ಇನ್ನೊಂದು ಶೇರ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ ನಾನು. ಓಕೆ, ಇಲ್ಲಿ ಮೋದಿ ಕೇರ್ ನಲ್ಲಿ ಅವ್ರ ಅಚೀವ್ಮೆಂಟ್ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಕಾಣ್ತಾ ಇದೆ ನೋಡಿ. 3ನೇ ರೋದಲ್ಲಿ ಸೆಕೆಂಡ್ ವ್ಯಕ್ತಿ ಆಕಾಶ್ ಆಚಾರ್ಯ, ಈಸ್ ಎ ಟ್ರಿಪಲ್ ಬ್ಲಾಕ್ ಡೈಮಂಡ್ ಹಳೆ ಪ್ಲಾನ್ ಅಲ್ಲಿ, ಈಗ ಅವರು ಗ್ಲೋಬಲ್ ರೆಡ್ ಡೈಮಂಡ್ ಡೈರೆಕ್ಟರ್. ಓಕೆ, ಸೊ ಈ ತರದ ಒಂದು ಅಚೀವ್ಮೆಂಟ್ ಅನ್ನು ಮಾಡತಕ್ಕಂಥ ವ್ಯಕ್ತಿ ಇವತ್ತು ಮೋದಿ ಕೇರ್ ನಲ್ಲಿ ದೊಡ್ಡ ಒಂದು ಸಾಧನೆ ಮಾಡಿ, ಸೊ ಮೇಲೆ ಟಾಪ್ ಅಲ್ಲಿ ಸೆಕೆಂಡ್ ವ್ಯಕ್ತಿ ಪ್ರಮೋದ್ ಆಚಾರ್ಯಜಿ. ಸೊ ಅದನ್ನ ಈಗ ನೋಡಿದೀರಾ. ಹಾಗಾಗಿ ಸ್ನೇಹಿತರೆ, ಈ ತರದ ಒಂದು ಅಪರೂಪದ ಸಾಧನೆ ಮೋದಿ ಕೇರ್ ಅಲ್ಲಿ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಈಗ ವಾಟ್ ಈಸ್ ಯುವರ್ ಕಮಿಟ್ಮೆಂಟ್, ವಾಟ್ ಈಸ್ ಯುವರ್ ಡ್ರೀಮ್, ವಾಟ್ ಈಸ್ ಯುವರ್ ಪ್ಯಾಷನ್ ಅಂತಕ್ಕಂಥ ನೀವು ಕಂಡ್ಕೋಬೇಕಾಗಿದೆ. ಯಾಕಂತ ಹೇಳಿದ್ರೆ, ಸೊ ಇವಾಗಿನ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಮೋದಿ ಕೇರ್ ನಲ್ಲಿ ಇಷ್ಟೆಲ್ಲ ಒಂದು ರೆವಲ್ಯೂಷನ್ ಆಗ್ತಿದೆ ಅಂತ ಹೇಳಿದ್ರೆ, ಈಗ ನೀವು ಡೆಡಿಕೇಟ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಕಮಿಟ್ಮೆಂಟ್ ಕೊಡಿ, ಎಲ್ಲದೂ ಕೂಡ ಸಾಧ್ಯ. ಮೋದಿ ಕೇರ್ ಅಲ್ಲಿ ಒಂದ್ ಕಾಲದಲ್ಲಿ ಏನು ಇರ್ಲಿಲ್ಲ ಅವ್ರ ಲೈಫ್ ಅಲ್ಲಿ, ಬಟ್ ಅಗೈನ್ ಮೋಟಿವೇಶನ್ ಈಗ ಅವ್ರಿಗೆ ಏನ್ ಸಿಕ್ಕಿದೆ ಅಂತ ನೋಡ್ಕೋಬೇಡಿ. ಈಗ ಹೀರೋಯಿನ್ ಕನ್ಸ್ಕೊಳಕೋಬೇಡಿ, ಹೀರೋಯಿನ್ ಮದುವೆ ಆಗ್ತಾರೆ ಅಂತ ಕನ್ಸ್ಕೊಳಕೋಬೇಡಿ, ಹೀರೋ ಬಂದು ಮದುವೆ ಆಗ್ತಾರೆ ಮೋದಿ ಕೇರ್ ಅಲ್ಲಿ ಅಂತ ಅನ್ಕೊಳಕೋಬೇಡಿ. ಅದಕ್ಕೆ ಏನ್ ಮಾಡ್ಬೇಕಾಗಿದೆ ಅದು ಮಾಡ್ಬೇಕು. ಅವರ ಡೆಡಿಕೇಶನ್, ಅವರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ಕಲ್ತಿದ್ದಾರೆ. ಭುವನೇಶ್ವರದಿಂದ ಮುಂಬೈವರೆಗೂ ಟ್ರೈನ್ ಅಲ್ಲಿ ಹೋಗಿ ಕಲ್ತಿದ್ದಾರೆ. ಭುವನೇಶ್ವರದಿಂದ ಡೆಲ್ಲಿವರೆಗೂ ಹೋಗಿ ಕಲ್ತಿದ್ದಾರೆ. ಅವ್ರಿಗೆ ಅಪ್ಲೈನ್ ಎಲ್ಲ 11 ಜನ ಅಪ್ಲೈನ್ ಬಿಟ್ಟು ಹೋಗ್ತಾರೆ. ಪ್ರಮೋದ್ ಆಚಾರ್ಯ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಇನ್ಕಮ್ ಇರಲ್ಲ, ಸಕ್ಸಸ್ ಇರಲ್ಲ, ಅಚೀವ್ಮೆಂಟ್ ಇರಲ್ಲ. 25 ವರ್ಷ ಕೆಳಗೆ ಮೋದಿ ಕೇರ್ ಸ್ಟಾರ್ಟ್ ಮಾಡಿರೋದು, ಇವತ್ತು ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ಸ್ನೇಹಿತರೆ, ಈಗ ನೀವು ಅಷ್ಟೇ ಈ ತಿಂಗಳಲ್ಲಿ ತುಂಬಾ ದೊಡ್ಡದಾಗಿ ನೀವು ಪ್ಲಾನ್ ಮಾಡ್ಕೊಡಿ. ಈಗ ಅಚೀವ್ಮೆಂಟ್ ನಿಮ್ ಕೈನಲ್ಲಿ, ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನೀವು ಹಾರ್ಡ್ ವರ್ಕ್ ಮಾಡ್ಬೇಕು, ನೀವು ಕಮಿಟ್ಮೆಂಟ್ ಕೊಡ್ಬೇಕು. ನೀವು ಈಗ 100 PV ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ದೀರಾ. ಕೆಲವರು ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಅಟೆಂಡ್ ಆಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರಾ. ಒಂದು ಟ್ರೈನಿಂಗ್ ಬರಬೇಕು ಬೆಂಗಳೂರಿಗೆ ಅಂದ್ರೆ ಹಿಂದೆ ಮುಂದೆ ನೋಡ್ತಿದ್ದೀರಾ ಅಂದ್ರೆ ನೀವು ಸಕ್ಸಸ್ ಅನ್ನ ಮರಿಬೇಕಾಗುತ್ತೆ. ಈ ಮಂತ್ ಬಿಗಿನಿಂಗ್ ಇಂದ ಆಕ್ಷನ್ ಮಾಡಿ. ಮಂತ್ ಬಿಗಿನಿಂಗ್ ಇಂದ ಮಾರ್ಚ್ ಮಿರಾಕಲ್ ಆಗ್ಬೇಕು. ಆನಿವರ್ಸರಿ ಮಂತ್ ಇದು, 30ನೇ ತಾರೀಕು, ಮಾರ್ಚ್ 30ನೇ ತಾರೀಕು 28ನೇ ವರ್ಷದ ಆನಿವರ್ಸರಿ ಮೋದಿ ಕೇರ್ದು. ನಾವು ತುಂಬಾ ಉತ್ಸುಕರಾಗಿದ್ದೀವಿ. ನೀವೆಲ್ಲರೂ ಕೂಡ ನೀವು ಟೀಮ್ ಕಟ್ಲಿಕ್ಕೆ ಪ್ಲಾನ್ ಮಾಡಿ. ಹೊಸ ಪ್ಲಾನ್ ಬಂದಿದೆ, ಆದ್ರೆ ಹೊಸ ಮೈಂಡ್ ಸೆಟ್ ಇರಬೇಕು. ನೋ ರೀಸನ್, ನೋ ಎಕ್ಸ್ಕ್ಯೂಸ್. ಬಿಸ್ನೆಸ್ ಅಲ್ಲಿ ನೀವು ಅನ್ಕೋಬೇಕಾಗಿರೋದು ನಂದು 5 ಕೋಟಿ ಬಂಡವಾಳ ಅಂತ ಅನ್ಕೊಂಡು ಸೀರಿಯಸ್ ಮಾಡ್ತಾ ಹೋಗಿ. ಖಂಡಿತ ಇವತ್ತು ಯಾರ್ಯಾವ್ದೋ ಒಳ್ಳೆ ಹುಡುಗಿ ಪಟಾಯಿಸ್ಲಿಕ್ಕೋಸ್ಕರ, ಒಳ್ಳೆ ಹುಡುಗಿ ಮದುವೆ ಹೋಗ್ಬೇಕು ಅಂತ ಹೇಳಿ ಏನೇನೋ ಮಾಡ್ತಾ ಹೋಗ್ತಾರೆ. ಕೈ ಕುಯ್ಕೋತಾರೆ, ಲವ್ ಲೆಟರ್ ಬರೀತಾರೆ, ಸ್ಟಂಟ್ ಮಾಡಕ್ ಹೋಗ್ತಾರೆ. ಓಕೆ, ಏನೇನೋ ನಾಟಕ ಮಾಡಕ್ ಹೋಗ್ತಾರೆ, ಇಂಪ್ರೆಸ್ ಮಾಡಕ್ ಹೋಗ್ತಾರೆ. ಸೊ ನೀವು ಪ್ರೂವ್ ಮಾಡಕ್ ಹೋಗ್ತಾರೆ. ಪ್ರೂವ್ ಮಾಡೋದ್ ಬೇಕಾಗಿಲ್ಲ, ಇಂಪ್ರೂವ್ ಆಗ್ಬೇಕು. ನೀವು ಮಾಡ್ಬೇಕಾದ್ದನ್ನ ಮಾಡ್ತಾ ಹೋದ್ರೆ
ದೊಡ್ಡವರು ಹುಡ್ಕೊಂಡು ಬರ್ತಾರೆ, ನೀವು ಮ್ಯಾಗ್ನೆಟ್ ಆದ್ರೆ ಕಬ್ಬಣ ಬಂದೇ ಬರ್ತದೆ ಅಂತೇಳಿ. ಹಾಗಾಗಿ ಸ್ನೇಹಿತರೆ, ಯಾವ್ದ್ಯಾವ್ದೋ ಹೀರೋ ಹೀರೋಯಿನ್ ನೋಡ್ಬೇಕು ಅಂತ ಹುಚ್ಚಿಡಿಸ್ಕೊಳ್ತಕ್ಕಂಥದ್ದು, ಹೀರೋ ಮೂವಿನ ನಾನು ಫಸ್ಟ್ ಡೇ ರಿಲೀಸ್ ಆದಾಗ ನಾನು ನೋಡ್ಬೇಕು ಅಂತಕ್ಕದ್ದು, ಅವ್ರ ಸೆಲ್ಫಿ ತೆಗ್ಸ್ಕೋಬೇಕು. ಆದ್ರೆ ನೀವೇನೆ ಬೆಳೆದಿದ್ದೆ ಅದ್ರಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ ಜೊತೆ ಸೆಲ್ಫಿ ತೆಗ್ಸ್ಕೊಳ್ಳಿಕ್ಕೆ ಜನ ಕ್ಯೂ ನಿಂತ್ಕೊಂತಾರೆ. ಇವತ್ತು ಸಂತೆಬೆನ್ನೂರು ಅಂತ ಒಂದು ಜಾಗದಲ್ಲಿ ನಾನು ಹೋಗಿದ್ದೆ. ನನ್ನ ಡೆಪ್ತ್ ಟೀಮ್ ಇದೆ ಅಲ್ಲಿ, ನಮ್ಮ ಮಿರಾಕಲ್ ಚಂದ್ರು ಟೀಮ್ 2 ಟೀಮ್ ಇದೆ. ನಾನು ಬಂದಿದ್ದೀನಿ ಅಂತ ಗೊತ್ತಾಗಿ ಜಸ್ಟ್ 2 ನಿಮಿಷದಲ್ಲಿ ಮೆಸೇಜ್ ಸರ್ಕ್ಯುಲೇಟ್ ಆಗಿ ಇಮಿಡಿಯೇಟ್ಲಿ ನಾನು ಬಂದು ಮುದ್ಕಿ ಹಾಕೊಂಡ್ರು. ಸರ್ ವೆಯ್ಟ್ ಮಾಡಿ, ಇನ್ನೊಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇನ್ನೊಂದು 20 ಜನ ಲೀಡರ್ ಬರ್ತಾರೆ ಅಂತ ಹೇಳ್ತಾ ಇದ್ರು. ಗೊತ್ತಾಗಿದ್ದೆ ಕೊನೆಗಳಿಗೆ ನಾನು ಆಲ್ಮೋಸ್ಟ್ ಒಂದು ಹಾಫ್ ಡೇ, ಒಂದು 3/4 ದಿನ ಅಲ್ಲಿದ್ದೆ. ಬಟ್ ಗೊತ್ತಾದ ತಕ್ಷಣ ನಮ್ಮ ಮೋದಿ ಕೇರ್ ಹೀರೋ ಬಂದಿದ್ದಾರೆ ಅಂತ ಅನ್ಕೊಂಡು ಅಷ್ಟು ಜನ ಅಲ್ಲಿ ಅಗ್ರೆಸಿವ್ ಆಗಿ ಬಂದು ನನ್ನ ಮುದ್ಕಿ ಹಾಕೊಂಡ್ರು. ಅದು ಮೋದಿ ಕೇರ್ನ ಒಂದು ಪ್ರೀತಿ, ಮೋದಿ ಕೇರ್ನ ಒಂದು ಬಾಂಧವ್ಯ, ಮೋದಿ ಕೇರ್ನ ಒಂದು ರೆಸ್ಪೆಕ್ಟ್ ಸ್ನೇಹಿತರೆ. ಹಾಗಾಗಿ ನಾನು ಯಾರು ಅಂತ ಗೊತ್ತಿದ್ದಿಲ್ಲ, ಬಟ್ ಮೋದಿ ಕೇರ್ ಮುಖಾಂತರ ನನಗೆ ಅವಕಾಶ ಸಿಕ್ಕಿರೋದು. ಈಗಾಗ್ಲೇ ಪ್ರಮೋದ್ ಆಚಾರ್ಯ ಸರ್ ನನ್ನನ್ನ ಒಬ್ಬ ತಮ್ಮ ಅಂತ ಅನ್ಕೊಂಡು ಆ ಮದುವೆಗೆ ಇನ್ವೈಟ್ ಮಾಡಿದ್ರು. ಅಂಡ್ ನೆಕ್ಸ್ಟ್ ಇನ್ನ ಫ್ಯೂ ಡೇಸ್ ನಲ್ಲಿ ಮತ್ತೊಂದ್ ಕಡೆ ಡೆಸ್ಟಿನೇಷನ್ ಪಾರ್ಟಿ ವೆಡ್ಡಿಂಗ್ ಹೋಗ್ತಾ ಇದೀವಿ. ಸೊ ಮೋದಿ ಕೇರ್ ಇಂಡಿಯಾದ ಮೇರು ಪರ್ವತ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಹಾರಾಣಿ ಆಗಿರ್ತಕ್ಕಂಥ ಸುರೇಖಾ ಭಾರ್ಗವ್ ಮೇಡಮ್ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ 1 ತಿಂಗಳಿಗೆ. ಒಂದ್ ಕಾಲದಲ್ಲಿ ಅವ್ರ ಮಗನಿಗೆ ಶೂ ಕೊಡಿಸ್ಲಿಕ್ಕೆ ಹಣ ಇರ್ಲಿಲ್ಲ, ಬಟ್ ಇವತ್ತು ಸುಮಾರು 40 ಲಕ್ಷ ಬೆಲೆ ಬೀಳ್ತಕ್ಕಂಥ ವಾಚ್ ನ ಗಿಫ್ಟ್ ಕೊಟ್ಟಿದ್ದಾರೆ ಮಗನಿಗೆ. ಸೊ ಆ ತರದ ಒಂದು ಗ್ರ್ಯಾಂಡ್ ಡೆಸ್ಟಿನೇಷನ್ ವೆಡ್ಡಿಂಗ್ ಗೆ ನಾವು ರೆಡಿ ಆಗ್ತಿದೀವಿ. ಈಸ್ಟ್ ರೀಜನ್ ನಲ್ಲಿ ಇರ್ತಕ್ಕಂತಹ ಡಾರ್ಜಿಲಿಂಗ್ ಅಂಡ್ ಇನ್ನು ಕೆಲವು ಪ್ಲೇಸ್ ಇದೆ, ನಾವು ಹೇಳಂಗಿಲ್ಲ, ಅದನ್ನ ಕಾನ್ಫಿಡೆನ್ಶಿಯಲ್. ಸೆಲೆಬ್ರಿಟಿ ಮದುವೆಗಳನ್ನ ಡಿಸ್ಕ್ಲೋಸ್ ಮಾಡಂಗಿಲ್ಲ. ಆತರ ನಾವು ಅಲ್ಲಿ ಕರ್ನಾಟಕದಿಂದ 8-10 ಜನ ಲೀಡರ್ಗಳು ನಮ್ಮನ್ನು ಸ್ಪೆಷಲ್ ಇನ್ವೈಟ್ ಆಗಿ ಅಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸೊ ವಿ ಆರ್ ಸೋ ಎಕ್ಸೈಟೆಡ್ ಸ್ನೇಹಿತರೆ. ಇದು ನಿಮ್ಮ ಭವಿಷ್ಯ, ನೀವು ಕನಸು ಕಾಣಬಹುದು. ನಮ್ಮ ಮದುವೆಗೆ ನಮ್ಮ ಮನೆ ಮದುವೆಗೆ CEO ಬರ್ಬೇಕು, ಸಮೀರ್ ಸರ್ ಬರ್ಬೇಕು, ಟಾಪ್ ಲೀಡರ್ಸ್ ಆಫ್ ಇಂಡಿಯಾ ಬರ್ಬೇಕು ಅಂತ ಹೇಳಿ. ಇಟ್ಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಪಾಸಿಬಲ್. ನಿಮ್ಮ ಮದುವೆ ಸೆಲೆಬ್ರಿಟಿ ಸ್ಟೈಲ್ ಅಲ್ಲಿ ಆಗ್ಬೇಕು, ನಿಮ್ಮ ಮದುವೆ ಬಾಲಿವುಡ್ ಸ್ಟೈಲ್ ಅಲ್ಲಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಮೋದಿ ಕೇರ್ ಅಚೀವ್ಮೆಂಟ್ ಮಾಡ್ತಾ ಹೋಗಿ. ಒಳ್ಳೆ ಸಂಬಂಧನೂ ಸಿಗುತ್ತೆ, ಒಳ್ಳೆ ಫ್ಯಾಮಿಲಿ ಸಿಗುತ್ತೆ, ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ಇದೆಲ್ಲ ಸಾಧ್ಯ ಮೋದಿ ಕೇರ್ ಅಲ್ಲಿ. ಸೊ ಫ್ರೆಂಡ್ಸ್, ಗೆಟ್ ರೆಡಿ. ಈಗ ಶಿವಮೊಗ್ಗದ ಪ್ರೋಗ್ರಾಮಿಗೆ ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಳ್ಳಿ. ಆಲ್ ಓವರ್ ಕರ್ನಾಟಕದವರು ಬರಕ್ ರೆಡಿ ಆಗ್ತಾ ಇದಾರೆ. ಟಿಕೆಟ್ ಓಪನ್ ಆಗುತ್ತೆ ನಾಳೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಪರ್ಚೇಸ್ ಮಾಡ್ಬೇಕು. ನಿಮ್ ಟೀಮ್ಗೋಸ್ಕರ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೇಕು. 200 ರೂಪಾಯಿ ನಥಿಂಗ್. ಆ 200 ರೂಪಾಯಿದಲ್ಲಿ ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀರಾ, ಆ ಭರವಸೆ ಕೊಡ್ತಾ ಇದ್ದೀನಿ. ಚಂದ್ರು ಅವರ ಮಾತನ್ನ ಕೇಳ್ಬೇಕು ಅಂದ್ರೆ ನಿಮ್ ಮೈ ಒಳಗಡೆ ಕರೆಂಟ್ ಇರ್ಬೇಕು. ಸೊ ಆ ತರದ ಒಂದು ಮೇರು ಪರ್ವತದ ಒಂದು ಸಾಧನೆ ಆಗಿರ್ತಕ್ಕಂಥ ವ್ಯಕ್ತಿನ ಭೇಟಿಯಾಗಿ ಹೋಗ್ತಿದ್ದೀರಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ, ಇವತ್ತು ಏನ್ ಅನಿಸ್ತು ಅಂತ ಹೇಳಿ. ಸೊ ಖಂಡಿತ ಇವತ್ತು ನಾನು ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಆಗಿಲ್ಲ, ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಯ್ತು. ಸೊ ನೋ ಪ್ರಾಬ್ಲಮ್. ಐ ಫೀಲ್ ದಟ್ ಐ ಹ್ಯಾವ್ ಗಿವನ್ ಯು ಆಲ್ ದ ಜಸ್ಟಿಸ್. ತುಂಬಾ ನೀವು ಕಲ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಡೆಡಿಕೇಟ್ ಮಾಡ್ತಾ ಹೋಗಿ, ಪ್ರೀತಿ ಮಾಡಿ ಮೋದಿ ಕೇರ್ನ, ನಿಮ್ಮ ಕನಸನ್ನ ಪ್ರೀತಿ ಮಾಡಿ, ನಿಮ್ಮ ಟೀಮ್ ನ ರೆಸ್ಪೆಕ್ಟ್ ಕೊಡಿ, ಅವ್ರನ್ನ ಗೆಲ್ಸಿ, ಅವ್ರ ಜೊತೆ ನಿಂತ್ಕೊಳ್ಳಿ, ಟ್ರೈನಿಂಗ್ ಎಲ್ಲ ಅಟೆಂಡ್ ಆಗ್ತಾ ಹೋಗಿ. ಸೊ ಸ್ಟೇ ಟ್ಯೂನ್ಡ್ ವಿತ್ ಎಜುಕೇಶನ್ ಆಫ್ ಮೋದಿ ಕೇರ್, ಆನ್ಲೈನ್ ಆರ್ ಆಫ್ಲೈನ್, ಅದನ್ನ ಕರೆಕ್ಟ್ ಅಟೆಂಡ್ ಆಗ್ತಾ ಹೋಗಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಳ್ಳಿ ನಿಮ್ಮ ಒಂದು ಗ್ರೂಪ್ಗಳಲ್ಲಿ ಅಂಡ್ ಕಾನ್ಫರೆನ್ಸ್ ಕಾಲ್ ಅಲ್ಲಿ.